ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಅಂದ್ರೆ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಮಹಾವತಾರ್ ಬಾಬಾಜಿಯವರಿಗೂ ಹಾಗೂ ನಮ್ಮೆಲ್ಲರನ್ನು ಈ ತರ ಸಂಧಿಸಕ್ಕೆ ಒಂದು ಅವಕಾಶ ಕೊಟ್ಟಿರತಕ್ಕಂತ ರಂಗನಾಥ್ ಸರ್ ಅವ್ರಿಗೂ ಪ್ರೀತಿಯ ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸುತ್ತಾ, ನನ್ನೆಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಎಲ್ಲರೂ ಬಂದಿದ್ದೀರಿ, ಸಾಕಷ್ಟು ಜನ, ಆದ್ರೆ ಇನ್ನೂ ನಮ್ಮ ಆತ್ಮ ಬಂಧುಗಳು ಬರ್ಬೇಕಿದೆ. ಬರ್ಲಿ, ತೊಂದ್ರೆ ಇಲ್ಲ. ಇವತ್ತು ನಾವು ಮೊದಲನೇದಾಗಿ ಧ್ಯಾನವನ್ನ ಮಾಡ್ಬಿಡೋಣ. ಧ್ಯಾನದ ನಂತರ ಇವತ್ತು ಏನೇನಿರುತ್ತೆ ಅಂತಂದ್ರೆ, ಧ್ಯಾನದ ನಂತರ 18 ಸೂತ್ರಗಳನ್ನ ಯಾವುದು ಅಂತ ನೀವು ಅವ್ರ ಬಾಯಿನಲ್ಲೇ ಕೇಳೋಣ. ಡಾಕ್ಟರ್ ಯಶೋದವರು ಹೇಳ್ತಾ ಇದ್ದಾರೆ. ನಂತರ ಸಮಗ್ರ ಜೀವನ ಶೈಲಿನಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡಲಿದ್ದೇನೆ. ನಂತರ ನೀವೆಲ್ಲ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಇವತ್ತಿನ ದಿನ ಎಲ್ಲರೂ ಮಾತಾಡೋಣ. ಆಮೇಲೆ ನಾಳಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡೋದು ಅಂತಂದ್ರೆ, ಯಾರು ತಪ್ಪಿಸ್ಕೊಳ್ಬೇಡಿ, ಎಲ್ಲರಿಗೂ ನಿಮ್ಮೆಲ್ರಿಗೂ ಆಹ್ವಾನ ಇದೆ. ನಾಳೆ ಯೋಗಾಭ್ಯಾಸ ಇರ್ಬೋದು, ಪ್ರಾಣಾಯಾಮ ಇರ್ಬೋದು ಇರುತ್ತೆ. ಅದರ ಜೊತೆಗೆ ಒಂದು ಸಣ್ಣ ಪ್ರಹಸನವನ್ನು ಕೂಡ ನಾವೆಲ್ಲರೂ ಮಾಡಲಿದ್ದೀವಿ. ತದನಂತರ ನೀವೆಲ್ಲರೂ ನಿಮಗೆ ಬರೋಂತ ಹಾಡಿರ್ಬೋದು, ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ ಅಂತಂದ್ರೆ ಖಂಡಿತವಾಗಿ ನುಡಿಸ್ಬೋದು, ಅಥವಾ ನಿಮ್ಮ ಮಕ್ಕಳ ಕೈನಲ್ಲಿ ಯಾರಾದ್ರೂ ಹಾಡು ಹೇಳಿಸ್ತೀವಿ ಅನ್ನೋದಾದ್ರೆ ಖಂಡಿತ ಹೇಳಿಸ್ಬೋದು. ಅದಲ್ಲದೆ ನಿಮ್ಮ ಅಭಿನಯಕ್ಕಾಗ್ಲಿ ಯಾವುದೇ ತರಹದ ನಿಮ್ಮ ಒಂದು ಆಕ್ಟಿವಿಟೀಸ್, ಅಂದ್ರೆ ನಿಮ್ಮ ಅಭಿನಯ ಇರಬಹುದು, ಹಾಡುಗಾರಿಕೆ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ತಂತಿ ವೈದ್ಯನ ಮೀಟುವಂಥದ್ದಿರ್ಬೋದು, ಎಲ್ಲದಕ್ಕೂ ಅವಕಾಶ ಇರುತ್ತೆ. ಬಂಧುಗಳೇ, ನಾಳೆ ಯಾರು ಮಿಸ್ ಮಾಡ್ಕೊಳ್ದೆ ನಿಮ್ಮ ಒಂದು ಏನು ಕಲೆ ಇದೆ ಅದನ್ನ ನೋಡೋ ಅಂತ ಅವಕಾಶ ನಮಗೂ ಬರ್ಲಿ ಅಂತ ಕೇಳ್ತಾ, ನಾಳೆ ಯಾರು ನೀವು ಮಿಸ್ ಮಾಡ್ಕೊಳ್ಳೋ ಹಾಗೇ ಇಲ್ಲ, ಖಂಡಿತ ಬರ್ಬೇಕು ಅಂತ ಹೇಳ್ತಾ ಇವಾಗ ನಾವು ಧ್ಯಾನಕ್ಕೆ ಹೊರಟೋಗ್ಬಿಡೋಣ. ಹೋದ ತಿಂಗಳು ನಾವೆಲ್ಲರೂ ಒಂದು ಪ್ರಾಣಾಯಾಮವನ್ನ ಶುರು ಮಾಡಿ, ಪ್ರಾಣಾಯಾಮದ ನಂತರ ನಾವು ಧ್ಯಾನವನ್ನ ಮಾಡ್ತಿದ್ವಿ. ಆದ್ರೆ ಈ ತಿಂಗಳು ನಾವು ಉಸಿರಾಟದ ಒಂದು 3 ಬಾರಿ ಉಸಿರಾಟವನ್ನ ನಡೆಸಿ ನಂತರ ಧ್ಯಾನವನ್ನ ಮಾಡುವಂಥದ್ದಾಗ್ಲಿ. ಸೊ ಇದನ್ನ ನಮ್ಮ ಡಾಕ್ಟರ್ ಯಶೋದವರು ನಡೆಸ್ಕೊಡ್ತಾರೆ. ಡಾಕ್ಟರ್ ಯಶೋದವರೇ, ದಯವಿಟ್ಟು ಧ್ಯಾನವನ್ನ ಮಾಡಿಸಿ. ಥ್ಯಾಂಕ್ ಯು. ಓಕೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಪ್ರಥಮವಾಗಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಈಗ ಧ್ಯಾನವನ್ನ ಶುರು ಮಾಡೋಣ. ಎಲ್ಲ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೆಲದಲ್ಲಿ ಕುತ್ಕೊಳ್ಳೋರಾಗಿದ್ರೆ ಒಂದು ಕಾರ್ಪೆಟ್ ಅಥವಾ ಯಾವ್ದಾದ್ರು ಒಂದು ಮ್ಯಾಟ್ ಹಾಕೊಂಡು ಸುಖಾಸನದಲ್ಲಿ ಕುತ್ಕೊಳ್ಳಿ. ಚೇರಲ್ಲಿ ಕುತ್ಕೊಂಡಿರೋಂಥವ್ರು ಕಾಲುಗಳ ಇಲ್ಲಿ ಬಿಟ್ಟು ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕನ್ನಡಕಗಳ ತೆಗೆದಿಟ್ಬಿಡಿ. ಪಕ್ಕದಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ. ಧ್ಯಾನ ಆದ್ಮೇಲೆ ಸ್ವಲ್ಪ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ ನೀರಿನ ಅವಶ್ಯಕತೆ ಇರುತ್ತೆ. ಬಿಫೋರ್ ಮೆಡಿಟೇಷನ್ ಕೂಡ ಒಂದು ಅರ್ಧ ಲೋಟದಷ್ಟು ನೀರು ಕುಡಿಯೋ ಹಾಗಿದ್ರೆ, ಕುಡಿಬೇಕು ಅನ್ಸಿದ್ರೆ ಕುಡೀರಿ. ನೇರವಾಗಿ ಕುಳಿತುಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕೈ ಬೆರಳುಗಳನ್ನ ಹೀಗೆ ಕೂಡಿಸ್ಕೊಳ್ಳಿ. ಒಂದಕ್ಕೊಂದು ಕೂಡಿಸಿಟ್ಟುಕೊಂಡ ಕೈ ಬೆರಳುಗಳನ್ನ ನಾಭಿಯ ಮುಂದೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ ದೇಹದಲ್ಲಿ ಯಾವುದೇ ಅಂಗಾಂಗದಲ್ಲಿ ಬಿಗಿತ ಬೇಡ, ಯಾವುದೇ ಸ್ಟಿಫ್ನೆಸ್ ಬೇಡ. ಆರಾಮಾಗಿ ಕುಳಿತುಕೊಂಡು 3 ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ. ದೀರ್ಘವಾದ ಉಸಿರನ್ನ 1 ಬಾರಿ ತೆಗೆದುಕೊಂಡು 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 1 2. ಹಾಗೆಯೇ ದೀರ್ಘವಾಗಿ ಶ್ವಾಸವನ್ನ ಹೊರಗೆ ಹಾಕಿ. ಹೀಗೆ ಮತ್ತೆ 2 ಬಾರಿ ಮಾಡಿ. ಮೂರು ಬಾರಿ ದೀರ್ಘ ಉಸಿರಾಟದ ನಂತರ ಸಹಜವಾದ, ಸರಳವಾದ, ಸಾಧಾರಣ ಉಸಿರಾಟ ನಿಮ್ಮದಾಗಿರಲಿ. ಈ ಉಸಿರಾಟದ ನಡುವೆ ಬರುವಂತಹ ಶಬ್ದಗಳು, ಆಲೋಚನೆಗಳು ಎಲ್ಲವನ್ನೂ ಬದಿಗಿರಿಸಿ ಕೇವಲ ಉಸಿರಾಟದ ಮೇಲೆ ಗಮನೀಕರಿಸಿ, ಕೇವಲ ಉಚ್ಛ್ವಾಸ ಹಾಗೂ ನಿಶ್ವಾಸಗಳ ಕೂಡುವಿಕೆಯನ್ನ
ಗಮನೀಕರಿಸಿ ನಮ್ಮ ದೇಹದಲ್ಲಿ ಉಂಟಾಗುತ್ತಿರುವ ಪ್ರತಿಯೊಂದು ವೈಬ್ರೇಷನ್ಸ್ ಏನಿದೆ, ತರಂಗಗಳು ಏನಿದೆ, ಅದನ್ನ ಅನುಭವಿಸಿ. ವಿಶ್ವ ಪ್ರಾಣ ಶಕ್ತಿಯು ನಮ್ಮ ದೇಹದಲ್ಲಿ ಹರಿಯುತ್ತಿರುವುದನ್ನ ಅನುಭವಿಸಿ. ಪ್ರತಿ ಬಾರಿ ಉಸಿರಾಟದ ಮೂಲಕ ಹೊರಹಾಕುವ ಶ್ವಾಸದಲ್ಲಿ ನಮ್ಮಲ್ಲಿರುವ, ನಮ್ಮ ದೇಹದಲ್ಲಿರುವ, ಮನಸ್ಸಿನಲ್ಲಿರುವ ಎಲ್ಲಾ ಋಣಾತ್ಮಕ ಅಂಶಗಳು, ಅಸಹನೆ, ಕೋಪ, ಕ್ರೋಧ ಎಲ್ಲವನ್ನೂ ಹೊರಹಾಕಿ. ಪ್ರತಿ ಬಾರಿ ಉಸಿರು ತೆಗೆದುಕೊಳ್ಳುವಾಗ ಆತ್ಮವಿಶ್ವಾಸವನ್ನ ತೆಗೆದುಕೊಳ್ಳಿ. ಸಂಪೂರ್ಣ ಆರೋಗ್ಯವನ್ನ, ಸಂಪೂರ್ಣ ಚೈತನ್ಯವನ್ನ, ಕೇವಲ ಧನಾತ್ಮಕ ಉಸಿರಾಟವನ್ನ ಉಸಿರಾಡಿ. ಈ ಉಸಿರಾಟದ ಮೂಲಕ ನಮ್ಮ ಮನೋಬಲ, ಧೈರ್ಯ, ಸಂಪೂರ್ಣ ಆರೋಗ್ಯ ಸದಾ ನಮ್ಮದಾಗಿರಲಿ. ಸಂಪೂರ್ಣ ಆನಂದ, ಸಂಪೂರ್ಣ ಸಂತೋಷ ನಮ್ಮ ಜೀವಕೋಶದ ಕಣ ಕಣಗಳಲ್ಲಿ ಹರಿದಾಡಲಿ. ಹೀಗೆಯೇ ಧ್ಯಾನವನ್ನ ಮುಂದುವರಿಸಿ.
ಕೊನೆಯ 3 ನಿಮಿಷಗಳ ಧ್ಯಾನ. ಕೊನೆಯ 1 ನಿಮಿಷ ಧ್ಯಾನ. ಸೆಕೆಂಡುಗಳು. ನಿಧಾನವಾಗಿ ನಿಮ್ಮ ದೇಹ ಸ್ಥಿತಿಗೆ ಬನ್ನಿ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ ಪಾದಗಳನ್ನ ಬಿಡಿಸ್ಕೊಳ್ಳಿ. ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಅಲ್ಲಿನ ಶಕ್ತಿಯನ್ನ ಕಣ್ಣುಗಳಿಗೆ ಹಾಗೂ ಕಿವಿಗಳಿಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಒಂದು ಮಂದಹಾಸದೊಂದಿಗೆ ಶಕ್ತಿ ಇರುವ ಅಂಗೈಗಳನ್ನ ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ. ಆಳವಾದ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಚಪ್ಪಾಳೆ ಹಾಗೂ ಸಹಕರಿಸಿದ ದೇಹಕ್ಕೆ ಒಂದು ಕೃತಜ್ಞತಾ ಭಾವವನ್ನು ಹೊಂದಿ ಆ ದೇಹಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಧನ್ಯವಾದ ಡಾಕ್ಟರ್ ಯಶೋಧ ಅವರೇ. ಬಹಳ ಚೆನ್ನಾಗಿ ಧ್ಯಾನವನ್ನ ಮಾಡಿಸಿದ್ರಿ. ಎಲ್ಲರೂ ಅದರ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯನ್ನ
ನಾನು ದಿನವೂ ಹೇಳ್ತಾ ಇರ್ತೀನಿ, ನಮ್ಮ ಚಪ್ಪಾಳೆಯನ್ನ ನಾವೇ ತಗೋಬೇಕು. ಇವತ್ತು ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಮಗೆ ಅನಿಸಿದ್ರೆ ನಮಗೆ ನಾವೇ ಶಬಾಷ್ಗಿರಿನ ಕೊಟ್ಕೊಳ್ಳೋಣ. ಸೊ ನಮ್ಮನ್ನ ನಾವೇ ಉತ್ತೇಜನ ಕೊಡೋದ್ರಿಂದ ನಾವು ದಿನವೂ ಕೂಡ ಆವತ್ತಿನ ದಿನ ನಾವು ತುಂಬಾ ಸೂಪರ್ ಆಗಿರ್ತೀವಿ ಅಂತ, ಎಲ್ಲ ನಿಮ್ಮ ಕೈಗಳು ಹಿಂಗ್ ಬರ್ಲಿ ಅಂತ, ನಾವು ಚೆನ್ನಾಗಿದ್ದೀವಿ ಅಂತ ಅನ್ಸಿದ್ರೆ ಈಗ ಅನ್ನಿ ಅಂತ. ಸಪೋಸ್ ನಾವು ಚೆನ್ನಾಗಿಲ್ಲ ಅಂತ ಅನ್ಸಿದ್ರು ಕೂಡ ಹೀಗೆ ಹೇಳೋಣ, ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಳ್ಳೋಣ ಅಲ್ವಾ. ಆವಾಗ ನಮ್ಮ ಜೀವನ, ನಮ್ಮ ಭಾವನೆಗಳಿರ್ಬೋದು, ನಮ್ಮ ದೇಹ ಇರ್ಬೋದು, ಎಲ್ಲವೂ ಅದಕ್ಕೆ ಸ್ಪಂದಿಸುತ್ತೆ. ಯಾವಾಗ್ಲೂ ನಾವು ಅವಾಗವಾಗ ನಮ್ಗೇನೇ ದುಃಖ ಆದ್ರೂ, ಇಲ್ಲ ನನಗೇನೂ ದುಃಖ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಇದನ್ನ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ನಿಭಾಯಿಸಕ್ ಆಗ್ತಿಲ್ಲ, ನಾವು ಏನಪ್ಪಾ ಮಾಡೋದು ಅಂದ್ರೆ ಒಂದ್ಸರಿ ಕನ್ನಡ ಮುಂದೆ ನಿಂತ್ಕೊಳ್ಳಿ, ನೋಡಿದ್ಯಾ ಸೂಪರ್ ವ್ಯಕ್ತಿ ಅಲ್ಲಿದ್ದಾರೆ, ಎಲ್ಲವನ್ನು ನಿಭಾಯಿಸುವಂತ ಶಕ್ತಿ ಅವ್ರಿಗಿದೆ ಅಂತ ಅನ್ಕೊಳ್ಳಿ. ಆಮೇಲೆ ನಿಮಗೆ ನೀವೇ ಶಬಾಸ್ಗಿರಿ ಇಟ್ಕೊಳ್ಳಿ, ಇಲ್ಲ ಇಲ್ಲ ನಾನ್ ಸೂಪರು, ನನಗಾಗತ್ತೆ ಎಲ್ಲಾನು, ನನಗೇನು ಬಂದಿಲ್ಲ, ನನಗೆ ಯಾವ ರೋಗ ಇಲ್ಲ, ಕಾಯಿಲೆ ಇಲ್ಲ, ಕೈ ನೋತಿರುತ್ತೆ ವಿಪರೀತ, ನಂಗೆ ನೋತಿಲ್ಲ ಅನ್ಕೊಳ್ಳಿ, ಅದು ಹೊರಟೋಗ್ಬಿಡುತ್ತೆ. ಅದೊಂಥರ ಹೆಂಗೆ ಅಂದ್ರೆ, ನೀವ್ ಯಾವುದೋ ಒಂದು ಪೇನ್ ಕಿಲ್ಲರ್ ಏನು ತಗೊಳೋದ್ ಬೇಡವೇ ಬೇಡ, ಪೇನ್ ಕಿಲ್ಲರ್ಸು ನಾವೇ ಆಗ್ತೀವಿ ನಮ್ಮ ಪೇನ್ಗೆ. ಸೊ ಹಂಗಾಗಿ ಇಲ್ಲಿ ಒಂದು 3-4 ಜನ ಆರ್ಥ್ರೈಟಿಸ್ ಇದೆ ಅಂತ ನಂಗೆ ಹೇಳಿದ್ರು. ಸೊ ಇದರ ಆರ್ಥ್ರೈಟಿಸ್ ಅನ್ನೋಂಥ ಒಂದು ರೋಗ ಏನಿದೆ ಅಂದ್ರೆ, ನಮ್ಮ ಒಂದು ಬಾಡಿನಲ್ಲಿ ಇರುವಂಥ ಇಮ್ಯೂನ್ ಸಿಸ್ಟಮ್ ಏನಿದೆ, ಇಮ್ಯೂನ್ ಸಿಸ್ಟಮ್ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂಥ ಒಂದು ನಮ್ಮ ಇದಲ್ಲೆಲ್ಲ ಹೇಳ್ತೀವಿ ನಾವು ಚಕ್ಕರ್ಗಳಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ನಮ್ಮ ದೇಹಕ್ಕೆ ಏನೇನೆಲ್ಲ ಆಗತ್ತೆ, ನಮ್ಮ ಭಾವನೆಗಳು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅಂತ. ಆ ಭಾವನೆಗಳನ್ನ ನಾವೇ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಆರ್ಥ್ರೈಟಿಸ್ ಅಂತ ಕಾಯಿಲೆಗಳು ಖಂಡಿತ ಬರಲ್ಲ. ಯಾಕೆಂದ್ರೆ ಇದರಲ್ಲಿ ನಾನು ಭಾಗಿಸ್ತಾಳೆ, ನನಗೂ ಕೂಡ ಆರ್ಥ್ರೈಟಿಸ್ ಇತ್ತು, ಬಟ್ ನೌ ನನಗೆ ಯಾವುದೇ ತರ ಆರ್ಥ್ರೈಟಿಸ್ ಇಲ್ಲ, ಯಾವುದೇ ತರ ಸಂಧಿವಾತ ಕಾಯಿಲೆ ಇಲ್ಲ. ಯಾಕೆ ಅಂದ್ರೆ ನಾನು ಹುರಿದುಂಬಿಸ್ಕೊತಾ ಇರ್ತೀನಿ, ಇಲ್ಲ ಐ ಆಮ್ ಓಕೆ, ನಾನು ಯಾವ್ದನ್ನು ತಲೆ ಕೆಡ್ಸ್ಕೊಳಲ್ಲ, ಐ ಆಮ್ ಓಕೆ. ಓಕೆ, ಅದಕ್ಕೆ ಒಂದು ಸಿನಿಮಾ ನೋಡಿರ್ಬೋದು ನೀವು, ಅಮೀರ್ ಖಾನ್ ಸಿನಿಮಾ, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್ ಅಂತ ಹೇಳ್ಕೊತಾ ಇರ್ತೀವಿ. ನಾವು ಕನ್ನಡದಲ್ಲಿ ಹೇಳೋಣ, ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿದ್ದಾರೆ ಅಂತ. ಎನಿವೆ, ನಾನು ತುಂಬಾ ಟೈಮ್ ತಗೊಂಡೆ, ಸಾರಿ. ಓಕೆ, ಇವಾಗ ಡಾಕ್ಟರ್ ಯಶೋಧ ಅವರು ಸಮಗ್ರ ಜೀವನ ಶೈಲಿ ಭಾಗ 1ರಲ್ಲಿ ಒಂದಷ್ಟು ವಿಷಯಗಳನ್ನ ಅಂದ್ರೆ 18 ಸೂತ್ರಗಳನ್ನ ನಿಮಗೆ ತಿಳಿಸ್ಕೊಡ್ಲಿದ್ದಾರೆ. ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು PSSM ನ 18 ಸೂತ್ರಗಳು ಏನೇನು ಅಂತ, ಒಂದೊಂದೇ ಸೂತ್ರಗಳು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೇಗೆ ಅದನ್ನ ನಮ್ಮ ಜೀವನವನ್ನ ಉತ್ತಮಪಡಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು 18 ಸೂತ್ರಗಳನ್ನ ಅವರು ರಚನೆ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇದು ಸ್ಥಾಪನೆಯಾಗಿದ್ದು 1990ರಲ್ಲಿ. ಇದು ಪತ್ರಿಜಿ ಗುರುಗಳ ನಾಯಕತ್ವದಲ್ಲಿ ಸ್ಥಾಪನೆಯಾದಂತಹದ್ದು. ಇದರಲ್ಲಿ 18 ಸೂತ್ರಗಳು. ಅದರಲ್ಲಿ ಮೊದಲನೇ ಸೂತ್ರ ಏನು ಅಂತ ಹೇಳಿದ್ರೆ, ಧ್ಯಾನವನ್ನ ಸರಿಯಾದ ಕ್ರಮದಲ್ಲಿ ಮಾಡುವುದು ಅನ್ನೋದು ಮೊದಲನೇ ಸೂತ್ರ. ಧ್ಯಾನದ ಪ್ರಕಾರಗಳಲ್ಲಿ ಬಹಳಷ್ಟು ಧ್ಯಾನಗಳಿವೆ. ಹಠಯೋಗ ದೀಪಿಕದಲ್ಲಿ ಉಲ್ಲೇಖ ಆದಂತದ್ದು ಸಾಕಷ್ಟು ಧ್ಯಾನಗಳ ಪ್ರಕಾರಗಳಿವೆ. ಅದರಲ್ಲಿ ಓಶೋ ರಜನೀಶ್ ಅವರದ್ದು 108 ಧ್ಯಾನ ಕ್ರಮಗಳಿದೆ. ಆದ್ರೆ ಪತ್ರಿಜಿ ಸರ್ ಕಂಡುಕೊಂಡಂತದ್ದು ಒಂದು ಆನಾಪಾನ ಸತಿ ಧ್ಯಾನ ಏನಿದೆ, ಅದು ತುಂಬಾ ಸರಳವಾದ ವಿಧಾನವಾದ ಒಂದು ಧ್ಯಾನ. ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳೋದಾದ್ರೆ, ಈಗಾಗ್ಲೇ ನಾವು ಶುರು ಮಾಡಿದ್ದೇವೆ, ಅದನ್ನ ಕಲ್ತ್ಕೊಂಡು ಅದನ್ನ ದಿನನಿತ್ಯ ನಾವು ಮಾಡ್ತಾ ಇದ್ದೇವೆ. ಆರಾಮಾಗಿ ಕುತ್ಕೊಳ್ಳೋದು, ಸ್ಥಿರ ಸುಖಾಸನದಲ್ಲಿ ಕುತ್ಕೊಳ್ಳೋದು, ಕಣ್ಮುಚ್ಕೊಳ್ಳೋದು, ಕೈಗಳನ್ನ ಕೂಡಿಸ್ಕೊಳ್ಳೋದು, ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳೋದು, ಉಸಿರಿನ ಕಡೆ ಗಮನವನ್ನ ನೀಡೋದು, ಅದಷ್ಟೇ ಸಿಂಪಲ್ ಧ್ಯಾನ. ಇದರಿಂದನೇ ಅನೇಕ ರೋಗಗಳನ್ನ ನಾವು ಕಳೆದುಕೊಂಡು ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳುವಂಥದ್ದು ಆಗುತ್ತೆ. ಸೊ ಈಗ ಬೆಡ್ ರಿಡನ್ ಆದವರು ಕುತ್ಕೊಳ್ಲಿಕ್ಕಾಗಲ್ಲ, ಏನ್ ಮಾಡ್ಬೇಕು? ಅವರು ಸಹ ಈ ಧ್ಯಾನವನ್ನ ಮಾಡಬಹುದು, ಮಲಗಿಕೊಂಡೇ ಮಾಡಬಹುದು. ಆದ್ರೆ ಕಾಲ್ಗಳನ್ನ ಪಾದಗಳನ್ನ ಅವ್ರು ಮಲಗಿದಲ್ಲಿಯೇ ಕ್ರಾಸ್ ಮಾಡ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಮಾಡಬಹುದು. ಈಗ ಕೆಲವು ಸಮಯ ದೀರ್ಘಕಾಲದವರೆಗೆ ಕುತ್ಕೊಳ್ಲಿಕ್ಕಾಗಲ್ಲ, ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಗೋಡೆಗೆ ಒತ್ತುಕೊಂಡು ಒಂದು ಸಪೋರ್ಟಿವ್ ಸಿಸ್ಟಮ್ ಏನಾದ್ರು ತಗೊಂಡು, ಪಿಲ್ಲೋ ಏನಾದ್ರು ಹಾಕೊಂಡು, ಕಾಲ್ನ ಇಟ್ಕೊಂಡು, ಮಂಡಿಗಳು ಸಪೋರ್ಟ್ ಮಾಡೋದಿಲ್ಲ ಕೆಲವರಿಗೆ, ಮಂಡಿ ನೋವಿರುತ್ತೆ, ಮಡ್ಸ್ಕೊಳ್ಲಿಕ್ಕಾಗಲ್ಲ ಅಂತಾರೆ, ಕಾಲ್ನ ಇಟ್ಕೊಂಡು, ಇವರೆಲ್ಲ ಎಕ್ಸೆಪ್ಷನ್ ಕೇಸ್ಗಳು.
ಸೊ ಅಂತವರೆಲ್ಲ ನಮ್ಗೆ ಏಕೆ ಧ್ಯಾನ ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ನಾವು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಇದನ್ನ ಸರಳೀಕರಿಸಿ ಮಾಡುವಂತ ಧ್ಯಾನ ಇದು. ಸೊ ಹಾಗೆಯೇ ಕಾಲ್ನ ಇಟ್ಕೊಂಡು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಮಾಡುವಂತ ಧ್ಯಾನ. ಈಗ ಕೆಲವ್ರು ಹೇಳ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಕುತ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಆಲಸ್ಯತನನೂ ಇರ್ಬಹುದು, ಇಲ್ಲ ಮಲ್ಕೊಂಡೇ ಮಾಡ್ತೀವಿ ಅಂತಂದ್ರೆ ಇದು ಅಂತವ್ರಿಗೆ ಏನಾಗುತ್ತೆ? ಈಗ ಆರೋಗ್ಯ ಹೊಂದಿರೋರು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆ ಆರೋಗ್ಯವನ್ನ ಹಾಗೆಯೇ ಆ ಮೇಂಟೈನ್ ಮಾಡ್ಕೊಂಡು ಮುಂದುವರಿಸಬಹುದು. ಈಗ ರೋಗ ಬಂದಿರೋಂಥವ್ರು ಮಾಡ್ಬೇಕು ಅಂತಂದ್ರೆ ಅವರು ರೋಗ ಮುಕ್ತರಾಗಿ ಒಳ್ಳೆಯ ಜೀವನವನ್ನ ಮಾಡ್ಬೇಕಾಗುತ್ತೆ. ಸೊ ಚೆನ್ನಾಗಿ ಕುತ್ಕೊಳ್ಬಹುದಾದಂತವ್ರು ಮಲ್ಕೊಂಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಯಾವ್ದಾದ್ರು ಲೋಟಕ್ಕೋ ಅಥವಾ ಜಗ್ಗೋ ಯಾವ್ದಾದ್ರು ಪಾತ್ರೆಗೋ ಹಾಕ್ಬೇಕು, ನಲ್ಲಿ ನೀರ್ ತುಂಬಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನೇರವಾಗಿ ನಿಲ್ಲಿಸ್ತೀವಿ. ಹಾಗೇನೆ ನಮ್ಮ ದೇಹವನ್ನ ನೇರವಾಗಿ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಏನು ರಂಧ್ರದ ಮೂಲಕ, ನೆತ್ತಿಯಲ್ಲಿ ಇರುವಂತಹ ಬ್ರಹ್ಮರಂಧ್ರದ ಮೂಲಕ ಪ್ರಾಣಶಕ್ತಿ ಏನು ಸರಳವಾಗಿ ಹರಿದು ಬರುತ್ತೆ, ಸರಾಗವಾಗಿ ಹರಿದು ಬರುತ್ತೆ. ಹಾಗಾಗಿ ನಾವು ಕುಳಿತುಕೊಂಡೇ ಮಾಡುವಂಥದ್ದು ಸರಿಯಾದ ವಿಧಾನವಾದ ಒಂದು ದೈಹಿಕವಾಗಿ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ಮಾಡ್ಬೇಕಾಗುತ್ತೆ. ಸೊ ನಾವು ಧ್ಯಾನ ಮಾಡುವಂತಹ ಜಾಗ ನಿಶ್ಶಬ್ದವಾಗಿರ್ಬೇಕು, ಪ್ರಶಾಂತತೆ ಇರಬೇಕು, ಸುಖಾಸನದಲ್ಲಿ ಕುತ್ಕೊಳ್ಬೇಕು. ಹೀಗೆ ಇದನ್ನೆಲ್ಲ ಅನುಸರಿಸಿ ಧ್ಯಾನವನ್ನ ಈ ರೀತಿ ಸರಿಯಾದ ಕ್ರಮದಲ್ಲಿ ಮಾಡ್ಬೇಕಾಗುತ್ತೆ. ಎರಡನೆಯ ಸೂತ್ರ ಏನು ಅಂತಂದ್ರೆ ಸ್ವಾಧ್ಯಾಯ. ನಾವು ಸ್ವಾಧ್ಯಾಯ ಸದ್ಗ್ರಂಥಗಳನ್ನ ಓದ್ಬೇಕು. ಅನೇಕ ಸಾಧಕರು ಸಾಧನೆ ಮಾಡಿ ಅವರ ಜೀವನ ಚರಿತ್ರೆಯನ್ನ ಬರೆದಂತಹ ಏನಿದೆ ಅಂತ ಪುಸ್ತಕಗಳನ್ನ ಓದ್ಬೇಕು. ಹಾಗೆಯೇ ನಮ್ಮಲ್ಲಿ ಸಾಕಷ್ಟು ಯೋಗಿಗಳಿದ್ದಾರೆ, ವಿವೇಕಾನಂದರಿದ್ದಾರೆ, ಯೋಗಾನಂದರಿದ್ದಾರೆ, ರಾಮಕೃಷ್ಣ ಪರಮಹಂಸರಿದ್ದಾರೆ, ಅನೇಕ ದಾಸರ ವಚನಗಳಿದೆ. ಅಂತಹ ಪುಸ್ತಕಗಳನ್ನೆಲ್ಲ ಓದಿ ಅವರು ಏನನ್ನ ಬರ್ದಿದ್ದಾರೆ, ರಚನೆ ಮಾಡಿದ್ದಾರೆ, ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತ ಅನೇಕ ತತ್ವಗಳಿದೆ. ಅದನ್ನ ಅಳವಡಿಸ್ಕೊಂಡು ನಾವು ಆ ಜೀವನದಲ್ಲಿ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಸ್ವಾಧ್ಯಾಯದಲ್ಲಿ ಬರುತ್ತೆ. ಅದು ಎರಡನೇ ಸೂತ್ರ. ಮೂರನೇ ಸೂತ್ರ ಏನು ಅಂತಂದ್ರೆ ಸಜ್ಜನ ಸಾಂಗತ್ಯ. ಯಾವಾಗಲೂ ನಾವು ಒಳ್ಳೆಯ ವ್ಯಕ್ತಿಗಳನ್ನ, ಒಳ್ಳೆಯ ವಿವೇಚನೆ ಇರುವಂತಹ ಜ್ಞಾನವನ್ನ ನೀಡುವವರ ಜೊತೆ ನಮ್ಮ ಸಾಂಗತ್ಯವನ್ನ ಇಟ್ಕೊಳ್ಬೇಕಾಗುತ್ತೆ. ಅವರ ಧ್ಯಾನ ಅನುಭವವನ್ನ ಹಂಚ್ಕೋಬೇಕಾಗುತ್ತೆ. ನಮ್ಮ ಸಮಯವನ್ನ ಒಳ್ಳೆಯ ರೀತಿ ಸದುಪಯೋಗ ಪಡಿಸ್ಕೊಂಡು ಅವರ ಜೊತೆ ಹಂಚ್ಕೊಂಡು ನಮ್ಮ ಧ್ಯಾನ ಅನುಭವವನ್ನ ಅವ್ರ ಜೊತೆ ಕೇಳ್ಕೊಂಡು ಅಥವಾ ಹೇಳ್ಕೊಂಡು ವಿಚಾರ ವಿನಿಮಯ ಮಾಡ್ಕೊಂಡು ನಾವು ಸಜ್ಜನ ಸಾಂಗತ್ಯವನ್ನ ಪರಿಪಾಲನೆ ಮಾಡುವಂಥದ್ದು ಮೂರನೇ ಸೂತ್ರ ಆಗುತ್ತೆ. ನಾಲ್ಕನೇ ಸೂತ್ರ ಏನು ಅಂತ ಹೇಳಿದ್ರೆ ಮೌನವನ್ನ ಆಚರಣೆ ಮಾಡ್ಬೇಕು. ಮೌನದ ಮಹತ್ವವನ್ನ ತಿಳಿಸ್ಕೊಳ್ಬೇಕು. ಎಷ್ಟು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಅರ್ಥಕೊಂಡು ಕೇವಲ ನಾವು ತುಟಿ ಮುಚ್ಚಿ ಮಾತಾಡದೇ ಇರುವಂತದ್ದು, ನಮ್ಮ ಆಲೋಚನೆಗಳನ್ನ ಮೌನೀಕರಿಸ್ಬೇಕು. ಹಲವಾರು ರೀತಿಯ ಆಲೋಚನೆಗಳು ಬರುತ್ತೆ, ಅದನ್ನು ಸ್ಥಗಿತಗೊಳಿಸಿ ನಾವು ಮೌನವನ್ನ ಆಚರಣೆ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನಾವು ಆತ್ಮ ಜ್ಞಾನ ಪಡೆಯುವಂತ ಪಥ ಏನಿರುತ್ತೆ ಅದು ಸುಗಮವಾಗಿರುತ್ತೆ. ನಾವು ಹೆಚ್ಚು ಮಾತಾಡದೇ ಇರೋಂಥದ್ದನ್ನ ರೂಢಿಸ್ಕೊಳ್ಬೇಕಾಗುತ್ತೆ. ಅವಶ್ಯಕತೆ ಇದ್ದಷ್ಟೇ ಮಾತಾಡ್ಬೇಕು. ಅವಕಾಶ ಇದೆ ಅಂತ ಏನೇನೋ ಮಾತಾಡಬಾರ್ದು. ಹಾಗೇನೆ ಪ್ರತಿ ವಾರವೂ ಒಂದು ದಿನ ಉಪವಾಸ ಹಾಗೂ ಮೌನವನ್ನ ಆಚರಣೆ ಮಾಡ್ಬೇಕು. ಅದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮವಾದ ರೀತಿಯಲ್ಲಿ ಸಹಕಾರ ನೀಡುತ್ತೆ. ಹಾಗೆಯೇ ಐದನೇ ಸೂತ್ರ ಏನು ಅಂತಂದ್ರೆ ಹುಣ್ಣಿಮೆ ಧ್ಯಾನವನ್ನ ಇವರು ಹೇಳ್ತಾರೆ. ಬೆಳದಿಂಗಳ ಧ್ಯಾನ, ಕಾಸ್ಮಿಕ್ ಎನರ್ಜಿ ಏನಿದೆ, ತರಂಗಗಳೇನಿದೆ, ಅದು ನಮ್ಮ ದೇಹಕ್ಕೆ ಹೋಗಿ ಅನೇಕ ರೀತಿಯ ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬಹುದು. ಹಾಗಾಗಿ ಪ್ರತಿ ತಿಂಗಳು ಕೂಡ ನಾವು ಹುಣ್ಣಿಮೆ ಧ್ಯಾನವನ್ನ ಮಾಡ್ಬೇಕಾಗುತ್ತೆ. ಅಲ್ಲಿ ಕಾಸ್ಮಿಕ್ ಎನರ್ಜಿ ವೈಬ್ರೇಷನ್ಸ್ ಬಹಳ ಅತಿರೇಕದಲ್ಲಿರುತ್ತೆ. ಅಂತಹ ಎನರ್ಜಿಯನ್ನ ನಾವು ಪ್ರತಿ ಹುಣ್ಣಿಮೆಯ ದಿವಸ ಧ್ಯಾನ ಮಾಡೋದ್ರ ಮೂಲಕ, ಕಣ್ಮುಚ್ಚಿ ಆನಾಪಾನಸತಿ ಧ್ಯಾನ ಮಾಡೋದ್ರ ಮೂಲಕ ಅದನ್ನ ನಾವು ಗ್ರಹಿಸ್ಕೊಂಡು ನಮ್ಮ ಆತ್ಮ ಜ್ಞಾನವನ್ನ ಹೆಚ್ಚಾಗಿ ಪಡ್ಕೊಳ್ಳೋದಿಕ್ಕೆ ಅದು ಪ್ರಯೋಜನವನ್ನ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ಕೋಪ, ದ್ವೇಷ, ಅಸೂಯೆ ಜಾಸ್ತಿ ಇದ್ರೆ ಅಂತ ವ್ಯಕ್ತಿ ಆ ಸಮಯದಲ್ಲಿ ಹುಣ್ಣಿಮೆ ದಿವಸ ಹಾಗೂ ಅಮಾವಾಸ್ಯೆ ದಿವಸ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಯಾವ ವ್ಯಕ್ತಿಗೆ ಆನಂದ, ಸಂತೋಷ, ಯಾವಾಗ್ಲೂ ತೃಪ್ತಿ ಭಾವನೆಯಿಂದ ಇರ್ತಾನೋ ಅವನಿಗೆ ಅದೇ ರೀತಿಯ ಗುಣಗಳು, ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವುದು ನಕಾರಾತ್ಮಕವಾಗಿ ರಜೋಗುಣ, ತಮೋಗುಣ ಇರುತ್ತೋ ಅದನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಹುಣ್ಣಿಮೆ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅತ್ಯಂತವಾಗಿ ಧನಾತ್ಮಕ ಚಿಂತನೆಯನ್ನ ಮಾಡಂತ ಇರೋ ವ್ಯಕ್ತಿನೂ ಕೂಡ ಹುಣ್ಣಿಮೆ ಧ್ಯಾನ ಮಾಡಿದಾಗ ಅವನಲ್ಲಿ ಜೀವನ ಇನ್ನೂ ಉತ್ತಮಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೇ ಆಗಿರ್ಲಿ ಹುಣ್ಣಿಮೆ ಧ್ಯಾನವನ್ನ ಮಾಡೋದ್ರ ಮೂಲಕ ನಾವು ನಮ್ಮ ಜೀವನವನ್ನ, ಆಧ್ಯಾತ್ಮಿಕ ಪಥವನ್ನ ಸರಾಗಗೊಳಿಸ್ಕೊಳ್ಬಹುದು.
ಅದರ ನಂತರ ಬರುವಂತದ್ದು ಪಿರಮಿಡ್ ಶಕ್ತಿ. ಪಿರಮಿಡ್ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಧ್ಯಾನವನ್ನ ಮಾಡಬೇಕು ಅಂತ ಹೇಳಿ. ಧ್ಯಾನವನ್ನ ಮಾಡೋದಕ್ಕೆ ಪಿರಮಿಡ್ ಶಕ್ತಿ ಅಂತ ಹೇಳಿದ್ರೆ, ಪಿರಮಿಡ್ ನಮ್ಮ ಕಾಸ್ಮಿಕ್ ಎನರ್ಜಿಯನ್ನ ಏಕೀಕರಣಗೊಳಿಸಿ ನಮ್ಮ ದೇಹದಲ್ಲಿ ಸೇರುವಂತದ್ದು ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ಪತ್ರಿಜಿ ಸರ್ ಎಲ್ಲಾ ಕಡೆ ಪಿರಮಿಡ್ ಸ್ಥಾಪನೆ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು, ಮೊದಲನೇ ಪಿರಮಿಡ್ 1990ರಲ್ಲಿ ಕರ್ನೂಲ್ನಲ್ಲಿ ನಿರ್ಮಾಣ ಆಗುತ್ತೆ. ಎರಡನೇ ಪಿರಮಿಡ್ ವರವಕೊಂಡನಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆಯೇ ಒಂದೊಂದೇ ಪಿರಮಿಡ್ ಸ್ಥಾಪನೆ ಆಗ್ತಾ ಆಗ್ತಾ ಸಾಕಷ್ಟು ಜನರು ಪಿರಮಿಡ್ ಶಕ್ತಿಯನ್ನ ಅನುಭವ ಪಡ್ಕೊಂಡು ಧ್ಯಾನವನ್ನ ಮಾಡ್ತಾ, ಆ ಧ್ಯಾನ ಪ್ರಚಾರವನ್ನ ಮಾಡ್ತಾ ಎಲ್ಲಾ ಕಡೆ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಪಿರಮಿಡ್ ಶಕ್ತಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ. ಹಾಗಾಗಿ ಪಿರಮಿಡ್ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕು. ಏಕೆಂದ್ರೆ ಚರ್ಚ್ಗಳಲ್ಲಿ ನೋಡಿ, ಮಸೀದಿಗಳಲ್ಲಿ ನೋಡಿ, ನಾವು ಹಿಂದೂ ದೇವಸ್ಥಾನಗಳಲ್ಲಿ ನೋಡಿ, ಗೋಪುರದಂತ ರಚನೆಯನ್ನ ಮಾಡಿ ಅಲ್ಲಿ ಬರುವಂತಹ ಕಾಸ್ಮಿಕ್ ಎನರ್ಜಿ ಇಂದ ನಮ್ಮಲ್ಲಿ ಅನೇಕ ರೀತಿಯ ಶಕ್ತಿ ಮಾರ್ಪಾಡುಗೊಂಡು, ನಾವು ದೇವಸ್ಥಾನಕ್ಕೋ ಚರ್ಚ್ಗೋ ಮಸೀದಿಗೋ ಹೋದಾಗ ಅಲ್ಲಿ ವೈಬ್ರೇಷನ್ಸೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಪ್ರಯೋಜನವನ್ನ ನಾವು ಪಡ್ಕೊಳ್ತೀವಿ. ಹಾಗೇನೆ ಪಿರಮಿಡ್ ಶಕ್ತಿಯು ಕೂಡ ಬಹಳ ಅಪರೂಪವಾದಂತಹ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಬೆಂಗಳೂರಿನಲ್ಲಿ ಮೈತ್ರೇಯ ಬುದ್ಧ ಪಿರಮಿಡ್ ಸೆಂಟರ್ನಲ್ಲೂ ಕೂಡ ಅದು 5,000 ಜನರು ಒಟ್ಟಿಗೆ ಕುಳಿತುಕೊಂಡು ಧ್ಯಾನ ಮಾಡುವಷ್ಟು ದೊಡ್ಡದಾಗಿದೆ. ಸೊ ಅದರ ಪ್ರಯೋಜನವನ್ನು ಸಾಕಷ್ಟು ಜನರು ಅಲ್ಲಿ ವಿಸಿಟ್ ಮಾಡಿ ಪಡೆದುಕೊಳ್ತಾ ಇದ್ದಾರೆ. ಹಾಗೇನೆ ಈಗ ಪಿರಮಿಡ್ ಫಾರ್ಮ್ ಅಂತ ಮಹಾವತಾರ್ ಫೌಂಡೇಶನ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನು ನಾವು ಕೃಷಿ ಮಾಡ್ತಾ ಇದೀವಿ, ಅದರಲ್ಲಿ ಯಾವುದೇ ಔಷಧಿ ಬಳಕೆ ಇಲ್ಲದೆ ತರಕಾರಿಗಳನ್ನ ಬೆಳೆದು ಸೊಪ್ಪು ತರಕಾರಿಗಳನ್ನ ಮಾಡೋದಂಥದ್ದು ಒಂದು ಹೊಸ ಆಯಾಮವನ್ನ ಡಾಕ್ಟರ್ ರಂಗನಾಥ್ ಸರ್ ಅವರು ಈಗ ಶುರು ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಪಿರಮಿಡ್ ಫಾರ್ಮ್ ಅಂತ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಅದು ಕೂಡ ಪಿರಮಿಡ್ ಶಕ್ತಿಯನ್ನ ಹೆಚ್ಚು ಮಾಡ್ತಾ ನಮ್ಮಲ್ಲಿ ಹೇಗೆ ಅದು ಬದಲಾವಣೆಯನ್ನ ತರುತ್ತೆ ಅನ್ನೋದನ್ನ ಕಂಡುಕೊಳ್ಬಹುದು. ಸೊ 7ನೇ ಸೂತ್ರ ಏನು ಅಂತಂದ್ರೆ, ಔಷಧಗಳನ್ನ ಉಪಯೋಗಿಸ್ಬಾರ್ದು ಅಂತ. ನಮ್ಮದ ಯಾವುದೇ ಕಾಯಿಲೆ ಇರ್ಲಿ ಔಷಧಗಳನ್ನ ಸ್ಟಾಪ್ ಮಾಡ್ಬೇಕು. ಕೆಮಿಕಲ್ ಯುಕ್ತ, ಅಲೋಪತಿ ಯುಕ್ತ ಏನಿದೆ ಔಷಧಿಗಳನ್ನ ತಗೋಬಾರದು ಅನ್ನೋದು ಪತ್ರಿಜಿ ಸರ್ ಅವರ ಒಂದು ಸೂತ್ರ. ಸೊ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಸೆಲ್ಫ್ ಹೀಲಿಂಗ್ ಶಕ್ತಿ ಇದೆ. ನಮಗ್ ನಾವೇ ಹೀಲಿಂಗ್ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದೆ. ಆದ್ರಿಂದ ಧ್ಯಾನದ ಮೂಲಕ ನಮ್ಮದ ಯಾವುದೇ ಕಾಯಿಲೆ ಇರ್ಲಿ ಅದನ್ನ ನಾವು ಗುಣಪಡಿಸ್ಕೊಳ್ಳುವಂತ ಶಕ್ತಿ ಇರೋದ್ರಿಂದ ನಾವು ಔಷಧಿಗಳನ್ನ ತೆಗೆದುಕೊಳ್ಳೋದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋದು 7ನೇ ಸೂತ್ರ ಆಗಿರುತ್ತೆ. ಸೊ ಇದರಲ್ಲಿ ಹೇಳೋದಾದ್ರೆ, ಯು ಆರ್ ಎ ಡಾಕ್ಟರ್, ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಪ್ರಕಾರ MBBS ಅಂತಂದ್ರೆ ಅದು ವೈದ್ಯರ ಕ್ವಾಲಿಫಿಕೇಶನ್ ಅಲ್ಲ, ಬ್ಯಾಚುಲರ್ ಆಫ್ ಮೆಡಿಟೇಷನ್ ಅಂಡ್ ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಪ್ರತಿಯೊಬ್ಬರು ಅವರವರ ದೇಹಕ್ಕೆ ಡಾಕ್ಟರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಬೇಕು. ಧ್ಯಾನ ಮುಖೇನ ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಸೊ ಹಾಗಾಗಿ ಕೇವಲ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ, ಎಮರ್ಜೆನ್ಸಿ ಇರುವಂತ ಸಮಯದಲ್ಲಿ ಮಾತ್ರ ನಾವು ಏನಿದೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಆಕ್ಸಿಡೆಂಟ್ ಆಗುವಂತದ್ದು ಸಂದರ್ಭಗಳಲ್ಲಿ ಆ ಸಮಯದಲ್ಲಿ ಮಾತ್ರ ನಾವು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಬಾಕಿ ಸಮಯದಲ್ಲಿ ನಮ್ಮ ಆರೋಗ್ಯವನ್ನ ನಾವೇ ಉತ್ತಮ ಪಡಿಸ್ಕೊಳ್ಬೇಕು. ಧ್ಯಾನದ ಮೂಲಕ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು ಅನ್ನೋದು ಇವರ 7ನೇ ಸೂತ್ರ. 8ನೇ ಸೂತ್ರ ಏನು ಅಂತಂದ್ರೆ, ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು. ಸೊಪ್ಪು ತರಕಾರಿಗಳನ್ನ, ಗ್ರೀನ್ ವೆಜಿಟೇಬಲ್ಸ್ ನ ತಿನ್ಬೇಕು. ಹಿಂಸೆಯನ್ನ ಪ್ರಾಣಿಗಳಿಗೆ ಮಾಡಬಾರ್ದು. ಪ್ರಾಣಿ ಹಿಂಸೆ ಮಾಡಿ ಅದರಿಂದ ತಿನ್ನುವಂತ ಆಹಾರ ನಮಗೆ ಶೋಭೆ ತರುವಂತದ್ದಲ್ಲ. ನಮ್ಮಲ್ಲಿ ರಜೋಗುಣ, ತಮೋಗುಣ ಜಾಸ್ತಿ ಆಗುತ್ತೆ. ಹಿಂಸಾತ್ಮಕ ಕ್ರೌರ್ಯಗಳು ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಒಂದು ಸತ್ವ ಇರೋದಿಲ್ಲ, ಸಾತ್ವಿಕ ಗುಣ ಬರೋದಿಲ್ಲ ಅನ್ನೋದು ಇದು 8ನೇ ಸೂತ್ರದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಅವರ ಸಂಕಲ್ಪದ ಪ್ರಕಾರ, ಪತ್ರಿಜಿ ಸರ್ ಅವರ ಸಂಕಲ್ಪದ ಪ್ರಕಾರ ಧ್ಯಾನ ಜಗತ್, ಪಿರಮಿಡ್ ಜಗತ್ ಹಾಗೂ ಸಸ್ಯಾಹಾರ ಜಗತ್ತು, ಆ ನಿಟ್ಟಿನಲ್ಲಿ ನಾವು ಸಸ್ಯಾಹಾರವನ್ನೇ ಸೇವನೆ ಮಾಡಬೇಕು ಅನ್ನೋದು 8ನೇ ಸೂತ್ರ ಆಗಿದೆ. 9ನೇ ಸೂತ್ರ ಏನು ಅಂದ್ರೆ, ಪ್ರಕೃತಿಯೊಡನೆ ನಾವು ಬೆರಿಬೇಕು ಅಂತ ಹೇಳ್ಬಿಟ್ಟು. ಪ್ರಕೃತಿಯೊಡನೆ ಅಂತ ಏನಂತಂದ್ರೆ, ಈಗ ಕೃಷಿಕರಾದ್ರೆ ಯಾವಾಗ್ಲೂ ಗದ್ದೆನಲ್ಲಿ, ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಅವ್ರದ್ದು ಪ್ರಕೃತಿ ಜೊತೆ ಒಡನಾಟ ಇರುತ್ತೆ. ಆದ್ರೆ ನಾವು ಇನ್ನು ಉಳಿದಂತವ್ರು ಏನ್ ಮಾಡಬಹುದು, ಟ್ರೆಕ್ಕಿಂಗ್ ಮಾಡಬಹುದು, ಬೆಟ್ಟ ಹತ್ತಬಹುದು, ಬೆಟ್ಟ ಗುಡ್ಡಗಳನ್ನ ಹತ್ಬಹುದು. ಹಾಗೆ ಮರ ಗಿಡಗಳ ಮಧ್ಯೆ ಏನಾದ್ರೂ ಒಂದು ಚಟುವಟಿಕೆಗಳನ್ನ ಇಟ್ಕೊಳ್ಳುವಂಥದ್ದು, ಮರ ಗಿಡಗಳನ್ನ, ಪ್ರಕೃತಿಯನ್ನ ಪ್ರೀತಿಸುವಂಥದ್ದು. ಹಾಗೆ ಬೆಳಗಿನ ಜಾವ ಸೂರ್ಯ ಕಿರಣಗಳು ನಮ್ಮ ಮೈಯಲ್ಲಿ ಬೀಳುವಂತೆ ನಾವು ಸೂರ್ಯನ ಮೈಗೊಡ್ಡಿ ಕುಳಿತುಕೊಳ್ಳುವುದು.
ಬೆಳಗಿನ ಜಾವದ ಸೂರ್ಯನ ಕಿರಣಗಳು ಅತ್ಯುತ್ತಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೂ ಹುಲ್ಲು ಮೈದಾನ ಇದ್ರೆ ಅದರಲ್ಲಿ ಬರಿಗಾಲಿನಲ್ಲಿ ನಡೆಯುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಗಿಡ ನೆಡೋದು, ಗಾರ್ಡನಿಂಗ್ ಮಾಡೋದು, ಇದೆಲ್ಲ ಪ್ರಕೃತಿಯ ಜೊತೆ ನಾವು ಒಡನಾಟವನ್ನ ಇಟ್ಕೊಳ್ಳುವಂತ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ಪ್ರಕೃತಿಯೊಡನೆ ಹೆಚ್ಚು ಸಮಯ ಕಳೀಬೇಕು ಅಂತ ಇವ್ರು ಹೇಳ್ತಾರೆ. ಹಾಗೆ ಅದ್ರ ನಂತರ ಬರುವಂತದ್ದು 10ನೇ ಸೂತ್ರ. 10ನೇ ಸೂತ್ರ ಏನು ಅಂತಂದ್ರೆ ಪ್ರತ್ಯೇಕ ವೇಷಧಾರಣೆ ಹಾಗೂ ಯಾವುದೇ ಡ್ರೆಸ್ ಕೋಡ್ ನಮ್ಮಲ್ಲಿ ಇಲ್ಲ ಅಂತ. PSSM ಅಲ್ಲಿ ಡ್ರೆಸ್ ಕೋಡ್ ಇರಬಾರ್ದು ಅಂತ ಹೇಳಿ ಅವರು ಹೇಳ್ತಾರೆ. ಸರಳವಾದ ವಸ್ತ್ರಧಾರಣೆ ಮಾಡ್ಬೇಕು, ಎಲ್ಲರಂತೆ ಸಾಮಾನ್ಯವಾಗಿ ನಾವು ಬದುಕಬೇಕು ಅಂತ ಹೇಳ್ತಾರೆ. ಇದು 10ನೆಯ ಸೂತ್ರ. ಇದ್ರ ನಂತರ 11ನೇ ಸೂತ್ರ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನ ಹೇಳ್ಕೊಡ್ಬೇಕು ಅಂತ. ಯಾಕೆಂದ್ರೆ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡ್ಬೇಕು, ಆರೋಗ್ಯವಂತ ವ್ಯಕ್ತಿಯನ್ನಾಗಿ ಆತನನ್ನ ರೂಪಿಸ್ಬೇಕು ಅಂತಂದ್ರೆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಧ್ಯಾನವನ್ನ ಹೇಳ್ಕೊಡ್ಬೇಕಾಗುತ್ತೆ. ಅದರ ನಂತರ 12ನೇ ಸೂತ್ರ ಅಂತಂದ್ರೆ ನಾವು ಯಾರಿಗೂ ಶಿಷ್ಯರಾಗಿ ಇರ್ಬೇಕಾಗಿಲ್ಲ, ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಅವರು ಕರಿತಾ ಇದ್ದಿದ್ದೇನೆ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತ. ಇಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ. ಸೊ ಎಲ್ಲರಲ್ಲೂ ಒಂದು ಶಕ್ತಿ ಇದೆ, ಚೈತನ್ಯ ಇದೆ, ಪ್ರತಿಯೊಬ್ಬರು ಮಾಸ್ಟರ್ಸ್ ಅಂತ ಅವರು ಒತ್ತಿ ಸಾರಿ ಹೇಳಿದ್ದಾರೆ. ಹಾಗಾಗಿ ನೀವು ಒಂದು ದಿವಸ ಧ್ಯಾನ ಕಲಿತು ಧ್ಯಾನ ಮಾಡಿದ್ರೆ ಅವರು ಫಸ್ಟ್ ಡೇ 1 ಡೇ ಮಾಸ್ಟರ್ ಅಂತ, 2ನೇ ದಿವಸದಲ್ಲಿ ನೀವು ಕಲಿತು ಧ್ಯಾನ ಮಾಡಿದ್ರೆ 2nd ಡೇ ಮಾಸ್ಟರ್ಸ್ ಅಂತ, 15 ದಿವಸ ಧ್ಯಾನ ಮಾಡಿ ಕಲ್ತಿದ್ರೆ 15ನೇ ದಿವಸದ ಮಾಸ್ಟರ್ಸ್ ಅಂತ. ಇದರಲ್ಲಿ ಎಲ್ಲರೂ ಫ್ರೆಂಡ್ಸ್ ಅನ್ನೋ ಭಾವನೆ ಇಟ್ಕೊಳ್ಬೇಕು, ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ. ಯಾವುದೇ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು ಅಂತಂದ್ರೂ ಎಲ್ಲರೂ ಒಬ್ಬರಿಗೊಬ್ರು ಸಂಭಾಷಣೆ ಮಾಡಿ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು. ಇಲ್ಲಿ ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ ಅಂತ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದು 12ನೇ ಸೂತ್ರ ಆಗುತ್ತೆ. 13ನೇ ಸೂತ್ರ ಏನು ಅಂತಂದ್ರೆ ಧ್ಯಾನ ಶಿಕ್ಷಣದಲ್ಲಿ ಹಣದ ಬದಲಾವಣೆ ಇರೋದಿಲ್ಲ, ಚಲಾವಣೆ ಇರೋದಿಲ್ಲ. ಈಗ ನಾವೊಬ್ರು ಧ್ಯಾನ ಹೇಳ್ಕೊಡ್ತೀವಿ ಅಂತಂದ್ರೆ ದುಡ್ಡನ್ನ ತಗೊಳ್ಬಾರ್ದು, ಅದಕ್ಕೆ ಚಾರ್ಜ್ ಮಾಡಬಾರ್ದು ಅಂತ ಇರುತ್ತೆ. ಸೊ ಎಲ್ಲಾ ಕಡೆ ಈಗ ಎಲ್ಲರೂ ಓಪನ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ ಕ್ಲಾಸಸ್, ಧ್ಯಾನ. ಆದ್ರೆ PSSM ಅಲ್ಲಿ ಪತ್ರಿಜಿ ಗುರುಗಳು ಶುರು ಮಾಡಿದಂತಹ ಈ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಯಾವುದೇ ರೀತಿಯ ಚಂದ ವಸೂಲಿ ಅಥವಾ ಫೀಸ್ ಕಟ್ಟಿ ಧ್ಯಾನವನ್ನ ಕಲಿಯುವಂತದ್ದು ಇಲ್ಲ. ನಾವು ಧ್ಯಾನವನ್ನ ಕಲ್ತ್ಕೊಂಡು ಧ್ಯಾನವನ್ನ ಅನುಭವವನ್ನ ಪಡ್ಕೊಂಡ್ಮೇಲೆ ಮತ್ತೊಬ್ಬರಿಗೆ ನಾವು ಧ್ಯಾನವನ್ನ ಹೇಳ್ಕೊಡ್ಬೇಕಾಗುತ್ತೆ. ದಟ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ಯಾವುದೇ ರೀತಿಯ ಹಣವನ್ನ ನಾವು ಪಡೆದುಕೊಳ್ಬಾರ್ದು. ಇನ್ ಕೇಸ್ ಅವರಲ್ಲಿ ತುಂಬಾ ಪ್ರೇರಣೆಯಾಗಿ ಯಾವ್ದಾದ್ರು ಒಂದು ಈ ರೀತಿಯಲ್ಲಿ ದುಡ್ಡು ಕೊಡ್ತಾರೆ ಅನ್ನೋದಾದ್ರೆ ಅದನ್ನ ಸ್ವೀಕಾರ ಮಾಡಬಹುದು. ಆದ್ರೆ ಒತ್ತಾಯ ಪೂರ್ವಕವಾಗಿ ಯಾರು ದುಡ್ಡನ್ನ ಪಡೆಯುವಂತಿಲ್ಲ ಹಾಗೂ ಕೊಡುವಂತಿಲ್ಲ ಅನ್ನೋದು 13ನೇ ಸೂತ್ರ. 14ನೇ ಸೂತ್ರ ಏನು ಅಂತಂದ್ರೆ ವಿಗ್ರಹಾರಾಧನೆ ಮಾಡಬಾರ್ದು. ಯಾವುದೇ ರೀತಿಯ ಪೂಜೆ ಪುರಸ್ಕಾರ ವಿಗ್ರಹಾರಾಧನೆಯನ್ನ ಬೇಡ, ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ, ನಮ್ಮೊಳಗೆ ಬ್ರಹ್ಮ ಇದ್ದಾನೆ ಅನ್ನೋದನ್ನ ನಾವು ಆತ್ಮ ಧ್ಯಾನದ ಮೂಲಕ ಕಂಡುಕೊಳ್ತಾ ಹೋಗ್ಬೇಕು. ಹಾಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನ ಲಭಿಸುತ್ತೆ, ಜ್ಞಾನ ಬಂದ ನಂತರ ಮುಕ್ತಿ ಸಿಗುತ್ತೆ ಅಂತ ಇವ್ರದ್ದು ಕಾನ್ಸೆಪ್ಟ್ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ಮುಕ್ತಿ ಮಾರ್ಗವನ್ನ ಹೋಗ್ಲಿಕ್ಕೆ ನಾವು ದೇವರ ಪೂಜೆ ಅದು ಭಕ್ತಿ ಮಾರ್ಗ ಆಗುತ್ತೆ. ನಾವು ಧ್ಯಾನ ಮಾರ್ಗದಲ್ಲಿರೋರು ಯಾವುದೇ ವಿಗ್ರಹ ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ನಂತರ ವರ್ಕ್ ಇಸ್ ವರ್ಷಿಪ್ ಅನ್ನೋದನ್ನ ನಾವು ಏನು ಕೆಲಸ ಮಾಡ್ತೀವೋ ಅದನ್ನೇ ನಾವು ಪೂಜಿಸ್ಬೇಕು, ಧ್ಯಾನವನ್ನೇ ಧ್ಯಾನಿಸ್ಬೇಕು. ಇದೇ ಇವ್ರದ್ದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ಧ್ಯಾನವನ್ನೇ ನೇರ ಗುರಿಯನ್ನಾಗಿ ಮಾಡಿಕೊಂಡು ನಾವು ಧ್ಯಾನ ಮಾಡೋದ್ರ ಮೂಲಕ ನಮ್ಮನ್ನ ನಾವು ಕಾಣ್ಕೊಳ್ಬೇಕು. ಹಾಗಾಗಿ ಮೂರ್ತಿ ಪೂಜೆ ಅಥವಾ ವಿಗ್ರಹಾರಾಧನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ 14ನೇ ಸೂತ್ರದಲ್ಲಿ. 15ನೇ ಸೂತ್ರದಲ್ಲಿ ಅವರವರ ಸಮಸ್ಯೆಗಳನ್ನೇ ಅವರವರೇ ಬಗೆಹರಿಸ್ಕೊಳ್ಬೇಕು, ಅವರವರ ಶಕ್ತಿ ಬಲದಿಂದ ಪರಿಹಾರ ಕಂಡುಕೊಳ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಡಿಪೆಂಡೆನ್ಸಿ ಅನ್ನೋದೇ ಇರಬಾರ್ದು. ಈಗ ನನ್ನಲ್ಲಿ ಭಾವನಾತ್ಮಕ ಸಮಸ್ಯೆ ಇದೆ, ಕೌಟುಂಬಿಕ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಆರ್ಥಿಕವಾದ ಸಮಸ್ಯೆ ಇದೆ, ಅದನ್ನ ಹೇಗೆ ಹೊರಬರ್ಬೇಕು ಆ ಸಮಸ್ಯೆಯಿಂದ ಅಂತಂದ್ರೆ ಕುತ್ಕೊಂಡು ಧ್ಯಾನ ಮಾಡಿ. ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿದಾಗ ಮಾತ್ರ ಅದರಲ್ಲಿ ಉತ್ತರವನ್ನ ನೀವೇ ಪಡ್ಕೊಳ್ತೀರಾ. ಆ ಧ್ಯಾನದಿಂದ ಸಾಕಷ್ಟು ಪರಿಹಾರಗಳು ನಿಮ್ಮಲ್ಲೇ ಸಿಗುತ್ತೆ. ಅದು ಸ್ವಂತ ಅನುಭವದ ಮೂಲಕ ನೀವು ಕಂಡುಕೊಳ್ಬೇಕು. ಯಾಕೆಂದ್ರೆ ಆ ಶಕ್ತಿ ನಿಮ್ಮಲ್ಲಿದೆ. ನನಗೆ ಧ್ಯಾನದಿಂದ ಶಕ್ತಿ ಬಂತು, ಆತ್ಮೋನ್ನತಿ ಬಂತು ಅಂತಂದ್ರೆ ನಿಮಗೂ ಕೂಡ ಅದು ಬರ್ಲಿಕ್ಕೆ ಆಗುತ್ತೆ. ಆದ್ರೆ ಅದನ್ನ ನೀವು ಮಾಡ್ಬೇಕು, ಸ್ವಂತವಾಗಿ ನೀವು ಕಂಡಿಡ್ಕೊಳ್ಬೇಕು ಅಂತ ಪತ್ರಿಜಿ ಸರ್ ಹೇಳ್ತಾರೆ.
ಇದು 15ನೇ ಸೂತ್ರ. 16ನೇ ಸೂತ್ರ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಯಾವುದೇ ಧ್ಯಾನ ಮಾಡಿದ್ರು ಹಿಮಾಲಯಕ್ಕೆ ಹೋಗಿ ಮಾಡ್ಬೇಕಾಗಿಲ್ಲ, ಗೃಹಸ್ಥ ಜೀವನದಲ್ಲಿ ಇದ್ಕೊಂಡೇ ನೀವು ಧ್ಯಾನವನ್ನ ಮಾಡಬೇಕು. ಎಲ್ಲಾ ರೀತಿಯ ಸುಖವನ್ನ ನೀವು ಅನುಭವಿಸ್ಬೇಕು, ಲೌಕಿಕ ಜಗತ್ತಿನಲ್ಲೇ ಇರ್ಬೇಕು. ಅಲೌಕಿಕತೆ ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡಿ, ನೀವು ಕುಟುಂಬದಿಂದ ಹೊರ ಹೋಗ್ಬಿಟ್ಟು ನೀವು ಧ್ಯಾನ ಮಾಡಿ ಆತ್ಮೋನ್ನತಿ ಪಡ್ಕೊಳ್ಬೇಕು ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಪ್ರತಿಯೊಬ್ಬ ಜೀವಿ ಹುಟ್ಟಿರೋದು ಎಲ್ಲಾ ರೀತಿಯ ಅನುಭವಗಳನ್ನ ಪಡಿಲಿಕ್ಕೆ. ಧ್ಯಾನವನ್ನು ಕೂಡ ಕಲ್ತ್ಕೊಂಡು ಧ್ಯಾನದ ಮೂಲಕನೇ ಸಂಸಾರ ಇದ್ರಲ್ಲೇ ಇದ್ಕೊಂಡು ನೀವು ಧ್ಯಾನವನ್ನ ಮುಂದುವರ್ಸ್ಕೊಳ್ಬೇಕು, ಹಾಗೂ ಆತ್ಮೋನ್ನತಿಯನ್ನ ಪಡ್ಕೊಳ್ಬೇಕು, ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಸಂಸಾರದಲ್ಲಿ ಇದ್ಕೊಂಡೇ ಮಾಡ್ಬೇಕು ಅಂತ ಪತ್ರಿಜಿ ಗುರು ಹೇಳ್ತಾರೆ. ಅದ್ರ ನಂತರ ಬರುವಂತದ್ದು 17ನೇ ಸೂತ್ರ. 17ನೇ ಸೂತ್ರದಲ್ಲಿ ಎಲ್ಲಾ ಗ್ರಾಮಗಳಲ್ಲಿಯೂ ಪಿರಮಿಡ್ ಸೆಂಟರ್ಗಳನ್ನ ಓಪನ್ ಮಾಡಿ ಅಂತ ಹೇಳ್ತಾರೆ. ಪಿರಮಿಡ್ ಶಕ್ತಿಯನ್ನ ತಿಳ್ಕೊಂಡಾಯ್ತು, ಧ್ಯಾನವನ್ನ ಕಲ್ತ್ಕೊಂಡಾಯ್ತು. ಸೊ ನಂತರ ಏನ್ ಮಾಡ್ಬೇಕು, ನಾವು ಧ್ಯಾನ ಹಂಚಿಕೆಯನ್ನ ಮಾಡ್ಬೇಕು, ಜ್ಞಾನ ಹಂಚಿಕೆಯನ್ನ ಮಾಡ್ಬೇಕು. ಹಾಗೇನೆ ಪಿರಮಿಡ್ಗಳನ್ನ ಕಟ್ಟೋದಿಕ್ಕೆ ಪ್ರೇರೇಪಣೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಪ್ರತಿ ಊರುಗಳಲ್ಲಿ ಪಿರಮಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ, ಹಾಗೂ ಪ್ರತಿ ಪ್ರಪಂಚದಾದ್ಯಂತ ಹಲವಾರು ಕಡೆ ಪಿರಮಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು 17ನೇ ಸೂತ್ರವಾಗಿದೆ, ಪಿರಮಿಡ್ ಅನ್ನ ಧ್ಯಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತದ್ದು. 18ನೇ ಸೂತ್ರ ಏನು ಅಂತಂದ್ರೆ, ನಾವು ಏನು ಧ್ಯಾನ ಕಲ್ತಿದ್ದೀವಿ, ಧ್ಯಾನ ಮಾಡಿದೀವಿ, ನಮ್ಮಲ್ಲಿ ಏನು ಒಂದು ಉತ್ತಮ ರೀತಿಯ ಅನುಭವನ ಪಡ್ಕೊಂಡಿದೀವಿ, ಅದನ್ನ ಒಂದು ಗ್ರಂಥ ರೂಪದಲ್ಲಿ ಬರೆದು ಪ್ರಕಟ ಮಾಡ್ಬೇಕು ಅಂತ ಹೇಳ್ತಾರೆ. ಏಕೆಂದ್ರೆ ಪತ್ರಿಜಿ ಸರ್ ಅವ್ರದ ಉದ್ದೇಶನೇ ಅದು ಇತ್ತು. ನಾನೊಬ್ನೇ ಜ್ಞಾನೋದಯ ಪಡ್ಕೊಂಡ್ರೆ ಸಾಲದು, ಅವರು ಧ್ಯಾನವನ್ನ ಏನು ಅನುಭವ ಪಡ್ಕೊಂಡಿದ್ದಾರೆ ಅವ್ರು ಹೇಳಲಿಲ್ಲ ಅಂತಂದ್ರೆ ನಾವು ಇವತ್ತು ಇಲ್ಲಿ ಕುತ್ಕೊಂಡು ನಾವು ಝೂಮ್ ಮೀಟಿಂಗ್ ಮಾಡ್ತಾ ಇರ್ಲಿಲ್ಲ, ನಮ್ಗೆ ಅದ್ರ ಬಗ್ಗೆ ಪರಿಚಯನೇ ಆಗ್ತಿರ್ಲಿಲ್ಲ. ಏಕೆಂತಂದ್ರೆ ಗೌತಮ ಬುದ್ಧರಂತವ್ರು ಧ್ಯಾನವನ್ನ ಮಾಡುವಾಗ ಸಾಕಷ್ಟು ಗುರುಗಳ ಕಡೆ ಹೋಗಿ ಅವರು ಸಾಕಷ್ಟು ಅಂಗಲಾಚಿ ಅವರ ಜ್ಞಾನವನ್ನ ಪಡ್ಕೊಳ್ತಾರೆ. ಆದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ. ಅವರ ಧ್ಯಾನ ಹಸಿವನ್ನ ಇಂಗಿಸಲು ಯಾವ ಗುರುಗಳು ಸಿಗೋದಿಲ್ಲ. ಪ್ರತಿಯೊಬ್ಬ ಗುರುಗಳನ್ನ ಮೀಟ್ ಮಾಡಿ ಏನು ಜ್ಞಾನ ಪಡಿತಾರೆ, ಆ ಗುರುಗಳಿಗೆ ಅನ್ಸ್ಬಿಡುತ್ತೆ ಈ ವ್ಯಕ್ತಿಗೆ ನಾವು ಕೊಡುವ ಜ್ಞಾನ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಗೌತಮ ಬುದ್ಧರು ಹೋಗಿ ಒಂದು ಬೋಧಿ ವೃಕ್ಷದಲ್ಲಿ ಕುಳಿತುಕೊಂಡು ಕೇವಲ ಉಸಿರಿನ ಕಡೆ ಗಮನ ಕೊಟ್ಟು ಉಸಿರಾಟವನ್ನ ಮಾಡ್ತಾ ಅವರು ಜ್ಞಾನವನ್ನ ಪಡ್ಕೊಳ್ತಾರೆ, ತೇಜಸ್ಸನ್ನ ಪಡ್ಕೊಳ್ತಾರೆ, ಆತ್ಮೋನ್ನತಿಯನ್ನ ಪಡ್ಕೊಳ್ತಾರೆ. ಆವಾಗ ಅವರ ಪ್ರಭಾವಳಿ ಏನಿದೆ ಅದು ಪ್ರಕಾಶಮಾನವಾಗಿ ಕಾಣ್ಬರುತ್ತೆ. ಆವಾಗ ಅವ್ರಿಗನ್ಸುತ್ತೆ ಆನಾಪಾನಸತಿ ಧ್ಯಾನ ಒಂದೇ ಇದಕ್ಕೆ ಮುಕ್ತಿ ಮಾರ್ಗಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ. ಸೊ ಅದರ ನಂತರ ಹಲವಾರು ಅವಧೂತರು, ಯೋಗಿಗಳು, ತಪಸ್ವಿಗಳು ಕಂಡುಕೊಂಡ್ರು ಕೂಡ, ಇದರ ಮಹತ್ವವನ್ನ ಕಂಡುಕೊಂಡ್ರು ಕೂಡ, ಅದರ ನಂತರ ಬಂದಂತ ಪತ್ರಿಜಿ ಸರ್ ಏನ್ ಮಾಡಿದ್ರು, ಆನಾಪಾನಸತಿ ಧ್ಯಾನದ ಮೂಲಕ ಅವರ ಗುರುಗಳಿಂದ ಕಲ್ತ್ಕೊಂಡು ಅದನ್ನ ತಾವು ಕಲ್ತ್ಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಜ್ಞಾನೋದಯವನ್ನ ಹೊಂದಿ ಹಲವಾರು ಜನರಿಗೆ ಇದು ತಲುಪಬೇಕು ಅಂದ್ಬಿಟ್ಟು ಇದಿಷ್ಟು 18 ಸೂತ್ರಗಳನ್ನ ಮಾಡಿ ಪರಿಚಯ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಧ್ಯಾನವನ್ನ ಕಲ್ಸ್ಕೊಡ್ಲಿಕ್ಕೆ ಪ್ರತಿ ಊರುಗಳಿಗೂ ಟ್ರಾವೆಲ್ ಮಾಡ್ತಾರೆ. 1990s ಅಲ್ಲಿ ಅವರು ಒಂದೊಂದು ಊರಿಗೂ ಹೋಗಿ ಕೇವಲ ಒಬ್ಬ ವ್ಯಕ್ತಿಗೆ ಧ್ಯಾನವನ್ನ ಕಲ್ಸ್ಕೊಡ್ಲಿಕ್ಕೆ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿದ್ನ ಅವರಿಂದನೇ ನಾವು ಹಲವಾರು ವಿಡಿಯೋಗಳಲ್ಲಿ ನೋಡ್ತೇವೆ. ಹಾಗಾಗಿ ಅವರ ಉದ್ದೇಶ ಏನಿತ್ತು, ಎಲ್ಲರಿಗೂ ಇದು ಸಿಗಬೇಕು, ಈ ಅನುಭವವನ್ನ ಪ್ರತಿಯೊಬ್ಬ ಮನುಷ್ಯನೂ ಪಡಿಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿತ್ತು. ಧ್ಯಾನ ಜಗತ್ತು ರೂಪಿಸ್ಬೇಕು, ಪಿರಮಿಡ್ ಜಗತ್ತು ರೂಪಿಸ್ಬೇಕು, ಸಸ್ಯಾಹಾರ ಜಗತ್ತು ರೂಪಿಸ್ಬೇಕು. ಸೊ ಆ ಸಂಕಲ್ಪವನ್ನ ಇಟ್ಟುಕೊಂಡು ಈ 18 ಸೂತ್ರಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನ ತಲುಪಿಸೋ ಅಂತ ನಿಟ್ಟಿನಲ್ಲಿ ಅವರ ಕಾರ್ಯವನ್ನ ಕೈಗೊಂಡಿದ್ದು ನಿಜವಾಗ್ಲೂ ನಮ್ಮಂತವರಿಗೆ ಅದು ತುಂಬಾ ಮಾರ್ಗದರ್ಶನವನ್ನ ನೀಡಿದೆ. ಪ್ರತಿಯೊಬ್ಬರು ಈಗ ನಾವು ಏನು ಪಡ್ಕೊಳ್ತಾ ಇದೀವೋ, ಇದನ್ನ ಸಿಹಿಯನ್ನ ಉಣ್ತಾ ಇದೀವೋ, ಅದು ನಾವು ನೂರಾರು ಜನರಿಗೆ ಹಂಚ್ಬೇಕು, ಇದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆಯೂ ಕೂಡ ಆಗಿರ್ಬೇಕು. ಈ ಮಾರ್ಗದಲ್ಲಿ ನಡೆಸ್ಕೊಟ್ಟಂತ ಪತ್ರಿಜಿ ಸರ್ ಅವರಿಗೆ ನನ್ನ ಅನಂತಪೂರ್ಣ ನಮಸ್ಕಾರಗಳನ್ನ ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿರೋದ್ಗೆ ನಾವೇ ಧನ್ಯರು ಅಂತ ನಾವು ಭಾವನೆಯನ್ನ ವ್ಯಕ್ತಪಡಿಸ್ಕೊಳ್ಬೇಕು, ಹಾಗೂ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ಬೇಕು. ಇಂದಿನ ವಿಷಯ PSSM ನ 18 ಸೂತ್ರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಮಹತಾರ್ ಫೌಂಡೇಶನ್ಗೆ ನನ್ನ ಕೃತಜ್ಞತೆಗಳು. ಇದನ್ನು ಇಲ್ಲಿಯವರೆಗೆ ಸಾವಧಾನವಾಗಿ ಕೇಳಿದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು.
ಧನ್ಯವಾದ ಮೇಡಮ್. ಬಹಳ ಚೆನ್ನಾಗಿ 18 ಸೂತ್ರಗಳನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲರಿಗೂ ಹೇಳಿದ್ರಿ. ತುಂಬ ಹೃದಯದ ಧನ್ಯವಾದ ನಿಮಗೆ. ಬಹಳ ಚೆನ್ನಾಗಿತ್ತು. 18 ಸೂತ್ರಗಳು ಎಲ್ರಿಗೂ ಅರ್ಥವಾಗಿದೆ ಅಂತ ನಾನು ಅನ್ಕೋತೀನಿ. ಇದು ಇದು ನಾನು ಒಂದು ಸಮಗ್ರ ಜೀವನ ಶೈಲಿ ಬಗ್ಗೆ ನಾನು ಮಾತಾಡ್ತೇನೆ. ಅದರ ನಂತರ ಎಲ್ಲರೂ ಇದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಓಕೆ, ಒನ್ಸ್ ಅಗೇನ್ ನಿಮಗೆ ಧನ್ಯವಾದ ಯಶೋಧ ಮೇಡಮ್. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು. ನಂತರ ಇಲ್ಲಿ ನಾವು ಮತ್ತೊಂದು ಸ್ನೇಹಿತರೆ, ಸಮಗ್ರ ಜೀವನ ಶೈಲಿ ಅಂತ ನಾವು ಹೋದ ತಿಂಗಳೆಲ್ಲ ನಾವು ಮಾಡಿದ್ವಿ ಅಲ್ವಾ. ನಾವು ಏನೇನೆಲ್ಲ ಸೇವಿಸ್ಬೇಕು, ಏನೇನೆಲ್ಲ ನಾವು ಯಾವ ರೀತಿ ನಡ್ಕೋಬೇಕು, ಏನೇನೆಲ್ಲ ಪಾತ್ರೆಗಳನ್ನ ಬಳಸ್ಬೇಕು, ಯಾವ ಎಣ್ಣೆ ಬಳಸ್ಬೇಕು ಅಂತ ಅದನ್ನ ಒಂದು ಸರಿ ಚೆಕ್ ಅಂತ ಹೋಗಿ ಹಿಂಗ್ ಬಂದ್ಬಿಡೋಣ, ಒಂದು ಹಿನ್ನೋಟ. ಆಯ್ತಾ? ನಾವೀಗ ಆಲ್ರೆಡಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ, ನೋಡಿದೀವಿ, ಕೇಳಿಸ್ಕೊಂಡಿದೀವಿ ಅಲ್ವಾ. ನಾನು ಮುಂಚೆ ಹೋದ ತಿಂಗಳೆಲ್ಲ ನಾನು ಅದ್ರ ಬಗ್ಗೆ ಸಾಕಷ್ಟು ಸಮಗ್ರ ಜೀವನ ಶೈಲಿಯ ಭಾಗಗಳನ್ನ 3 ಭಾಗಗಳನ್ನಾಗಿ ಮಾಡಿ ಹೇಳಿದ್ದೆ ನಾನು. ಅದನ್ನೆಲ್ಲ ಒಂದು ಕ್ರೋಢೀಕರಿಸಿ ಚಿಕ್ಕದಾಗಿ ಹೇಳೋದಾದ್ರೆ ಬೇಗ 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 ಹೇಳ್ಬಿಡೋಣ, ಯಾಕೆ ಅಂದ್ರೆ ನಾವೆಲ್ಲ ಮಾತಾಡ್ಬೇಕು ಅಲ್ವಾ. ಓಕೆ, ಈಗ ಮೊದಲನೇದು, ನಾವು ಸೇವಿಸಬೇಕಾದ ಆಹಾರಗಳು ಅಂತ ತಗೊಂಡಾಗ ನಾವು ಎಲ್ಲಾ ವಿಧದ ಸಿರಿಧಾನ್ಯಗಳನ್ನ ತಿನ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಜವೆ ಗೋಧಿ, ಬಾಜ್ರ, ರಾಗಿ, ಮತ್ತೆ ಪಾಲಿಶ್ ಮಾಡದೇ ಇರುವಂತ ಅಕ್ಕಿನ ತಿನ್ಬೇಕು ಅಂತ ಇವೆಲ್ಲ ನಾವು ಮಾತಾಡಿದ್ವಿ. ಆಮೇಲೆ ಹಸು ಮತ್ತೆ ಎಮ್ಮೆ ಹಾಲು ಯಾವ ತರದ್ದು, ದೇಸಿ ಹಸುವಿನ ಹಾಲನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇವುಗಳನ್ನ ನಾವು ತಿನ್ಬೇಕು ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ನಂತರ ಈ ನಾವು ಸಪೋಸ್ ಹಾಲು ನಾವು ಕುಡಿಲೇಬೇಕು ಅಂತ ಏನಿಲ್ಲ. ಹಾಲಲ್ಲಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೋ ಅದಕ್ಕೆ ಸಮಾನವಾದದ್ದು ಎಳ್ಳು. ಸೊ ಎಳ್ಳನ್ನ ಕೂಡ ನಾವು ತಿನ್ನೋದ್ರಿಂದ ನಾವು ಹಾಲು ಕುಡಿದಿದ್ರೂ ಏನು ಬೇಡ ಅಲ್ವಾ. ಕುಡಿದ್ರೆ ದೇಸಿ ಹಾಲಿನ ಆಕಳ ಹಾಲನ್ನು ನಾವು ಕುಡಿಬೇಕಾಗತ್ತೆ, ಇಲ್ಲ ಅಂದ್ರೆ ಬೇಡ ಅಂತ. ಸೊ ಹಾಗಾಗಿ ನಾವೆಲ್ಲ ಸಾಧ್ಯವಾದಷ್ಟು ಹಾಲನ್ನ ಕುಡಿಯೋದನ್ನ ಬಿಟ್ಟು ಬಿಡೋಣ. ಹಾಗನ್ಬಿಟ್ಟು ಕಾಫಿ ಹೇಗ್ರಿ ಕುಡಿತೀರಿ, ಎಳ್ಳನ್ನ ನಾವೇನಾದ್ರೂ ರುಬ್ಕೊಂಡು ಅದರಲ್ಲಿ ಕಾಫಿ ಕುಡಿಯಕ್ಕಾಗತ್ತಾ ಅಂತ ನೀವು ಕೇಳೋದಾದರೆ, ನಾವು ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿ ಅದರಲ್ಲಿ ಹಾಲು ಬರುತ್ತಲ್ಲ, ಆ ಹಾಲಿಂದನೂ ನಾವು ಕಾಫಿ ಮಾಡ್ಕೊಂಡು ಕುಡಿಬಹುದು. ಹೌದಲ್ವಾ? ತುಂಬಾ ಜನ ಅದ್ರ ಮಾಡಿರ್ತಾರ ಆ ಥರ. ನೋಡಿ, ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ. ಒಂದ್ ಸ್ವಲ್ಪ ಇಷ್ಟ ಆಗ್ಬಿಟ್ರೆ ನಮಗೆ ಸೂಪರ್ ಆಗಿ ನಾವು ಅದನ್ನೇ ಬಳಸ್ಕೊಳ್ತೀವಿ. ಅವಾಗ ಪಾಪ ಹಸುಗೆ ನಾವು ಖಂಡಿತ ತೊಂದರೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಕುಡಿದ್ರೆ ದೇಸಿ ಹಾಲಿಂದ ಕುಡಿಬೇಕು, ದೇಸಿ ಹಸುವಿನ ಹಾಲನ್ನು ಕುಡಿಬೇಕು. ಆದ್ರೆ ಏನಾಗತ್ತೆ, ದೇಸಿ ಹಸು ಸಿಗಲ್ಲ ನಮ್ಗೆ. ಇಲ್ಲಿ ನಾವೆಲ್ಲೋ ಬೇರೆ ಯಾವುದೋ ಒಂದು 8 ತಟ್ಟುಗಳು ಹಸುಗಳನ್ನ ಬಲವಂತವಾಗಿ ಅದಕ್ಕೆ ಇಂಜೆಕ್ಟ್ ಮಾಡಿ ಇವೆಲ್ಲ ಮಾಡ್ತಾರೆ. ಬಿಡಿ, ಅದೆಲ್ಲ ದೊಡ್ಡ ವಿಷಯ. ಸೊ ನಾವ್ ಏನೇನ ತಿನ್ಬೇಕು ಅನ್ನೋದು. ಆಮೇಲೆ ನಾವು ಏನೇನೆಲ್ಲ ತಿಂತೀವಿ, ಇಡ್ಲಿ ಆಗ್ಲಿ, ದೋಸೆ ಆಗ್ಲಿ, ರೊಟ್ಟಿ, ಪುಳಿಯೋಗರೆ ಅಂತೆ, ಬಿಸಿಬೇಳೆಬಾತ್ ಅಂತೆ, ಪೊಂಗಲ್ ಅಂತೆ. ಮನುಷ್ಯನ ನಾಲಿಗೆಗೆ ಎಷ್ಟು ತರನಾದ ತಿಂಡಿಗಳು ಅಲ್ವಾ. ಅದು ಬರೀ ನೋಡಿ ಸ್ನೇಹಿತರೆ, ನಮ್ಗೆ ಬಾಯಿನಲ್ಲಿ ನಾವ್ ಇಟ್ಕೊಂಡ್ಮೇಲೆ ಅಲ್ಲಿಂದ ಗಂಟ್ಲಿಗೆ ಹೋಗುವಷ್ಟೊತ್ತಿಗೆ ಅಷ್ಟೇ ರುಚಿ. ಈ ಒಂದು ರುಚಿಗೆ ಮನುಷ್ಯ ಬದುಕಿದ್ದಾನೆ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ. ಸೊ ಒಳಗಡೆ ಹೋದ್ಮೇಲೆ ಅದು ಏನ್ ತಿಂದ್ರು ಅಷ್ಟೇನೆ, ನಾಲಿಗೆ ರುಚಿಗೋಸ್ಕರ ನಾವು ಮನುಷ್ಯರು ತಿಂತಾ ಇರ್ತೀವಿ. ನಮಗೆ ಇಷ್ಟ ಆಹಾರ ಇದ್ರು ನಾವೇನ್ ಮಾಡ್ತೀವಿ, ಒಂದಿಷ್ಟು 20 ತುತ್ತುಗಳ ಆಹಾರ ಅಷ್ಟೇ ನಮಗೆ ಸಾಕು. ಯಾವುದೇ ಒಂದು ಊಟ ಆಗ್ಲಿ, ಒಂದು 20 ತುತ್ತು ಅಷ್ಟೇ ನಮಗ್ ಬೇಕಾಗಿರೋದು, ಅಷ್ಟೇ ತಿನ್ನಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಆ 20 ತುತ್ತನ್ನ ಮಲ್ಟಿಪಲ್ ಮಾಡ್ಕೋತೀವಿ. 60 ತುತ್ತು, 80 ತುತ್ತು ತಿಂತಾನೆ ಇರ್ತೀವಿ. ಹಬ್ಬ, ಹೊಟ್ಟೆ ಬಿರಿಯ ತಿಂದ್ಬಿಟ್ಟು ಹೊಟ್ಟೆ ಬೊಜ್ಜು ಬರ್ಸ್ಕೋತೀವಿ. ಮತ್ತೆ ಅದನ್ನ ಬೊಜ್ಜು ಹೋಗ್ಲಿಕ್ಕೆ, ಬೊಜ್ಜು ಜಾಸ್ತಿ ಆದಾಗ ಒಬೆಸಿಟಿ ಇವೆಲ್ಲ ಬಂದಾದ್ರಿಂದ ಅದಕ್ಕೆ ಔಷಧಿ ತಗೋತೀವಿ. ಶುಗರ್ ಬರುತ್ತೆ, BP ಬರುತ್ತೆ, ಅದೆಲ್ಲದಕ್ಕೆ ಔಷಧಿ ತಗೊಳ್ತಾ ನಾವು ಹೋಗ್ತೀವಿ ಅಲ್ವಾ ಸ್ನೇಹಿತರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕಾಗತ್ತೆ ಪ್ರೋಟೀನು ಅಂದ್ರೆ, ಒಂದು ದಾಲ್ ಆಗ್ಲಿ ಅಂದ್ರೆ ಕಾಳುಗಳು ಯಾವ್ದಿದೆ ಅದು ಒಂದು ಮುಷ್ಟಿ ಮಾತ್ರ ಸಾಕಂತೆ. ಅದು ಎಷ್ಟು ದಿನಕ್ಕೆ, 1 ವಾರಕ್ಕೆ 1 ಮುಷ್ಟಿಯಷ್ಟು ಕಾಳು ಅಂದ್ರೆ ಧಾನ್ಯಗಳು, ಇಷ್ಟು ನಮಗ್ ದೇಹಕ್ಕೆ ಸಾಕು. ಅಂದ್ರೆ ನಾವು ಲೆಕ್ಕ ಹಾಕೋಣ ನಾವೆಷ್ಟು ತಿಂತಿದೀವಿ ಅಂತ.
ಅಲ್ವಾ? ಆಮೇಲೆ ಆಮೇಲೆ ಯಾವುದೇ ತರ ಒಂದು ಪ್ರೋಟೀನ್ ಪ್ರೋಟೀನ್ ಬೇಕು ನಮಗೆ ಅಂದ್ರೆ ನಮಗೆ ಒಂದು ಮುಷ್ಟಿ ಬೇಕು ಅಂತ ಗೊತ್ತಾಯ್ತು ಅಲ್ವಾ? ಅದೇ ರೀತಿ ಎಷ್ಟೊಂದು ಬೇಡ, ಅದಕ್ಕೆ ನಾವು ಏಕಾದಶಿ ಅಂತ ಒಂದು ಬೇರೆ ನಾವು 15 ದಿನಕ್ಕೊಂದ್ಸರಿ ಏಕಾದಶಿ ಮಾಡುವಂಥದ್ದು ಅಭ್ಯಾಸಗಳು ನಮಗಿದೆ. ಸೊ ಏಕಾದಶಿ ಕೂಡ ನಾವು ಮಾಡ್ತೀವಿ. ಏಕಾದಶಿ ಹೆಂಗ್ ಮಾಡ್ಬೇಕು ಅದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಅದು. ಅದು ಕಂಪ್ಲೀಟ್ಲಿ ಅಂದ್ರೆ ಬೇರೆನೇ ವಿಷಯ ಅದು. ಏಕಾದಶಿ ಅದ್ರ ಬಗ್ಗೆ ಇನ್ನೊಂದ್ಸರಿ ನಾವು ಮಾತಾಡೋಣ. ಏಕಾದಶಿ ಅಂದ್ರೆ ಬರೀ ನಾವು ಏನನ್ನೋ ತಿಂದೇ ಇರೋವಂಥದ್ದು ಅಷ್ಟೇ ಅಲ್ಲ. ಯಾಕೆ ಏಕಾದಶಿ ದಿನ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತೀವಿ ಅನ್ನೋದಾದ್ರೆ, ನಮ್ಮ ದೇಹದೊಳಗೆ ಅದ್ರ ಬಗ್ಗೆ ನಮ್ಮ ಡಾಕ್ಟ್ರೇ ಚೆನ್ನಾಗಿ ಹೇಳ್ತಾರೆ. ನಾವು ಏನೋ ತಿಂದೇ ಇದ್ರು ಆಹಾರ ಆಲ್ರೆಡಿ ಅಲ್ಲಿ ಶೇಖರಿಸಿಟ್ಟಂತ ಆಹಾರ ಏನಿದೆ ಅದನ್ನ ತಿನ್ನುತ್ತಂತೆ. ನಮ್ಮ ದೇಹದಲ್ಲಿರೋ ಜೀವಿಗಳು ಏನಿದೆ ಅಲ್ವಾ, ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಬಾಯಲ್ಲಿ ಕೂಡ ಸಹಸ್ರಾರು ಕ್ರಿಮಿಗಳು ಇವೆ ಅಲ್ವಾ? ನಮ್ಮ ಇಡೀ ದೇಹದಲ್ಲಿ ಇರೋದೇ ಕ್ರಿಮಿಗಳು. ಎಲ್ಲ ನಮ್ಮ ಬಾಯಿನಲ್ಲಿ ಇರೋವಂಥದ್ದೆಲ್ಲ ಬೆಳಿಗ್ಗೆ ಹೊತ್ತು ಅದು ಒಳ್ಳೇದು ಕೆಟ್ಟದು ಅಂತ ಇದೆಯಲ್ಲ, ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೇವೆ. ಆ ಬ್ಯಾಕ್ಟೀರಿಯಾಗಳು ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಕೆಟ್ಟದ್ದನ್ನ ನಾವು ಹೆಚ್ಚಿಸ್ಕೋಬಾರ್ದು. ಕೆಟ್ಟದ್ದನ್ನ ನಾವು ತಡೆ ಹಿಡಿಯಕ್ಕೆ ನಮ್ಮ ಆಹಾರದಲ್ಲಿ ಕಡಿವಾಣ ಹಾಕ್ಲೇಬೇಕು ಅಂತ. ಆಮೇಲೆ ಅಡಿಗೆ ಎಣ್ಣೆನ ಯಾವ ತರ ನಾವು ಬಳಸ್ಬೇಕು, ಕುಸುಬೆ ಎಣ್ಣೆ ಬಳಸ್ಬೋದು, ಸಾಸಿವೆ ಎಣ್ಣೆ ಬಳಸ್ಬೋದು, ಆಮೇಲೆ ಎಳ್ಳಿನ ಎಣ್ಣೆ ಬಳಸ್ಬೋದು, ತೆಂಗಿನ ಎಣ್ಣೆ ಬಳಸ್ಬೋದು, ಕಡಲೆಕಾಯಿ ಎಣ್ಣೆ ಬಳಸ್ಬೋದು. ಇದು ಒಂದು ದಿನಕ್ಕೆ ಯಾವುದೇ ಎಣ್ಣೆ ಬಳಸ್ಲಿ ಸ್ನೇಹಿತರೆ, ನಮಗೆ ಒಂದು ದಿನಕ್ಕೆ ಬೇಕಾದ್ದು 3 ಚಮಚ. ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಒಂದಷ್ಟು ಸಂಡಿಗೆ ಕರ್ಕೋತೀವಿ, ಮಧ್ಯಾಹ್ನ ಪೂರಿ ಸಾಗು ಎಲ್ಲ ಮಾಡ್ಕೋತೀವಿ, ಆ ಸಾಗುಗೂ ಎಣ್ಣೆ ಹಾಕಿರ್ತೀವಿ, ತುಪ್ಪ ಮೇಲೆ ಹಾಕೋತೀವಿ, ಚಪಾತಿ ಮಾಡ್ತೀವಿ, ಚೆನ್ನಾಗಿ ಎಣ್ಣೆ ಹಾಕಿ ಚಪಾತಿ ಮಾಡ್ಕೊಂಡು ಅದ್ರ ಮೇಲೆ ಒಂದಷ್ಟು ತುಪ್ಪ ಸುರ್ಕೋತೀವಿ. ತುಪ್ಪ ಒಳ್ಳೇದೇನೆ, ಆದ್ರೆ ಅದು ಜಿಡ್ಡಿನಂಶ, ಹೆಚ್ಚು ಬೇಡ. ಆದ್ರೆ ಎಣ್ಣೆ ಮಾತ್ರ ನಮಗೆ 3 ಚಮಚ ಅಷ್ಟೇ ಸಾಕು ಅನ್ನೋದು. ಆಮೇಲೆ ಸಿಹಿ, ಇವಾಗ ನಾವು ತಿಂಡಿ ತಿಂತೀವಿ, ಸಿಹಿ ತಿಂಡಿ ತಿನ್ನೋವಾಗ ಏನ್ ಮಾಡ್ತೀವಿ, ಒಂದು ರಾಶಿ ಸಕ್ಕರೆನ ಬಳಸ್ತೀವಿ ಅಲ್ವಾ? ನಿಮ್ಗೆ ಆಲ್ರೆಡಿ ಹೋದ ತಿಂಗಳಲ್ಲೆಲ್ಲ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೆ ವಿಷಯಗಳು ಅಂತ. ನಮ್ಮ ಸತ್ಯೇಂದ್ರ ಸರ್ ಇಲ್ಲ ಅಂದ್ರೆ ಅವರು ಇನ್ನೂ ಅದ್ರ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನವನ್ನೇ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ ಏನೇನು ಅಂತ. ಇದಕ್ಕೆ ನಾವು ತಾಳೆ ಬೆಲ್ಲನ ನಾವು ಉಪಯೋಗಿಸ್ಕೋಬಹುದು. ಸೊ ಈ ಉಪ್ಪಿನಕಾಯಿ ಚಟ್ನಿ ಇದಕ್ಕೆಲ್ಲ ನಾವು ಉಪ್ಪನ್ನ ಯಾವ್ದು ಹಾಕ್ತೀವಿ, ನಾವು ಅಂಗಡಿಯಿಂದ ತಂದಿರ್ತೀವಿ, ಅದನ್ನ ಹಾಕ್ತೀವಿ. ಬೇರೆ ಏನದು ಇದ್ರದ್ದು ಸಮುದ್ರದ ಒಂದು ಉಪ್ಪನ್ನ ಬಳಸ್ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಅದರಲ್ಲಿ ಯಾವುದು ಅನ್ನೋದಾದ್ರೆ ಸೈಂಧವ ಲವಣನ ಕೂಡ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚು ಆರೋಗ್ಯವಾಗಿರುತ್ತೆ ಅನ್ನೋಂಥದ್ದು. ಆಮೇಲೆ ನಾವು ಏನನ್ನು ತಿನ್ಬಾರ್ದು ಕುಡಿಬಾರ್ದು ಅಂತ ಒಂದು ಹಿನ್ನೋಟವನ್ನ ನೋಡೋದಾದ್ರೆ, ತಿನ್ನೋ ಅಂಥದ್ದು ವೀಟ್ ಫ್ಲೋರ್ ಅಂತೀವಿ. ರೈಸ್ ರವ ಇವಾಗ ಚೆನ್ನಾಗಿ ಪಾಲಿಶ್ ಮಾಡಿ ಚೆನ್ನಾಗೆ ಅದು ಒಳ್ಳೆ ಬೆಳ್ಳಗಿರುತ್ತೆ. ಅನ್ನ ಮಾಡಿದ್ರೆ ಆಹಾ ಏನ್ ಚೆನ್ನಾಗಿದ್ಯಪ್ಪ, ಹೂವಿನ ತರ ಬೆಳ್ಳಗ್ ಚೆನ್ನಾಗಿದೆ ಅಂತ ಅನ್ಕೋತೀವಿ. ಆದ್ರೆ ಅದು ಒಳ್ಳೇದಲ್ಲ. ನಾವು ಬ್ರೌನ್ ರೈಸ್ ಬಳಸ್ಬೋದು, ರೆಡ್ ರೈಸ್ ಬಳಸ್ಬೋದು, ಅಂದ್ರೆ ಕೆಂಪಕ್ಕಿ ಅನ್ನ ಅಂತ ಹೇಳ್ತೀವಿ ಅಲ್ವಾ? ಇದನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನ ಹೆಚ್ಚು ನಾವು ಚೆನ್ನಾಗಿ ಇಟ್ಕೋಬಹುದು. ಯಾವ್ಯಾವ್ದನ್ನ ನಾವು ತಿನ್ಬಾರ್ದು ಅಂತ ತಗೊಳ್ಳೋದಾದ್ರೆ, ಕೇನ್ ಜಾಗ್ರಿ ಅಂತೀವಿ. ಕೇನ್ ಜಾಗ್ರಿ ಅಂತಂದ್ರೆ ಏನು, ಬೆಲ್ಲ. ನಾವು ಏನಿದ್ರು ತಾಳೆ ಬೆಲ್ಲನ ಉಪಯೋಗಿಸ್ಬೋದೇ ಹೊರತು ಅದನ್ನ ತಿನ್ಬಾರ್ದು. ಆಮೇಲೆ ಮಾಂಸ ಆಗ್ಲಿ, ಮೊಟ್ಟೆ ಆಗ್ಲಿ, ಮೀನಾಗ್ಲಿ ಇವುಗಳನ್ನ ನಾವು ಬಳಸಬಾರ್ದು. ಆಮೇಲೆ ಈ ಬೇಕರಿಯಿಂದ ತಂದಂತಹ ತಿನಿಸುಗಳು, ಏನೋ ರುಚಿ ಮಾನವನಿಗೆ ನಾಲಿಗೆ ರುಚಿ ಎಂಥದ್ದು ಅಂದ್ರೆ, ಬೇಕರಿಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮಗೆ ಸ್ನೇಹಿತರೆ ಆಹಾ ಪಪ್ಸ್ ಇದೆ, ಅಲ್ಲಿ ಇನ್ನೊಂದು ಏನೋ ದಿಲ್ ಪಸಂದ್ ಇದೆ, ಅಲ್ಲಿ ಕೇಕ್ ಇದೆ, ಎಲ್ಲ ಏನು ಸೂಪರ್ ಅನ್ಕೊಂಡು ತಿಂತಾ ಇರ್ತೀವಿ. ಆದ್ರೆ ನಮ್ಮ ದೇಹಕ್ಕೆ ಅದ್ ಎಷ್ಟು ಮಾರಕವಾದದ್ದು ಅಂತ ನಮಗೆ ತಿಳ್ಕೊಳ್ಳಲ್ಲ. ಒಂದು ದಿನ ತಿಂದ್ರೆ ಬಿಡಪ್ಪ, ನಾವು 1 ತಿಂಗಳು ಒಂದೇ ಸರಿ ನಾವು ಬೇಕರಿ ತಿನ್ನೋದು. ಇಡೀ ತಿಂಗಳು ನೀವು ಕಾಪಾಡ್ಕೊಂಡ್ ದೇಹವನ್ನ, ಆರೋಗ್ಯಕರವಾದ ದೇಹವನ್ನ ನಾವು ಒಂದೇ ದಿನದಲ್ಲಿ ಇನ್ನ 3 ತಿಂಗಳು ನಾವು ಮಾಡಿದ್ರು ಸಾಲಲ್ಲ. ಆ ತರ ಕೆಡಿಸ್ಕೊಂಡ್ಬಿಡ್ತೀವಿ ಬೇಕರಿಗೆ ಹೋಗ್ಬಿಟ್ಟು ಅಲ್ವಾ? ಇದು ನಾನು ತುಂಬಾ ಒಂದ್ ಸ್ವಲ್ಪ ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ದಯವಿಟ್ಟು ಸ್ನೇಹಿತರೆ ಇದು ಬೇಡ. ಯಾಕೆಂದ್ರೆ
ತಿನ್ನೋಣ, ಬೇಕರಿನಲ್ಲಿ ಏನ್ ತಿನ್ಬೇಕೋ ಅದನ್ನ ಮಾತ್ರ ತಿನ್ನೋಣ. ಆಯ್ತಾ? ಇವೆಲ್ಲ ಬೇಡ ಅಂತ. ಆಮೇಲೆ ಈಗ ಹಾಲಿಂದ ಮಾಡಿರುವಂಥದ್ದು ಸ್ವೀಟ್ಸ್ ಇರ್ಬೋದು, ಪನ್ನೀರ್, ಪನ್ನೀರು, ಚೀಸು, ಆಮೇಲೆ ಈ ಐಸ್ ಕ್ರೀಮ್ಸ್ ಎಲ್ಲ ಹೇಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಚೆನ್ನಾಗಿ ಸಕ್ಕರೆ ಬೇಕದಕ್ಕೆ, ಅಲ್ವಾ? ಆ ಆ ಸಕ್ಕರೆ ಮೊದ್ಲೇ ನಮ್ಮ ದೇಹಕ್ಕೆ ಆಗಲ್ಲ. ಇರ್ಬರ್ದೇ ಇರೋ ಕಾಯಿಲೆಗಳನ್ನೆಲ್ಲ ಬರ್ಸ್ಕೊತಾ ಇದೀವಿ. ಏನಕ್ಕೆ ಬೇಕದು? ಅಲ್ವಾ? ಬಿಟ್ಬಿಡೋಣ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಇದರ ನಂತರ ಏನಂತಂದ್ರೆ ಈ ಸೋಯಾಬೀನ್, ಈ ಸೋಯಾ ಮೊಸರು ಅಂತೀವಿ. ಸೋಯಾದಲ್ಲಿ ಕರ್ಡ್ ಮಾಡ್ತಾರೆ. ತೋಫು ಅಂತೀವಿ. ಅಂದ್ರೆ ತೋಫು ಅಂತಂದ್ರೆ ಪನ್ನೀರ್. ಈ ಆ, ಸೋಯಾ ಪನ್ನೀರ್ ಅಂತ. ಆ ತೋಫುನ ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಆಮೇಲೆ ಟೇಬಲ್ ಸಾಲ್ಟ್ ಇದು ಉಪ್ಪನ್ನ ಬಳಸ್ತೀವಿ. ಅಯೋಡೈಸ್ಡ್ ಉಪ್ಪನ್ನ ನಾವು ಬಳಸ್ತೀವಿ. ಅದು ತುಂಬಾನೇ ಕೆಟ್ಟದ್ದದು. ಆಮೇಲೆ ಪೇಸ್ಟ್ ಬಳಸ್ತೀವಿ. ನಾವು ಟೂತ್ ಪೇಸ್ಟ್ ಬದಲಾಗಿ ನಾವು ಹಲ್ಲು ಪುಡಿ ಮೊದಲು ಬರ್ತಿತ್ತು ನೋಡಿ. ನನಗೆ ನೆನಪಿದೆ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ತಿಂತಾ ಇದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ತಿಂದ್ರೂ ತೊಂದರೆ ಇಲ್ಲ. ಅದು ಆ ಹಲ್ಲು ಪುಡಿಗಳು ಬರ್ತಿತ್ತು ನೋಡಿ. ಬಂಗಾರದಾಗೆ ಚೆನ್ನಾಗೆ ನಾವು ಹಾಕಿ ತಿಕ್ತಾ ಇದ್ವಿ. ಅವಾಗೆಲ್ಲ ಬ್ರಷ್ ಅನ್ನೋದೇ ಇರ್ತಾ ಇರ್ಲಿಲ್ಲ. ನಾವು ಬೆರಳಲ್ಲೇನೆ ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನೋಡಿ, ಎಲ್ಲದಕ್ಕೂ ಬ್ರಷ್ ಬಂದ್ಬಿಟ್ಟಿದೆ. ಟಾಯ್ಲೆಟ್ ತೊಳೆಯೋಕ್ಕೂ ಬ್ರಷ್, ನಮ್ಮ ಹಲ್ಲುಜ್ಜಕ್ಕೂ ಬ್ರಷ್. ಸೊ ಅದರಲ್ಲಿ ನಾವು ತುಂಬಾ ಸಂತೃಪ್ತವಾಗಿದ್ದೀವಿ. ಒಳ್ಳೆ ಕಾಸ್ಟ್ಲಿ ಬ್ರಷ್ ತಂದ್ಬಿಟ್ರೆ ನಮ್ಗೆ ಅದೇ ಖುಷಿ. ಬೇಡ, ಪ್ಲಾಸ್ಟಿಕ್ ಅಲ್ವಾ ಅದು. ಎಸ್ ಎಸ್ ಹೌದು, ಹೇಳ್ತಾ ಇದಾರೆ. ನಂಜನಗೂಡದ ಹಲ್ಲು ಪುಡಿ ಅಂತ ನಾವು ಆ, ತಿಂತಿದ್ವಿ ಅಂತಲೇ ಬರುತ್ತೆ ನೋಡಿ. ನಾವು ಪುಟ್ಟವರಲ್ಲಿ ಎಷ್ಟು ಮಕ್ಕಳು ತಿಂದ್ಬಿಡುತ್ತವೆ. ಆ ಹಲ್ಲು ಪುಡಿ ತಿಂದ್ರೆ ದೇಹಕ್ಕೆ ಏನಾಗಲ್ಲ ಮಕ್ಕಳಿಗೆ. ಅದೇ ಪೇಸ್ಟ್ ನುಂಗ್ಬಿಡುತ್ತವೆ ಅವು. ಪೇಸ್ಟ್ ಚೆನ್ನಾಗಿ ಹಾಕೊಂಡು ತಿಕ್ಕು ತಿಕ್ಕು ಅಂತ ನಾವು ಮಕ್ಕಳಿಗೆ ಕೊಡ್ತೀವಿ. ಪಾಪ ಒಂದಷ್ಟು ಸ್ವಾಹ ಅಂತ ಎಲ್ಲ ತಿಂದಾಕ್ಬಿಡುತ್ತವೆ ಅವು. ಸೊ ಅದು ಬಹಳ ತೊಂದರೆ ಅದು. ಆಮೇಲೆ ಏನೇನೆಲ್ಲ ನಾವು ಕುಡಿಬಾರ್ದು ಅನ್ನೋದಾದ್ರೆ, ಕಾಫಿ ಟೀ ಅದೊಂದು ಏನ್ ಮಾಡೋದು ಸ್ನೇಹಿತರೆ, ನನಗೂ ಅದು ಬರಲ್ಲ. ಕಾಫಿ ಬೇಕು ನನಗೆ. ಆದ್ರೆ ಏನ್ ಮಾಡೋದು, ಇಲ್ಲಿ ಹೇಳ್ತಿದ್ದಾರೆ ಕಾಫಿ ಕುಡಿಬೇಡಿ ಅಂತ. ಅಮ್, ಆದ್ರೂ ಇಟ್ಬಿಡೋಣ. ನಮ್ ದೇಹಕ್ಕೆ ಒಳ್ಳೇದಲ್ಲ ಅಂದ್ರೆ ನಾವ್ ಯಾಕೆ, ಅಲ್ವಾ? ಅದನ್ನ ಇಟ್ಕೊಳ್ಳೋದು ಬೇಡ. ಖಂಡಿತ ನಾವು ಬಿಟ್ಟೇ ಬಿಡೋಣ. ಓಕೆ, ಕಾಫಿ ಬಿಡೋಣ, ಟೀ ಬಿಡೋಣ. ಸೋಯಾ ಮಿಲ್ಕ್ ಅಂತೆ, ಆ ಸೋಯಾದಲ್ಲಿ ಹಾಲನ್ನ ತೆಗಿತಾರೆ, ಅದನ್ನು ಬೇಡ, ಬಿಟ್ಟು ಬಿಡೋಣ. ಆಮೇಲೆ ಕೂಲ್ ಡ್ರಿಂಕ್ಸ್ ಕುಡಿತೀವಿ ಹೊರಗಡೆ ಹೋದಾಗ. ಎಲ್ಲ ನಮ್ಮ ಪ್ರೆಸ್ಟೀಜ್ ನಾವು ಹೆಚ್ಚಿಸ್ಕೋಬೇಕು ಅನ್ನೋದು. ಕೋಕ್ ಕುಡಿಯೋಣಪ್ಪ, ಪೆಪ್ಸಿ ಕುಡಿಯೋಣಪ್ಪ. ಎಷ್ಟು ತರ ಇದೆ ಕರ್ಮಕಾಂಡ. ಅಲ್ಲಿ ಹೋದ್ರೆ ಒಂದು ತರ್ತರಾವರಿ ಬಾಟ್ಲುಗಳು ಸಿಗುತ್ತೆ ನಮಗೆ. ಇದೆಲ್ಲ ನಮ್ಮ ಜಠರ ಕ್ರಿಯೆಯನ್ನ ಎಷ್ಟು ಕುಂಠಿತಗೊಳಿಸುತ್ತೆ, ಎಷ್ಟು ಹಾಳು ಮಾಡುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು. ಕೋಕಾ ನಾವು ಟಾಯ್ಲೆಟ್ ಅನ್ನ ತೊಳೆಯೋದಿಕ್ಕೂ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಸೊ ನಾನು ಅದನ್ನ ಎಕ್ಸ್ಪೆರಿಮೆಂಟು ಮಾಡಿದ್ದೀನಿ. ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ಟಾಯ್ಲೆಟ್ ಎಲ್ಲ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆ ಟಾಯ್ಲೆಟ್ ಕ್ಲೀನ್ ಮಾಡೋ ಅಂಥದ್ದನ್ನ ನಮ್ಮ ಹೊಟ್ಟೆ ಜಠರಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಜಠರ ಕ್ಲೀನ್ ಆಗಲ್ಲ, ಜಠರನೇ ಕ್ಲೀನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅಂಥ ನಮಗೆ ಮಾರಕವಾದಂತಹ ಪಾನೀಯಗಳನ್ನ ದಯವಿಟ್ಟು ಸೇವಿಸೋದು ಬೇಡ ಅಂತ. ಆಮೇಲೆ ರೆಡಿಮೇಡ್ ಫ್ರೂಟ್ ಜ್ಯೂಸಸ್ ಇರುತ್ತೆ ನೋಡಿ, ಏನ್ ಚೆನ್ನಾಗಿರುತ್ತೆ. ಅಬ್ಬಾ, ಮಿರಿಂಡಾ ಸೂಪರ್ ಆಗಿದೆ, ಫಾಂಟಾ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದು ಏನೋ ಹೆಸರುಗಳು ನಾನು ಜಾಸ್ತಿ ಬಳಸಲ್ಲ ಅವೆಲ್ಲ, ಹಂಗಾಗಿ ಗೊತ್ತಿಲ್ಲ ನಂಗೆ. ಅದೆಲ್ಲ ಒಂದಷ್ಟು ನಮ್ಮ ಫ್ರೆಂಡ್ಸ್ಗಳ ಮನೆಗೆಲ್ಲ ಹೋದಾಗ ಅದೇ ಪ್ರೆಸ್ಟೀಜು. ನೀನು ಒಳ್ಳೆ ಕತೆ, ನಿಂಬೆಹಣ್ಣು ಜ್ಯೂಸ್ ಮಾಡಿದ್ಯಾ, ಕರ್ಮ. ಅಲ್ವ, ಒಂದು ಬಾಟ್ಲೆ ತಂದ್ರೆ ಮುಗೀತಮ್ಮ, ಎಲ್ರಿಗೂ ಒಂದ್ ಸ್ವಲ್ಪ ಹಾಕೊಟ್ರೆ ಮುಗಿದು. ನಾವು ಇಷ್ಟಿಷ್ಟೇ ಕಾಲ್ ಲೋಟನೇ ಕುಡಿತೀವಿ ಅಂತಂದ್ರೂ ಎಷ್ಟು ಒಳ್ಳೇದಲ್ವಾ ನಮಗೆ. ಏನಾದ್ರೂ ಒಂದು ಮಾರನೇ ದಿನ ಕೆಟ್ಟಿರುತ್ತೆ ನಮಗೆ. ಇಲ್ಲ, ಒಂದು ನೆಗಡಿ ಆಗಿರುತ್ತೆ, ಒಂದು ಕೆಮ್ಮು ಬಂದಿರುತ್ತೆ. ನಮ್ಮ ಡಾಕ್ಟರ್ ಇದ್ದಾರೆ, ಅವ್ರು ನಗ್ತಾ ಇದ್ದಾರೆ. ಡೆಫಿನೆಟ್ ಆಗಿ ನಮ್ಗೆ ಏನೋ ಒಂದು ರೋಗ ಬರುತ್ತೆ. ಮಾರನೇ ದಿನ ಏನ್ ತಿಂದೆ ಹಿಂದಿನ ದಿನ ಅಂತಂದ್ರೆ, ಅಯ್ಯೋ ಅದೇನೋ ಅದು ಕೊಟ್ಟಿದ್ರಲ್ಲಿ ಕುಡ್ದೆ ಅಂತ. ಏನಕ್ಕೆ ಬೇಕು? ಬೇಡ, ಬಿಟ್ಬಿಡೋಣ. ಏನು ಅಷ್ಟು ನಮಗ್ ತಾಕತ್ತಿಲ್ವಾ? ಬಿಡೋ ಅಷ್ಟು ತಾಕತ್ತು ಖಂಡಿತ ಇದೆ, ಬಿಟ್ಬಿಡೋಣ ಸ್ನೇಹಿತರೆ. ಓಕೆ. ಆಮೇಲೆ ಈ ರೀಫಂಡ್ ಆಯಿಲ್ಗಳು ಯಾವ್ಯಾವ್ದೆಲ್ಲ ನಾವು ರೀಫೈಂಡ್ ಆಯಿಲ್ಗಳು ಯಾವ್ದು ಬಳಸಬಾರ್ದು ನನಗೆ ಕೇಳಿದ್ರೆ. ಅದು ಕಳೆಕೆಣ್ಣೆ ಇರ್ಬೋದು, ಆ ಏನೋ ಸನ್ಫ್ಲವರ್ ಆಯಿಲ್ ಇರ್ಬೋದು, ಅಥವಾ ರೈಸ್ ಬ್ರಾನ್ ಅಲ್ವಾ, ಸಾರಿ, ಆಯಿಲ್ ಇರ್ಬೋದು. ಇವುಗಳನ್ನೆಲ್ಲ ನಾವು ಬಳಸಬಾರ್ದು. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ನಾವು ಚೆನ್ನಾಗಿ ಖುಷಿಯಾಗಿ ಬಳಸ್ತೀವಿ, ಅಲ್ವಾ?
ಎಲ್ಲ ತರ್ತರಾವರಿ ಬಣ್ಣ ಬಣ್ಣದ್ದು ಸಿಗುತ್ತೆ ನಮಗೆ. ಆಹಾ, ಏನ್ ಚೆನ್ನಾಗಿದೆ, ಎಲ್ಲ ಏನು ಲಕ್ಷಣ ಕಾಣುತ್ತಪ್ಪ ಅಂತ ಅನ್ಕೋತೀವಿ. ಆದ್ರೆ ಆ ಲಕ್ಷಣ ಎಂತ ಅವಲಕ್ಷಣ ಆಗತ್ತೆ ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ಸ್ನೇಹಿತರೆ. ನಂತರ ಆಮೇಲೆ ಕುಕ್ಕಿಂಗಿಗೆ ನಾವು ಅಡುಗೆ ಮಾಡೋದಕ್ಕೆ ನಾವು ಅಲ್ಯೂಮಿನಿಯಂದು ಎಲ್ಲ ವೆಸಲ್ಸ್ ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸ್ತೀವಿ. ನಾನ್ ಸ್ಟಿಕ್ ಪ್ಯಾನ್ಸ್ ನ ಬಳಸ್ತೀವಿ. ನಾನ್ ಸ್ಟಿಕ್ ಪ್ಯಾನ್ ಅಂದ್ರೆ ಎಷ್ಟೋ ಜನಕ್ಕೆ ಅಡಿಗೆನೇ ಮಾಡಕ್ ಬರಲ್ಲ. ಅಂದ್ರೆ ಹಾಗಂದ್ರೆ ತಪ್ಪಾಗತ್ತೆ. ಎಲ್ಲ ಅದ್ಭುತವಾಗಿ ಅಡುಗೆ ಮಾಡ್ತೀರಿ ನೀವು. ಆದರೆ ನಾವು ಎಂತ ಪಾತ್ರೆನ ಬಳಸ್ತಿದ್ದೀವಿ, ಎಂತ ನಾವು ಸಾಮಗ್ರಿಗಳನ್ನ ಅಡಿಗೆ ಮನೆಯಲ್ಲಿ ಇಟ್ಕೊಂಡಿದ್ದೀವಿ, ಎಂತ ಏನು ಡಬ್ಬಗಳಲ್ಲಿ ನಾವು ಶೇಖರಿಸಿ ಇಟ್ಕೋತೀವಿ ಅನ್ನೋದು ನಾವು ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರುವಂತ ವಿಷಯ ಅಲ್ವಾ. ಅದರ ಬದಲಾಗಿ ನಾವು ಏನನ್ನ ಮಾಡ್ಬೋದು ಅಂತ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ನಾನು ಹೇಳಿದ್ದೆ ಅಲ್ವಾ. ಓಕೆ, ಈಗ ಮುಖ್ಯವಾಗಿ ನಾನು ಬರೀ ಇದಿಷ್ಟೇ ಅಲ್ಲ, ಸಾಕಷ್ಟಿದೆ ಸ್ನೇಹಿತರೆ. ಆದ್ರೆ ಮುಖ್ಯವಾಗಿ ನಾವು ಹೇಗಿರಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ನೋಡಿ, ಈಗ ಈ ಕಷಾಯಗಳು ಬರುತ್ತೆ ಮನೇಲಿ. ಏನೇನ್ ಕುಡಿಬೇಕು ಅಂತಂದಾಗ ಏನೇನ್ ಕಷಾಯಗಳು, ಮೂಲಿಕೆಗಳನ್ನೆಲ್ಲ ಹಾಕಿ ಕುದಿಸಿ ಆರಿಸಿರುವಂತ ನೀರಿಗೆ ನಾವು ಒಂದಷ್ಟು ತಾಳೆ ಬೆಲ್ಲನ ಹಾಕಿ ಕುಡಿತಾ ಬರೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಲ್ವಾ. ನಮ್ಮ ಮನಸ್ಸಿಗೂ ಖುಷಿ, ಹೌದಪ್ಪ ಏನೇನೋ ಬೇಡ ತಿಂತಾ ಇಲ್ಲ, ಆರಾಮಾಗಿ ಮನೇಲೇ ಮಾಡ್ಕೊಂಡು ಕುಡಿತಾ ಇದ್ದೀನಿ, ನನ್ನ ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು, ಆರೋಗ್ಯಕ್ಕಂತೂ ತಂಪೋ ತಂಪು ಅಲ್ವಾ. ಹಾಗಾಗಿ ಅದನ್ನ ನಾವು ಮಾಡ್ಬೋದು, ಕಷಾಯಗಳನ್ನ ಕುಡಿಯೋದ್ರಿಂದ ಬಹಳ ಒಳ್ಳೇದು. ನಂತರ ನೀರನ್ನ ನಾವು ಬಳಸ್ಬೇಕಾದ್ರೆ ಯಾವ ರೀತಿ ಬಳಸ್ಬೇಕು ಅನ್ನೋದಾದ್ರೆ, ನೀರನ್ನ ನಾವು ತಾಮ್ರದ ಪಾತ್ರೆ ಏನಿರುತ್ತೆ ತಾಮ್ರದ ಪಾತ್ರೆನಲ್ಲೇ ಹಾಕೊಂಡು ನಾವು ಬಳಸ್ಬೋದು. ಅಂದ್ರೆ 6 ಗಂಟೆ ಕಾಲ ತಾಮ್ರದ ಪಾತ್ರೆ ಇರ್ಲಿಲ್ಲ ಅಂದ್ರೆ 6 ಗಂಟೆಗಳ ಕಾಲ ನೀವು ಸ್ಟೀಲ್ ತಗೋತಿರೋ ಅಥವಾ ಬೇರೆ ಯಾವ್ದ್ರಲ್ಲೇ ತಗೊಳ್ಳಿ, ಅದರಲ್ಲಿ ತಾಮ್ರದ ಒಂದು ಹಲಗೆಯನ್ನ ಹಾಕಿ ಅದೆಲ್ಲ ನೀರನ್ನ ಮುಚ್ಚಿರ್ಬೇಕು. ಹಂಗೆ ಮುಚ್ಚಿ ಅದೆಲ್ಲ ನೀರನ್ನ ಕುಡಿಯೋದ್ರಿಂದ ಕೂಡ ನಮಗೆ ಸಾಕಷ್ಟು ನಮ್ಮ ಆರೋಗ್ಯ ಬದಲಾವಣೆಗಳನ್ನ ನಾವು ಕಂಡುಕೊಳ್ಬಹುದು ಅಲ್ವಾ. ಆಮೇಲೆ ಪಾತ್ರೆಗಳಾಯ್ತು, ಈ ಪ್ಲಾಸ್ಟಿಕ್ ಬಗ್ಗೆ ನಾವು ಮಾತಾಡಿದ್ವಿ. ನಂತರ ನಡಿಗೆ ಸ್ನೇಹಿತರೆ, ನಡಿಗೆ ಮತ್ತೆ ನಿದ್ರೆ ವೆರಿ ಇಂಪಾರ್ಟೆಂಟ್ ನಮಗೆ ಅಲ್ವಾ. ಅಟ್ಲೀಸ್ಟ್ ದಿನಾಗ್ಲೂ ನಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಸಂಜೆನೋ ಬೆಳಿಗ್ಗೆನೋ ಯಾವಾಗ ಆಗುತ್ತೋ ಅವಾಗ 1.5 ಗಂಟೆ ನಡಿಬೇಕು ಅಂತ ಇರೋದು. ತೊಂದ್ರೆ ಇಲ್ಲ, ಒಂದ್ ಅರ್ಧ ಗಂಟೆ ಮಾತ್ರ ನಡಿಯೋಣ. ಹೊರಗಡೆಗೆ ಹೋಗೋಣ, ಹೊರಗಡೆ ನಡಿಯಕ್ಕಾಗಿಲ್ವಾ, ಬೇಡ, ನಮ್ಮ ಮನೇಲೆ ಮಾಡಿ ಮೇಲ್ಗಡೆ ಜಾಗ ಇರುತ್ತಲ್ಲ, ಮಾಡಿ ಮೇಲೆ ಹೋಗೋಣ, ಒಂದ್ 8-10 ರೌಂಡು ನಡಿಯೋಣ ಅಲ್ವಾ. ನಮ್ಮ ದೇಹಕ್ಕೂ ತಂಪು, ಕಾಲ್ಗೂ ಶಕ್ತಿ ಸಿಗುತ್ತೆ, ಕೈ ಕಾಲಿಗೆ ಆರಾಮಾಗೆ ನಾವು ಓಡಾಡಕ್ಕೆ ನಮಗೆ ಶಕ್ತಿ ಬರುತ್ತೆ. ಆಮೇಲೆ ನಮ್ಮ ಒಂದು ಮನಸ್ಸಲ್ಲೂ ಕೂಡ ಒಂಥರ ಏನಂತಾರೆ, ಈ ಪ್ರೆಷರ್ ಅನ್ನೋದಾಗ್ಲಿ, ಸ್ಟ್ರೆಸ್ ಅನ್ನೋದಾಗ್ಲಿ, ಎಲ್ಲವೂ ಹೋಗಿ ಆರಾಮಾಗಿ ಏನೋ ಒಂಥರ ಉಲ್ಲಾಸದಾಯಕವಾಗಿ ಇರ್ತೀವಿ ಆ ದಿನ ನಾವು ಬೆಳಿಗ್ಗೆ ನಡೆಯೋದ್ರಿಂದ. ಸಂಜೆ ನಡೆಯೋದ್ರಿಂದ ಬೆಳಗ್ಗೆ ಎಲ್ಲ ಟ್ರುಸ್ ಅಂತ ಇರ್ತೀವಿ, ಸಂಜೆ ನಾವು ಓಕೆ ಆಗ್ಬೇಕಾ ಅಂತ ಅನ್ನೋದಾದ್ರೆ ಖಂಡಿತ ಇಲ್ಲ. ಬೆಳಿಗ್ಗೆನೂ ನಡೀರಿ, ಬೆಳಿಗ್ಗೆ ಒಂದು 15 ನಿಮಿಷ ನಡೀರಿ, ಸಂಜೆ ಒಂದು 20 ನಿಮಿಷ ನಡೀರಿ, ಆಯ್ತಲ್ಲ. ಹತ್ತತ್ರ 2 ಸೇರಿ ನಿಮ್ಗೆ ಬೇಜಾನ್ ಟೈಮ್ ಸಿಕ್ಬಿಡುತ್ತೆ. ಹಾಗೇನೆ ನಾನು ತುಂಬಾ ಈ ತರ ನಾ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಸ್ನೇಹಿತರೆ. ಇದನ್ನ ಕೆಲವನ್ನ ನಾವು ಕಟುವಾಗೆ ತಗೊಳ್ಬೇಕಾಗತ್ತೆ ಅಲ್ವಾ. ನಾವ್ ಏನೇನ್ ಮಾಡ್ತಿರಲ್ಲ ಅಂದ್ರೆ ಯಾವ್ಯಾವ್ದ್ರನ್ನ ನಾವು ಕೇವಲವಾಗಿ ನಾವು ನೋಡ್ತಾ ಇರ್ತೇವೆ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳಲ್ಲ. ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ನಮ್ಗೆಲ್ಲವೂ ಆಗುತ್ತೆ. ಯಾವಾಗ ದೇಹದಲ್ಲಿ ಶಕ್ತಿ ಕುಂದುತ್ತಾ ಬರುತ್ತೆ, ಅವಾಗ ನಮ್ಗೇನಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನಾವು ವಾಕಿಂಗ್ ಮಾಡ್ಬೇಕು. ಆಮೇಲೆ ಇವಾಗಿನ ಕಾಲದಲ್ಲೆಲ್ಲ ಏನಂದ್ರೆ, ಈ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಜಿಮ್ ಅಂತ ಹೊಟ್ಟೋಗ್ಬಿಡ್ತಾರೆ. ಜಿಮ್ಮಲ್ಲಿ ನಮ್ಮ ಯೋಗಾಸನ ಇವುಗಳಿಗಿನ್ನ ಅದು, ಯಾಕೆಂದ್ರೆ ಕರೆಂಟ್ ಅಲ್ಲಿ ಅವರು ಜಿಮ್ ಮಾಡ್ತಿರ್ತಾರೆ ಅಲ್ವಾ. ಕರೆಂಟ್ ಅಲ್ಲಿ ಅದೆಲ್ಲ ಅಷ್ಟೊಂದು ಅಫ್ಕೋರ್ಸ್ ಇರ್ಬೋದು, ಅದರಲ್ಲಿ ಸಾಧನೆ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ, ಅದೆಲ್ಲವೂ ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ. ಆದರೆ ಈ ಒಂದು ಯಾಂತ್ರಿಕ ಜೀವನದಲ್ಲಿ ಎಲ್ಲರೂ ಏನೋ ಒಂದಷ್ಟೊತ್ತು ನಮಗಲ್ಲಿ ಚಕ್ ಅಂತ ಆಗತ್ತಲ್ಲ ಅಂತ ಹೋಗ್ತಾರೆ. ಆದ್ರೂ ಅದರ ಮಾಡಿದ್ರು ಕೂಡ ನೀವು ನಡಿಲೇಬೇಕಾಗತ್ತೆ. ನೀವು ನಡೆದು ಆರಾಮಾಗಿ ಮನೇಲಿ ಕೂಡ ಸರಿಯಾದ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ನಾವು ಹೇಳಲ್ವಾ. ಹಾಗೆ ಸೊ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಇಲ್ಲಿದ್ದೆಲ್ಲ ತಿಂತೀನಿ, ಇಲ್ಲಿದ್ದೆಲ್ಲ ಕುಡಿತೀನಿ, ಬೇಡದ್ದೆಲ್ಲ ನಾನು ತಲೆಗೆ ಹಾಕೋತೀನಿ ಅಂತಂದ್ರೆ
ಅದು ಕೂಡ ಮುಖ್ಯ. ಹಾಗಾಗಿ ನಮ್ಮ ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಂಡ್ರೆ ಅವತ್ತಿನ ದಿನ ನಾವು ನಿದ್ದೆ ಕೂಡ ಸೂಪರ್ ಆಗಿ ಮಾಡ್ತೀವಿ ಅಲ್ವಾ. ನಮ್ಮ ದೇಹಕ್ಕೆ ಯಾವಾಗ ಸ್ವಲ್ಪ ಆಯಾಸ ಆಗ್ಬೇಕು, ನಮ್ಗೆ ಬೆವರು ಬರ್ಬೇಕು ಮೈಯಲ್ಲಿ, ಬೆವರು ಬರಕ್ಕೆ ಚೆನ್ನಾಗಿ ನಡೆದ್ರೂ ಆಗತ್ತೆ ಅಲ್ವಾ. ಮನೇಲೂ ಮೊದ್ಲೆಲ್ಲ ನಮ್ಗೆ ಈ ಬೀಸೋ ಕಲ್ಲು ಇತ್ತಿತ್ತು. ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗು. ಅದೊಂದು ಹಾಡಿದ್ಯಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಅಫ್ಕೋರ್ಸ್ ಗಂಡ್ಮಕ್ಳು ಹಾಗೆ ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಅವರು ಮೊದ್ಲಿಂದ ಅವ್ರಿಗೆ ಅವರೇ ಸ್ಟ್ರಾಂಗ್ ಅನ್ಕೊಂಡ್ಬಿಟ್ಟಿರ್ತಾರೆ, ಹಂಗಾಗಿ ಸ್ಟ್ರಾಂಗ್ ಆಗಿರ್ತಾರೆ. ಆದ್ರೆ ಒಂದು ಟೈಮ್ ಆದ್ಮೇಲೆ ಏನಾಗುತ್ತೆ, ಇಲ್ಲ ಕೆಲ್ಸ ಆಗ್ತಿಲ್ಲ. ಆದ್ರೆ ಹೆಣ್ಮಕ್ಳು ನೋಡಿ ಕಡೆಯವರೆಗೂ ಫುಲ್ ಸ್ಟ್ರಾಂಗ್ ಅವರು. ಯಾಕೆ? ಮನೇಲಿ ಕಸ ಗುಡಿಸ್ತಾರೆ, ಪಾತ್ರೆ ತೊಳಿತಾರೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾ ಇರ್ತಾರೆ ಕೆಲ್ಸಗಳು ಅಲ್ವಾ. ಹಂಗಾಗಿ ಅವರೆಲ್ಲ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಓಕೆ, ಇದನ್ನ ನಾನು ಮತ್ತೆ ಇನ್ನೊಮ್ಮೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸಾಕಷ್ಟಿದೆ ಮಾತಾಡೋವಂಥದ್ದು ಸಮಗ್ರ ಜೀವನ ಶೈಲಿನಲ್ಲಿ. ಇದು ಭಾಗ ಒಂದಾಗಿ ಮಾಡ್ಕೊಳ್ಳೋಣ, ಮತ್ತೊಮ್ಮೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ನಮ್ಮ ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮ ಏನಿದೆ ಇದು ಸದ್ಯಕ್ಕೆ ಮುಗಿಸೋಣ. ಈಗ ನಾವೆಲ್ಲರೂ ಒಟ್ಟಾಗಿ ಮಾತಾಡೋವಂಥ ಸಮಯ. ಸೊ ಹಾಗಾಗಿ ಚಕ್ ನಾನಿವಾಗ ಒಳ್ಳೆ ಏನಂತಾರೆ, ಬಡ 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 ಅಂತ ಬದಾಯಿಸಿ, ಅಂದ್ರೆ ಜೋರಾಗೆ ಫಾಸ್ಟ್ ಆಗಿ ನಾ ಮಾತಾಡಿದೆ. ಅಷ್ಟೇ ಫಾಸ್ಟ್ ಆಗಿ ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ರನ್ನ ಆಗ್ತಾ ನಾನು ಕರಿತೀನಿ. ಎಲ್ರು ಒಬ್ರಿಗೊಬ್ರು ಮಾತಾಡೋಣ ಅಂತ ಹೇಳ್ತಾ, ಸೂಪರ್, ಕಮಾನ್. ಓಕೆ, ಕಮಾನ್ ರೇವತಿ ಅವರೇ ಮಾತಾಡಿ. ಎಲ್ಲರಿಗೂ ನಮಸ್ತೆ. ಇವತ್ತು ನಿಜವಾಗ್ಲೂ 18 ಸೂತ್ರ ಲೈಫ್ನಲ್ಲಿ ಎಲ್ಲರಿಗೂ ಅಳವಡಿಸ್ಕೊಳ್ಬೇಕಂತದ್ದು ಡಾಕ್ಟರ್ ಯಶೋಧ ಅವರಿಗೆ ನಾನು ನಿಜವಾಗ್ಲೂ ಆಭಾರಿ. ಸಮಗ್ರ ಜೀವನ ಶೈಲಿ ಸಹ ತಮ್ದು ಮೇಡಮ್, ಇಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಯಾಕಂತಂದ್ರೆ ನಾವು ಅಂದ್ಕೊಳ್ತೇವೆ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು, ಆದರೆ ನಾವು ಸಾಕಷ್ಟು ವಿಷಯ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರತಕ್ಕಂಥದ್ದು ಸಹ ಕಂಡು ಬರ್ತದೆ ಸಮಾಜದಲ್ಲಿ ಅಥವಾ ಎಲ್ಲ ಮಾನವರಲ್ಲಿ. ಇನ್ನೊಂದೇನು ಅಂತಂದ್ರೆ, ಮನೋವಿಕಾಸ ಸ್ವಾಸ್ಥ್ಯ ಮಾತ್ರ ಅಲ್ಲ, ಇದು ಮನೋವಿಕಾಸಕ್ಕೆ ಸಹ ಹೆಚ್ಚಿನ ಒಂದು ಉಡುಗೊರೆ ಹಾಗೆ ಆಗ್ತಾ ಇದೆ ಪ್ರತಿಯೊಬ್ಬರಿಗಂತ. ಇದು ನನ್ನ ಪರ್ಸನಲ್ ಒಪಿನಿಯನ್. ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನಾನು ಆಕ್ಚುಲಿ ನೋ ಕಾಸ್ಟ್, ಲೋ ಕಾಸ್ಟ್, ನೋ ಕೆಮಿಕಲ್ ಗಾರ್ಡನ್ ಮಾಡ್ತಾನೆ. ಅಂದ್ರೆ ಡೊಮೆಸ್ಟಿಕ್, ಇಟ್ ಈಸ್ ನಾಟ್ ಕಮರ್ಷಿಯಲ್. ನನ್ನ ಮನೆಗೆ ನಮಗೆ ಜಾಗ ಸ್ವಲ್ಪನೇ ಇದು ಅಥವಾ ಜಾಗನೇ ಇಲ್ಲದೆ ಇದು, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ, ಸೊ ನಾನು ಲೋ ಕಾಸ್ಟ್ ಪ್ಲಸ್ ನೋ ಕಾಸ್ಟ್ ಅನ್ನ ಮಾಡ್ತೇನೆ. ಅದು ಮಾತಾಡ್ಲಿಕ್ಕೆ ನನ್ಗೊಂದು ಅವಕಾಶ ಸಿಗಬಹುದಾ ಅಂತ ಹೇಳ್ಕೊಂಡು ನನ್ನ ಒಂದು ಕೋರಿಕೆ. ಮೇಡಮ್, ಇಲ್ಲಿ ಇರೋಂತ ನಮ್ಮ ಆತ್ಮ ಬಂಧುಗಳು ಎಲ್ಲರೂ ದಯವಿಟ್ಟು ತನ್ನ ನಂಬರ್ ನಿಮ್ಮ ಹತ್ರ ಇರಬಹುದು, ಮೆಸೇಜ್ ಮಾಡಿ. ನಿಮ್ಮಲ್ಲಿ ಯಾವುದೋ ಒಂದು ತರನಾದ ಮತ್ತೊಬ್ಬರ ಹತ್ರ ಹಂಚ್ಕೊಳ್ಳುವಂತ ವಿಷಯ ಇದೆ ಅಂದ್ರೆ, ಯು ಆರ್ ಆಲ್ವೇಸ್ ವೆಲ್ಕಮ್. ಖಂಡಿತ ಅದಕ್ಕೆ ನಾವು ಅವಕಾಶ ಕೊಡ್ತೇವೆ. ಖಂಡಿತ ಇದಕ್ಕೆ ನಾನು ಪ್ರತಿ ಸರಿನೂ ನಾನು ಹೇಳ್ತೀನಿ, ಬನ್ನಿ ದಯವಿಟ್ಟು ಮಾತಾಡಿ, ನೀವೆಲ್ಲರೂ ಬನ್ನಿ. ಇಲ್ಲಿ ನಾನಿವತ್ತು ನಿರೂಪಣೆ ಮಾಡ್ತಿರ್ಬೋದು, ಎಲ್ಲರೂ ನಿರೂಪಣೆ ಮಾಡ್ತಾ ನಾವೊಂದಷ್ಟು ಸಮಗ್ರ ಜೀವನ ಶೈಲಿಯನ್ನ ನಮಗೆ ಕಂಡುಕೊಂಡಿದ್ದು ನಾವು ಆಚರಿಸುವಂಥದ್ದು ಅಥವಾ ನಾವು ತಿಳ್ಕೊಂಡಿದ್ದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಖಂಡಿತ ಮೇಡಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಖಂಡಿತ ನೀವು ಮಾತಾಡಬಹುದು. ಹೇಳ್ತಾರೆ ನಮ್ಮ ಹತ್ರ ಜಾಗ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಏನು ಇಲ್ಲದೇನು ನಾವು ನಮಗೆ ಬೇಕಾದಂತ ಕನ್ಸ್ಯೂಮ್ ಮಾಡತಕ್ಕಂಥ ತರಕಾರಿಯನ್ನ ಅಥವಾ ದೇವರಿಗೆ ಪೂಜೆ ಮಾಡುವವರು ಅಥವಾ ಹೂಗಳನ್ನ ಬೆಳೆಸ್ತಕ್ಕಂಥದ್ದು ಇದನ್ನ ಮಾಡ್ತಾ ಇದ್ದೇನೆ. ಇದನ್ನ ಹಂಚ್ಕೊಳ್ಳೋಕೆ ನಾನು ತಯಾರಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ನಿಮ್ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಡಾಕ್ಟರ್ ಯಶೋಧ ಅವ್ರಿಗೆ ಅವರು ನಂಬರ್ ತಗೋತಾರೆ. ನೆಕ್ಸ್ಟ್ ಮೇಡಮ್ ಪ್ರೇಮ ಅವ್ರೆ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತೇ ನಿಮ್ ಕ್ಲಾಸಿಗೆ ಫಸ್ಟ್ ಸೇರ್ಕೊಂಡು ನಾನು 18 ಸೂತ್ರ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಅವರು. ನೀವು ಎಲ್ಲ ತುಂಬಾ ಚೆನ್ನಾಗಿದ್ರಿ. ಆಹಾರ ಬಗ್ಗೆ ತಾಳೆ ಎಣ್ಣೆ ಯೂಸ್ ಮಾಡ್ಕೊಂಡು, ಅದೆಂತ ಎಣ್ಣೆ ರೀ ಅದು? ತಾಳೆ ಎಣ್ಣೆ ಅಂದ್ರೆ ಮೇಡಮ್ ಯಾವ್ದ ಎಣ್ಣೆ ಅಂದ್ರೆ ಪಾಮಾಯಿಲ್ ಮೇಡಮ್. ಪಾಮಾಯಿಲ್ ಒಳ್ಳೇದಲ್ಲ ಮೇಡಮ್? ನಾವು ಕಡ್ಲೆಕಾಯಿ ಎಣ್ಣೆ ಬಳಸ್ತೇವೆ.
ಆ ಅದು ಏನಂದ್ರೆ ಈ ಕಡಲೆಕಾಯಿ ಎಣ್ಣೆ ಇರ್ಬೋದು, ಈ ಸಾಕಷ್ಟು ಎಣ್ಣೆಗಳು ಏನ್ ಗೊತ್ತಾ, ರೀಫೈಂಡ್ ಆಯಿಲ್ ಅಂತ ಏನಿದೆ ಅದನ್ನ ಖಂಡಿತ ಬಳಸಬಾರ್ದು. ಯಾಕಂದ್ರೆ ಅದರಲ್ಲಿರುವಂತ ಸಾರಾಂಶ ಕಂಪ್ಲೀಟ್ ತೆಗೆದ್ಬಿಟ್ಟಿರ್ತಾರೆ ಅದ್ರಲ್ಲಿ, ಅಲ್ವಾ? ಹೌದು. ಯಾಕೆಂದ್ರೆ ಆ ಕೊಬ್ಬಿನಂಶ ಒಳ್ಳೇದು. ಇವಾಗ ತುಪ್ಪದಲ್ಲಿ ಕೊಬ್ಬಿನಂಶ ಹೆಚ್ಚಿದೆ, ಹೌದು. ಆದ್ರೆ ಹಾಗನ್ಬಿಟ್ಟು ಕೆಟ್ಟ ಕೊಬ್ಬು ಒಳ್ಳೆ ಕೊಬ್ಬು, ಮೀನ್ ಒಳ್ಳೆ ಕೊಬ್ಬು ಅಂತಾನು ಇದೆ, ಅಲ್ವಾ? ತುಪ್ಪದಿಂದ ನಮಗ್ ಒಳ್ಳೇದೇನೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಎಣ್ಣೆಗಳು ಕಂಡಿದ್ದೆಲ್ಲ ಬಳಸ್ತೀವಿ ನಾವು. ಸನ್ಫ್ಲವರ್ ಆಯಿಲ್ ಅಂತ ಎಲ್ಲ ರೀಫಂಡ್ ಆಯಿಲ್ಗಳನ್ನ ಬಳಸಬಾರ್ದು ಅನ್ನೋದು ಅದು. ಮುಂದಿನ ಒಂದು ಕ್ಲಾಸ್ ನಲ್ಲಿ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲ, ತಾಳೆ ಎಣ್ಣೆ ಅಂದ್ರೆ ಇದು ರಿಫೈಂಡ್ ಆಯಿಲ್ ಹೌದು ಹೌದು. ಯಾವ್ದು ಹೇಳ್ರಿ? ಇಲ್ಲ, ಪಾಮಾಯಿಲ್ ಎಣ್ಣೆ ಅದು. ಪಾಮ್ ಆಯಿಲ್. ಅದು ಗಟ್ಟಿ ಬರತ್ತಲ್ವಾ? ಹೌದೌದು, ಗಟ್ಟಿನೂ ಬರುತ್ತೆ. ಮೊದ್ಲೆಲ್ಲ ತುಂಬಾ ಬಳಸ್ತಾ ಇದ್ರು ಈ ರೇಷನ್ ಡಿಪೋನಲ್ಲಿ ಪಾಮಾಯಿಲ್ ಎಣ್ಣೆನೆ ಅಂತ ಅನ್ಸತ್ತೆ ಕೊಡ್ತಾ ಇದ್ದಿದ್ದು. ನಂಗೆ ಸರಿ ಗೊತ್ತಿಲ್ಲ, ಸಾರಿ, ಯಾರಿಗಾರು ಗೊತ್ತಿದ್ರೆ ಹೇಳಿ. ನಾವು ದೇವ್ರ ದೀಪಕ್ ಬಳಸ್ತಿದ್ವಿ ಅದನ್ನ. ಅದು ಇದಕ್ಕೆ ಹಾಕಿಟ್ಟು ಸೋರ್ ಬಿಡೋದು ಕರಿಗೆ. ಹಂಗಾಗಿ ನಾವು ಗಟ್ಟಿನೂ ಆಗ್ತಿತ್ತಲ್ವಾ, ಅದು ಗಟ್ಟಿನೂ ಆಗ್ತಾ ಇತ್ತು. ಹೌದೌದು. ಹೌದು madam. ಊಟಕ್ಕಂತೂ ಬಳಸೇ ಇಲ್ಲ, ಮತ್ತ ಅದು ಒಳ್ಳೇದ್ರ ಆರೋಗ್ಯಕ್ಕ? ಒಳ್ಳೇದಲ್ಲ ಆರೋಗ್ಯಕ್ಕೆ. ಹೌದೌದು. ಅದ್ ಬಳಸ್ಬೋದ ಹಂಗಾರ? ಇಲ್ಲ, ಖಂಡಿತ ಬಳಸಬಾರ್ದು ಮೇಡಮ್. ಪಾಮಾಯಿಲ್ ಎಣ್ಣೆ ಖಂಡಿತ ಬಳಸಬೇಡಿ. ಅಲ್ರಿ ಮತ್ತೆ ಯಾವ್ ತಿನ್ಬೇಕು? ಪಾಮ್ ಆಯಿಲ್ ಬೇಡ ಅಂತೀರಿ, ಇದು ರಿಫೈಂಡ್ ಆಯಿಲ್ ಬೇಡ ಅಂತಿರಲ್ಲ? ಮೇಡಮ್, ಅದನ್ನ ನಾನು ಇನ್ನೊಂದು ಕ್ಲಾಸು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಕುಸುಬೆ ಎಣ್ಣೆ ಅಂತ ಬರುತ್ತೆ ನಿಮ್ಗೆ, ಹೌದು. ಎಣ್ಣೆ ಬರುತ್ತೆ. ಎಣ್ಣೆಗಳು ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ಸಾಕಷ್ಟು ಎಣ್ಣೆಗಳು. ಯಾವ ಎಣ್ಣೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಮೇಡಮ್. ಮುಂದಿನ ಮತ್ತೆ ಇನ್ನೊಂದು 2ನೇ ಭಾಗ 3ನೇ ಭಾಗ ನಾವು ಮಾಡ್ತೀವಿ. ಭಾಗ ಮಾಡಿದಾಗ, ಯಾಕಂದ್ರೆ ಅದು ಬರೀ ಒಂದು ಹೇಳಿ ಸುಮ್ನೆ ಇರಕ್ಕಾಗಲ್ಲ. ಎಲ್ಲವನ್ನು ನಿಮಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಬೇಕಾಗತ್ತೆ. ಅದನ್ನ ಮತ್ತೊಮ್ಮೆ ಒಂದ್ ದಿನ ತಗೊಂಡು ನಾನು ಖಂಡಿತ ಹೇಳ್ತೀನಿ. ಓಕೆ, ಸತತವಾಗಿ ಬನ್ನಿ ಮೇಡಮ್. 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ನಾವು ಆಗಿಯೇನೋ ಅಥವಾ ನಮ್ಮ ಆರೋಗ್ಯ ಆಗ್ಲಿ ಎಲ್ಲವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನತ್ತ ನಾವು ಇಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಸಾಮೂಹಿಕ ಧ್ಯಾನ ಇರ್ಬೋದು ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಇದನ್ನ ಕ್ರಮೇಣ ತಿಳ್ಕೊಬೇಕಾಗತ್ತೆ. ಒಂದು ದಿನಕ್ಕೆ ಖಂಡಿತ ನಿಮಗೆ ಏನು ಗೊತ್ತಾಗೋದಿಲ್ಲ. ಬನ್ನಿ, ಧ್ಯಾನ ಮಾಡಿ, ಧ್ಯಾನಸ್ಥರಾಗಿ, ಆಯ್ತಾ? ಇದೇ ಜೂಮ್ನಾಗ ದಿನ ಡೈಲಿ ಇರತ್ತಾ? ಖಂಡಿತ ಖಂಡಿತ ಮೇಡಮ್. ನಿಮ್ಮ ನಂಬರ್ನ ಕೊಡಿ, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ನ ಕಳಿಸಿ, ನಿಮ್ಮನ್ನು ಕೂಡ ನಮ್ಮ ಗ್ರೂಪಿಗೆ ಆಡ್ ಮಾಡ್ತೀವಿ. ಜಾಯ್ನ್ ಆಗಿದ್ದೀರಾ? ಹಂಗಾರೆ ಸರಿ ಮೇಡಮ್, ಹಂಗಾರೆ ಸರಿ. ಡೈಲಿ 3 ಗಂಟೆಗೆ ಶುರು ಆಗತ್ತಾ? 3:30ಗೆ. ನೀವು ಅಲ್ಲಿ ನೋಡಿ ಮೇಡಮ್, ಎಲ್ಲಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ ನಿಮ್ಗೆ, ಆಯ್ತಾ? ಥ್ಯಾಂಕ್ ಯು. ಓಕೆ ಸರ್, ಸ್ವಾಮಿ ಸರ್ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಯಶೋಧ ಮೇಡಮ್ ತುಂಬಾ 18 ಸೂತ್ರಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರು. ನೀವು ಸಮಗ್ರ ಜೀವನ ಶೈಲಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇವತ್ತೇ ಫಸ್ಟ್ ಕ್ಲಾಸ್ ಜಾಯ್ನ್ ಆಯ್ತು ಇಲ್ಲಿಗೆ. ನಾನು 55 ಡೇಸ್ ಅಲ್ಲಿ ಡೈಲಿ ಬೆಳಗಿನ ಜಾವ ರಂಗನಾಥ್ ಸರ್ ಕ್ಲಾಸ್ ಅಲ್ಲಿ ಇರ್ತೀನಿ. ನಾವಲ್ಲೇ ಒಂದು 11 ತಿಂಗಳಾಯ್ತು ಮೇಡಮ್ ಧ್ಯಾನಕ್ಕೆ ಬಂದು. ಸೂಪರ್. ರಂಗನಾಥ್ ಸರ್ ಅಂತೂ ತುಂಬಾನೇ ಇದ್ ಮಾಡ್ತಾ ಇದಾರೆ. ಬಟ್ ನಮಗೂ ಹೇಳ್ತಾ ಇದ್ರೆ ನಾವ್ ಹತ್ರ ಕ್ಲಾಸ್ ಮಾಡಕ್ ಇನ್ನ ರೆಡಿ ಆಗಿಲ್ಲ. ಬಟ್ ಬರ್ಬೇಕು ಸರ್, ಮನಸ್ಸು ಮಾಡಿದ್ರೆ ಆಗತ್ತೆ ಸರ್. ಅದೇ ನಾವು ಮನಸ್ಸು ಮಾಡ್ಬೇಕು, ನಾವು ಬರ್ಬೇಕು. ಇಲ್ಲಿ ಎಲ್ರು ಭಾಗಸ್ತಾರೆ ಅಲ್ವಾ? ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಇಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ ಸರ್. ಎಲ್ಲರೂ ಶಕ್ತರೆ. ಆದ್ರೆ ಒಂದ್ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಬೇಕು ಅಷ್ಟೇ. ಮಾತಾಡಿ. ಅದೇ ರೀಫೈಂಡ್ ಆಯಿಲ್ ಬಗ್ಗೆ ಹೇಳಿರಲ್ಲ, ಬಟ್ ಅದು ಮನೇಲೆ ನೀವು ಕೊಬ್ಬರಿ ಮತ್ತೆ ಕಡಲೆ ಬೀಜ ಅದನ್ನ ಮಿಲ್ ಮಾಡಿಸ್ಬಿಟ್ಟು ಯೂಸ್ ಮಾಡಿ ಡೈರೆಕ್ಟ್ ಚೆನ್ನಾಗಿರುತ್ತೆ ಎಣ್ಣೆ. ಅದು ಅಂಗಡಿ ಎಣ್ಣೆ ಬೇಡ. 7-8 ತಿಂಗಳಾಯ್ತು ಮೇಡಮ್. ಅವ್ರು ರಂಗನಾಥ್ ಸರ್ ಹೇಳ್ದಾಗೆ ನಾವು ಇದ್ ಮಾಡ್ತಾ ಇದೀವಿ. ವೆರಿ ಗುಡ್ ಸರ್. ಓಕೆ ಸರ್, ಮನೇಲಿ ಇಟ್ಕೊಂಡು ಮಾಡೋದು ಒಳ್ಳೇದೇನೆ. ಆದ್ರೆ ಈ ಕಡಲೆಕಾಯಿ ಎಣ್ಣೆಗೆಲ್ಲಾನು ಫ್ಯಾಕ್ಟ್ರಿಗಳಿರುತ್ತೆ ನೋಡಿ ಅಲ್ಲಲ್ಲಿ. ನಾವೇ ಒಂದಷ್ಟು ಕಡಲೆಕಾಯಿ ಬೀಜ ತಗೊಂಡೋಗಿ ಕೊಟ್ರೆ 1 kg 2 kg ಕೊಟ್ರೆ ನಿಮ್ಗೆ ಅರ್ಧ kg ಏನೋ ಬರುತ್ತೆ ಎಣ್ಣೆ ಅಷ್ಟೇ. ಅದು ಪ್ಯೂರ್. ನಾವಲ್ಲೇ ನಿಂತು ಮಾಡಿಸ್ಕೊಂಡ್ ಬರ್ಬೋದು. ಇನ್ನು ನೀವು ಮನೇಲೆ ಮಾಡೋದ್ರಿಂದ ಇನ್ನೂ ಒಳ್ಳೇದೇನೆ. ಇಲ್ಲ ಮೇಡಮ್, ನಾವು ಮಿಲ್ಲಲ್ಲಿ ಹಾಕ್ಸೋದು ಒಂದು 15 kg ಕೊಬ್ಬರಿ, ಒಂದು 5 kg ಕಡಲೆ ಬೀಜ ಹಾಕ್ಸ್ತೀವಿ. ಒಂದು 8 kg ಎಣ್ಣೆ ಬರುತ್ತೆ, ಚೆನ್ನಾಗಿರುತ್ತೆ. ಯಾವ್ದು ಡೈರೆಕ್ಟ್ ನಾವು ಕಣಂಗೆ ಇದು ಕೊಬ್ಬರಿ ಖರೀದಿ ಮಾಡಿ ನಾವು ಕಡಲೆ ಬೀಜ ಎಲ್ಲ ಖರೀದಿ ಮಾಡಿ ಹಾಕ್ಸ್ತೀವಿ. ಆತರ ಮೇಡಮ್ ಒಬ್ರು ಕೇಳಿರಲ್ಲ, ಅದಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿದೆ. ಓಕೆ ಓಕೆ ಓಕೆ, ಫೈನ್ ಸರ್.
ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದ್ರೂ ಆಗ್ಲಿ ಆರೋಗ್ಯ ಚೆನ್ನಾಗಿರುತ್ತಲ್ವಾ. ಹೌದು ಹೌದು ಎಲ್ ಸರ್, ನಾವಿದ್ರೆ ತಾನೇ ಮುಂದೆ ಅಲ್ವಾ? ಹಾಗಾಗಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಾಗಿದೆ. ಇವಾಗ ಎಲ್ಲಾ ಕಡೆ ನಾವು ತಿನ್ನೋಂಥದ್ರಲ್ಲಿ ಅದರಲ್ಲೂ ಬರೀ ಕೆಮಿಕಲ್ಸೇನೆ, ಏನು ಹೌದು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ವ್ಯಾಪಾರ ಆಗ್ಬೇಕು, ಅವರು ಜೀವನ ಮಾಡ್ಬೇಕು. ಆದ್ರೆ ಈ ಹೌದೌದು. ಆರೋಗ್ಯ ನೋಡ್ಕೊಳಕ್ ಹೋದ್ರೆ ಅವರು ಅಷ್ಟೇ ದುಡ್ಡಿಲ್ದೆ ಒದ್ದಾಡ್ಬೇಕು. ಹಂಗಾಗಿ ಅವ್ರ ವ್ಯಾಪಾರ ಅವ್ರು ಮಾಡ್ತಾರೆ, ನಾವುಗಳು ಜಾಣರಾಗ್ಬೇಕು ಅಷ್ಟೇನೆ. ಧನ್ಯವಾದ ನಿಮ್ಗೆ. ಓಕೆ ವಲ್ಲಭ್ ನಾಯಕರೇ, ಮಾತಾಡಿ ಸರ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ, ಮೇಡಮ್ನವ್ರಿಗೆ ಹಾಗೂ ಡಾಕ್ಟರ್ ಯಶೋಧ ಮೇಡಮ್ನವ್ರಿಗೆ ನನ್ನ ಅನಂತ ನಮನಗಳು. ವಿಶೇಷವಾಗಿ ಮೇಡಮ್ ಏನಂತಂದ್ರೆ, ಈಗ ಭಕ್ತಿ ಮಾರ್ಗದ ಮೂಲಕ ಮುಕ್ತಿಯನ್ನ ಪಡೆಯುವುದು ತುಂಬಾ ಕಠಿಣ ಅಂತ ನನ್ನ ಒಂದು ಗಮನಕ್ಕೂ ಕೂಡ ಬಂದಿದೆ. ಬಹಳಷ್ಟು ನಾನು ಕೂಡ ಅದರಲ್ಲಿ ನನ್ನ ಅನುಭವವನ್ನು ಕಂಡುಕೊಂಡಿದ್ದೀನಿ. ಅಷ್ಟೊಂದು ಕಠಿಣವಾಗಿ ಉದಾಹರಣೆಗೆ ಮಿಲಾರೆಪ್ಪರವರ ಅಷ್ಟು ಸಾಧನೆ ಮಾಡ್ತಾ ಮಿಲಾರೆಪ್ಪರವರ ಒಂದು ಉದಾಹರಣೆ ಬರುತ್ತೆ ಅಲ್ಲಿ. ಆದ್ರೆ ಬ್ರಹ್ಮರ್ಷಿ ಪತ್ರಿಜಿ ಸರ್ ಏನೋ ನಮ್ಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ, ಇಂತಹ ಒಂದು ಸರಳ ಸುಂದರ ಮಾರ್ಗ ಖಂಡಿತ ವಿಶ್ವದಲ್ಲಿ ಮತ್ತೊಂದು ಯಾವುದೂ ಇಲ್ಲ ಅಂತ ನಾನಾದ್ರೂ ಭಾವಿಸ್ತಾ, ಅವರ ಒಂದು PSM ನ 18 ಸೂತ್ರಗಳನ್ನ ಮೇಡಮ್ನವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರಿಗೆ ಅನಂತ ನಮನಗಳು. ಗೃಹಸ್ಥನಾಗಿಯೂ ಕೂಡ ಮೋಕ್ಷ ಸಾಧನೆಯನ್ನ ಬಹಳ ಸುಲಭವಾಗಿ ಗಳಿಸ್ಕೋಬಹುದು ಅನ್ನೋದನ್ನ ಬಹಳ ಸುಂದರವಾಗಿ ಹೇಳಿದ್ರು ಅವರು ಉದಾಹರಣೆಗಳ ಮೂಲಕ. ಹಾಗೆ ತಾವು ಕೂಡ ಮತ್ತೆ ರಿಪೀಟ್ ಆಯ್ತು, ಸಮಗ್ರ ಜೀವನ ಶೈಲಿಯಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಹಾಗಾಗಿ ನನ್ನ ಒಂದು ಅನಿಸಿಕೆ ಹೇಳೋದಾದ್ರೆ, ಹೊಟ್ಟೆ ಏನ್ ಕೇಳುತ್ತೋ ಅದನ್ನ ಕೊಡಪ್ಪ, ನೀನ್ ಚೆನ್ನಾಗಿಟ್ಟಿರ್ತೀನಿ, ನಾಲಿಗೆ ಕೇಳದ್ ಕೊಟ್ರೆ ನೀನ್ ಅನ್ಭವ್ಸಪ್ಪ, ನಾನೇನ್ ಮಾಡಕ್ಕಾಗುತ್ತೆ ಅಂತ. ಹಾಗಾಗಿ ನಾನು ಹೇಳ್ತೇನೆ ನೋಡಿ, ನಮ್ಮ ಬಾಯಿಯಿಂದ ಇಲ್ಲಿ ಗಂಟ್ಲಿಗೆ ಹೋಗೋಷ್ಟ್ರಲ್ಲಿ ಅಷ್ಟೇ ಆ ರುಚಿಗೆ ಇಡೀ ಪ್ರಪಂಚ ನಿಂತಿದೆ ನೋಡಿ. ಏನೇನೆಲ್ಲ ಅಲ್ವಾ? ಎಸ್ ಮೇಡಮ್, ಎಸ್. ನಾವೇನೇ ನಾನು ಮಾತಾಡ್ತಿದ್ರು, ನಾನು ತಿಂತೀನಿ, ನೀವು ತಿಂತೀರಾ, ತಿಂತಾನೆ ಇರ್ತೀವಿ, ತಿನ್ನಕ್ಕೋಸ್ಕರನೇ ಜೀವನ ಅನ್ನೋ ತರ ನಾವ್ ಇರ್ತೀವಿ. ಆದ್ರೆ ಇದನ್ನೆಲ್ಲ ಪರಿಮಾಣ ಹಾಕಿ ನಾವ್ ಇರ್ಬೇಕಾಗತ್ತೆ. ಖಂಡಿತ 4 ದಿವಸ ನಾವು ಸಂತೋಷವಾಗಿ ಆನಂದಮಯ ಜೀವನವನ್ನ ಸಾಗಿಸ್ಬೇಕಂದ್ರೆ ಖಂಡಿತ ನೀವು ಹೇಳ್ದ ಹಾಗೆ ದೇಶಿ ಉತ್ಪನ್ನಗಳನ್ನ, ಅದರಲ್ಲೂ ರಾಸಾಯನಿಕ ಮುಕ್ತ ಒಂದು ವಸ್ತುಗಳನ್ನ ಬಳಕೆ ಮಾಡೋದ್ರ ಮೂಲಕ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಸಾಕಷ್ಟು ಕಾಲ ನಾವು ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನ ನಾವು ಎಂಜಾಯ್ ಮಾಡ್ಬೋದು ಅಂತ ನಾನು ಕೂಡ ಹೇಳ್ತಾ, ಈರುವರು ಡಾಕ್ಟರ್ ಯಶೋಧ ಮೇಡಮ್ನವರು ಮತ್ತು ತಾವು ಕೂಡ ಬಹಳ ಸರಳ ಸುಂದರವಾಗಿ ಎಲ್ಲರಿಗೂ ತಿಳಿಯೋ ಹಾಗೆ ಅರ್ಥ ಮಾಡಿಸಿರಿ. ತಮಗೆ ಮತ್ತೊಮ್ಮೆ ಅನಂತ ನಮನಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ನಮಸ್ಕಾರ ಮೇಡಮ್. ಗೀತಾ ವಾಣಿ ಮೇಡಮ್ ಮಾತಾಡಿ. ಮ್ಯೂಟ್ ಆಗಿದೆ ಮ್ಯಾಮ್. ನಮಸ್ತೆ. ಸನ್ಫ್ಲವರ್ ಇರುತ್ತಲ್ವಾ ಮ್ಯಾಮ್, ಅದನ್ನ ಆಯಿಲ್ ಯೂಸ್ ಮಾಡ್ಬೋದಾ? ಎಣ್ಣೆ ಮಾಡಿಸ್ಕೊಂಡ್ಬಿಟ್ಟು ನಾವು ಸನ್ಫ್ಲವರ್ ಮೇಡಮ್, ಏನು ಆರೋಗ್ಯದ ಕಡೆ ನಾವು ಹೋಗ್ಬೇಕು ಅನ್ನೋದ್ರೆ ಎನಿ ರಿಫೈನ್ಡ್ ಆಯಿಲ್ ಬೇಡ. ಸನ್ಫ್ಲವರ್ ಗಾಣದ ನೀವು ಮಿಲ್ ಮಾಡಿಸ್ಕೊಂಡು ಬರಬಹುದು. ಅದು ಸ್ವಲ್ಪ ತಿಕ್ಕಾಗೆ ಇರುತ್ತೆ ಆಯಿಲ್. ಓಕೆನಾ ಮ್ಯಾಮ್, ಯೂಸ್ ಮಾಡ್ಬೋದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಅಂದ್ರೆ ಇಲ್ಲಿ ನಾವು ಹೇಳ್ತಾ ಇರೋದು ರಿಫೈನ್ಡ್ ಆಯಿಲ್ ಅನ್ನ ಹೆಚ್ಚಾಗಿ ಬೇಡ ಬಳಸ್ಬೇಕು. ಮ್ಯಾಮ್ ಇನ್ನೊಂದು ಇದು, ಧ್ಯಾನ ಮಾಡುವಾಗ ಇವಾಗ ಒಂದ್ 10-15 ಇಯರ್ಸ್ ಬ್ಯಾಕ್ ಏನೋ ಇನ್ಸಿಡೆಂಟ್ ಗಳು ನಡೆದಿರುತ್ತೆ, ನಾನ್ ತುಂಬಾ ಫೀಲ್ ಆಗಿರ್ಬೋದು ಮೋಸ್ಟ್ಲಿ. ಅದು ಇವಾಗ ನೆನಪಾಗ್ತಾ ಇರುತ್ತೆ. ಏನಕ್ ಮ್ಯಾಮ್? ನಾನ್ ಧ್ಯಾನ ಮಾಡುವಾಗ ಅದನ್ನ ಮರ್ತು ಬಿಟ್ಟಿರ್ತೀನಿ. ನಮ್ಮ ಸುತ್ತ ಒಂದು ಇದರಲ್ಲಿ ಅದು ಕೂತ್ಕೊಂಡ್ಬಿಟ್ಟಿರುತ್ತದು, ನಮಗ್ ಬೇರೆ ಯಾವ ಟೈಮಲ್ಲಿ ಅದು ಬರೋದೇ ಇಲ್ಲ. ಒಬ್ಬನ್ನ ನಾವು ಅರ್ಥಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ, ಆವಾಗ ಏನೇನೋ ಯಾವಾಗ್ಲೂ ನಮ್ಮ ಬಾಲ್ಯದಲ್ಲಿ ಏನೋ ಆಗಿರೋಂಥದ್ದು ಬರುತ್ತೆ. ಬಟ್ ಅಂದ್ರೆ ಮ್ಯಾಮ್, ಇವಾಗ ಫ್ರೆಂಡ್ ಹಸ್ಬೆಂಡ್ ಯಾವಾಗ್ಲೂ 10 ಇಯರ್ಸ್ ಬ್ಯಾಕ್ ಎಕ್ಸ್ಪೈರ್ ಆದ್ರು, ಒಂದ್ ಮದ್ವೆ 3 months ಗೆ. ಬಟ್ ಅವಾಗ ಸ್ವಲ್ಪ ಫೀಲ್ ಆಗಿದೆ. ಬಟ್ ಆಮೇಲೆ ಅವ್ರು ಯಾವತ್ತೂ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅವ್ರ ನೆನಪು ಇಲ್ಲ ನನ್ಗೆ, ಅವರು ಸಿಕ್ತಿಲ್ಲ. ಬಟ್ ಸಡನ್ ಆಗಿ ಮೊನ್ನೆ ಧ್ಯಾನ ಮಾಡುವಾಗ ಆ ಇನ್ಸಿಡೆಂಟ್ ಆತರ ಆಯ್ತಲ್ವಾ ಅಂತ ಅದು ನೆನಪಾಗಿದೆ ನನ್ಗೆ. ಆತರ ಒಂದ್ 2-3 ಇನ್ಸಿಡೆಂಟ್ ನೆನಪಾಗಿದೆ. ಅದಕ್ಕೇನು ನೀವೇನೋ ಚಿಂತೆ ಮಾಡ್ಬೇಕಾಗಿಲ್ಲ ಮೇಡಮ್. ಎಲ್ಲ ತುಂಬಾ ಯೋಚನೆಗಳು ಬರ್ತಾ ಇರ್ತವೆ. ಅದಕ್ಕೆ ನಾವು ಸೈಲೆನ್ಸ್ ಅಲ್ಲಿ ಇದ್ದಾಗ, ಈಗ ನೋಡಿ ಎಷ್ಟೋ ಜನ ಸೈಲೆಂಟ್ ಮೆಡಿಟೇಷನ್ ಮಾಡ್ತಾರೆ.
ಸೈಲೆಂಟ್ Okay. ಮೆಡಿಟೇಷನ್ ಮಾಡ್ತಾ ಇದ್ದಂಗೆ ಮ್ಯೂಸಿಕ್ ಹಾಕ್ತಾ, ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಮ್ಯೂಸಿಕ್ ನ ಕೇಳ್ತಾ 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 ಶೂನ್ಯ ಸ್ಥಿತಿಗೆ ಹೋಗುವಂಥದ್ದು. ಅದರಲ್ಲಿ ಒಂದು Okay. ಸಾಧನೆ ಮಾಡಿದಾಗ ಆಮೇಲೆ ಯಾವ ಮ್ಯೂಸಿಕ್ ಅಗತ್ಯನೇ ಇಲ್ಲ. ಸೈಲೆಂಟ್ Okay. ಅಂದ್ರೆ ಕಂಪ್ಲೀಟ್ ನಿಶ್ಶಬ್ದವಾಗಿ ನಾವು ಧ್ಯಾನ ಮಾಡುವಂಥದ್ದು, ಅದು ತುಂಬಾ ಶ್ರೇಷ್ಠ. ಅದಕ್ಕೆ ಈ ಮಹಾಯೋಗಿಗಳು, ಮಹಾ ಮುನಿಗಳು ಇವರೆಲ್ಲ ಏನ್ ಮಾಡ್ತಾರೆ ನೋಡಿ, ಹಿಮಾಲಯ ಅಂತ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ಯಾರ ಗೊಡವೆನೂ ಬೇಡ ನಮ್ಗೆ ಅಂತ ಕೂತ್ಕೊಂಡ್ಬಿಟ್ಟು ಅಲ್ಲಿ ಧ್ಯಾನ ಮಾಡ್ತಾರೆ ನೋಡಿ. ಅವರು ಸಾಧನೆ ಮಾಡಿದಾರಲ್ಲ ಅಲ್ವಾ. ಅಂದ್ರೆ ನಾವು ನಮ್ಮ ಈ ಲೌಕಿಕ ಜೀವನದಲ್ಲಿ ಇದ್ದುಕೊಂಡು ನಾವು ಸಾಧನೆ ಮಾಡ್ಬೇಕು ಅನ್ನೋದಾದ್ರೆ ಇದನ್ನ ಸಹಜ. ಆದ್ರೆ ನಮಗೆ ಕಾನ್ಸಂಟ್ರೇಷನ್ ಬರಬೇಕು ಅಂದ್ರೆ ನಾವು ಅದರಲ್ಲಿ ಸಾಧನೆ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ತರ ತಲೆ ಕೆಡಿಸ್ಕೊಳ್ಳದೆ ಧ್ಯಾನ ಮಾಡ್ತಾ ಹೋಗಿ, ಆ ಯೂನಿವರ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಅದೇ ಮ್ಯಾಮ್, ಅವಾಗ ನಡೆದಿರೋದು ಇವಾಗ ಇಷ್ಟು ವರ್ಷ ನೆನ್ಪು ಇಲ್ಲ, ಅದು ಇವಾಗ ಬರ್ತಿದೆ ಅಲ್ವಾ ಆ ತರ ಥಾಟ್ಸ್ ಗಳದ್ದು, ಅದಕ್ಕೆ ನೆನ್ಪಾಗ್ತಿದೆ ಅಂತ ಅಷ್ಟೇ. ಹೌದೌದು, ಇಲ್ಲ ಬರುತ್ತೆ ಬರುತ್ತೆ ಮೇಡಮ್. ನಾನು ಸ್ಟಾರ್ಟಿಂಗ್ ನಾನು ಧ್ಯಾನ ಮಾಡ್ಬೇಕಾದ್ರೆ ನನಗೂ ಅಷ್ಟೇನೆ ಯಾವುದೋ ನನ್ನ ಬಾಲ್ಯದ್ದು ಬರ್ತಾ ಇತ್ತು. ಅವಾಗ ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ನನಗೆ ಒಂದು ಇದ್ರ ಫಸ್ಟ್ ಬಂದಿದ್ದೆ. ಆಮೇಲೆ ನೋಡಿದ್ರೆ ಅಷ್ಟು ಚೆನ್ನಾಗಿ ನಾವು ಮಾಡಿದೀನಿ, ನನಗೆ ಪ್ರೈಸ್ ಸಿಕ್ಕಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಮಿಸ್ಟೇಕ್ ಆಗಿ ನನ್ನ ಹೆಸರು ಆಮೇಲೆ ನನಗೆ ಬಂತು ಒಂದು. ಆವಾಗ ನಾನು ಅನುಭವಿಸಿದಂತ ನೋವು ಈ ನೆನಪೇ ಇರ್ಲಿಲ್ಲ ನನಗೆ, ಇವಾಗ ಅದು ಬಂತು. ಅದು ಅಂದ್ರೆ ಆತರ ಬರುತ್ತೆ. ಅದು ಯಾವುದೇ ಯೋಚನೆ ಬಂದ್ರು ನಾವೇನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನ್ ಪ್ರಾಬ್ಲಮ್ ಇಲ್ಲ. ಏನು ಸಮಸ್ಯೆ ಇಲ್ಲ, ಖಂಡಿತ ಸಮಸ್ಯೆ ಇಲ್ಲ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಧನ್ಯವಾದ. ಮ್ಯಾಮ್, ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್ ಇಬ್ರು. ಧನ್ಯವಾದ ಧನ್ಯವಾದ ಮೇಡಮ್. ಓಕೆ, ಶಿವಕುಮಾರ್ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆತ್ಮಬಂಧುಗಳೇ, ಅನಂತ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಮೊನ್ನೆ ಕಡತಲ್ಗೆ ಹೋಗಿದೆ. ಬಹಳ ಬಹಳ ಅನುಭವ ಆಗಿದೆ ಮೇಡಮ್. ಅದು ಎಷ್ಟು ಹೇಳಿದ್ರು ಕಡಿಮೆ ಇದೆ, ಬಹಳಷ್ಟು ಎನರ್ಜಿ ಇದೆ. ಎಲ್ಲಾ ಆತ್ಮ ಬಂಧುಗಳಿಗೆ ಒಂದ್ ಪ್ರಾರ್ಥನೆ ಮಾಡ್ತೀನಿ, ನೀವಂದ್ರೆ ಒಂದ್ಸರ್ತಿ ಆದ್ರೂ ಕಡತಲ್ಗೆ ಹೋಗ್ ಬನ್ನಿ, ಅಲ್ಲಿ ಅನುಭವ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ವೆರಿ ನೈಸ್. ಹೌದು ಸರ್, ಖಂಡಿತ ಖಂಡಿತ ಎಲ್ಲಾರೂನು ಕಡ್ತಾಳಗ್ ಹೋಗ್ ಬರ್ಬೇಕು. ಬಟ್ ನಾನ್ ಏನ್ ಹೇಳ್ತೀನಿ ಅಂದ್ರೆ ಕಡ್ತಾಳಗ್ ಹೋಗ್ಲೇಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲೇ ಇದ್ದು ಕಡ್ತಾಳನ್ನ ನೋಡಿ ಅಂತ ನಾನ್ ಹೇಳ್ತೀನಿ. ಅಂದ್ರೆ ಸಾಧನೆ ಮಾಡ್ಬೇಕು ಸರ್, ಅದು ಅಲ್ವಾ. ಹೌದ್ ತಾನೆ. ಧನ್ಯವಾದ ಸರ್, ನಿಮಗೆ ಧನ್ಯವಾದ. ಓಕೆ, ಇಲ್ಲ ಮೇಡಮ್, ಹೇಳಿ ಸರ್. ಅಲ್ಲೊಂದು ಶಕ್ತಿ ಇದೆ ಮೇಡಮ್ ಅವ್ರೆ. ಹ್ಮ್ ಅದು ಅಲ್ಲೊಂದು ಶಕ್ತಿ ಇದೆ. ಆ ಶಕ್ತಿ ನೋಡೋಂತ ದೃಷ್ಟಿ ಬೇಕು ಮೇಡಮ್ ಅವ್ರೆ. ಹೌದು ಹೌದು. ಒಂದು ಸೂಕ್ಷ್ಮ ರೂಪದಿಂದ ಪತ್ರಿಜಿ ಗುರುಗಳು ಆ ಜಾಗದಾಗ ಅದಾರೆ ಅಂತೇಳಿ ನನ್ನ ಅನುಭವ ಇದೆ ಮೇಡಮ್ ಅವ್ರೆ. ಹೌದು ಹೌದು ಸರ್, ನಾನು ಕೂಡ ಫೋಟೋಗಳನ್ನ ನನ್ನ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ. ನಾನು ಕಡತಾಲ್ ಖಂಡಿತ ಹೋಗಿಲ್ಲ, ಆದರೆ ಅಲ್ಲಿ ಹೋದಷ್ಟೇ ಅನುಭವ ನನಗಾಗಿದೆ. ಯಾಕೆಂದ್ರೆ ನಮ್ಮ ಆತ್ಮೀಯರಲ್ಲಿ ಹೋಗಿ ಫೋಟೋಗಳನ್ನ ವಿಡಿಯೋ ಕಾಲ್ ಮಾಡಿ ತೋರಿಸಿ ನನಗೆ ಎಲ್ಲನೂ ನೋಡಿದೆ. ಅವೆಲ್ಲ ಫೋಟೋಗಳನ್ನ ನಾನು ಶೇರ್ ಮಾಡಿದ್ದೆ. ಧನ್ಯವಾದ ಸರ್, ನಾಳೆ ಮಾತಾಡೋಣ ಅದ್ರ ಬಗ್ಗೆ. ಓಕೆ, ನಾಳೆ ಮಾತಾಡೋಕ್ಕೆ ಅಂತಲೇ ಇರುವಂಥ ದಿನ. ಧನ್ಯವಾದ ಸರ್. ವೇದವತಿ ಮೇಡಮ್, ನಾಳೆ ಮಾತಾಡೋಣ. ಆದ್ರೆ ಇವಾಗ ಚಿಕ್ಕದಾಗೆ ಹಂಚ್ಕೊಳ್ಳೋದಾದ್ರೆ ಖಂಡಿತ ಹಂಚ್ಕೊಳ್ಳಿ ಮೇಡಮ್. ಮಾತಾಡಿ ಮ್ಯೂಟ್ ಆಗಿದೆ ಮ್ಯಾಮ್, ಮೇಡಮ್, ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನೀವು ಹೇಳ್ದಾಗೆ ಮೇಡಮ್ ಅವರೇ, ನಿಜವಾಗ್ಲೂ ನಾವಿಲ್ಲಿ ಇದ್ಕೊಂಡೇ ಕಡ್ತಾಲ್ ನೋಡ್ಬೋದು. ನಾನ್ ನೋಡಿದೆ, ನಾನು ಕಡ್ತಾಲ್ಗೂ ಹೋಗ್ಬಿಟ್ಟು ಬಂದೆ. 10 ದಿವಸ ಇದ್ದೆ. ನಾನು ಇಲ್ಲಿ ಬಂದ್ಮೇಲೂ ಸಹ ಕಡ್ತಾಲ್ಗೆ ಹೋಗ್ಬಿಟ್ಟು ಬಂದಿದ್ವಿ. ಒಳ್ಳೆ ಅನುಭವ, ಒಳ್ಳೆ ಏನ್ ಹೇಳೋದು ಗೊತ್ತಾಗಲ್ಲ ನಂಗೆ. ನಾನು ಹೋಗಿದ್ದೇ ಗೊತ್ತಿಲ್ಲ. ಅದ್ಭುತ ಅನುಭವ ನಿಮಗಾಗಿದೆ. ಇಲ್ಲ, ನಾಳೆ ಮೇಡಮ್ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾಳೆ ಆಕ್ಚುಲಿ ನಿಮ್ಗೆ ಒಂದಷ್ಟು ಟೈಮ್ ಕೊಡ್ತೀನಿ. ನಾಳೆ ಅಲ್ಲಿ ಏನೇನಾಯ್ತು ಎಲ್ಲವನ್ನು ಹೇಳಿ ಒಂದ್ 5 ನಿಮಿಷ ಕಾಲ ನೀವು ಮಾತಾಡಬಹುದು ಅಂತ ಹೇಳ್ತೀನಿ. ಓಕೆ, ಈಗ ಸುಮ್ಮನೆ ಒಂಚೂರು ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಅಲ್ವಾ. ಹೇಳ್ಬಿಟ್ನಲ್ಲ, ನೀವ್ ಹೇಳ್ದಾಗೆ ಅನುಭವ ಆಗಿದೆ ನಿಮ್ಗೆ. ನಾವ್ ಇಲ್ಲಿ ಇದ್ಕೊಂಡೇ ಕಡ್ತಾಲ್ಗೆ ಹೋಗ್ಬಿಟ್ಟು ಬರ್ಬೋದು. ಖಂಡಿತ ಖಂಡಿತ. ಓಕೆ, ಧನ್ಯವಾದ ಮೇಡಮ್. ಹೋಗಿ ಬಂದೆ. ತುಂಬಾ ಓಕೆ, ಇಲ್ಲಿ ನಾಗಲಲಿತಾ ಅಂತ ಹ್ಯಾಂಡ್ ರೈಸ್ ಮಾಡಿದ್ರು, ಮಾತಾಡಿ ನಾಗಲಲಿತಾ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ. ಧ್ಯಾನ ಮಾಡುವಾಗ ಶರೀರ ಮತ್ತೆ ತಲೆ ಎಲ್ಲ ಒಂದ್ ರೀತಿ ವೈಬ್ರೇಷನ್ ತರ ಆಗುತ್ತೆ, ತಪ್ಪಾಗಿ ಮಾಡ್ತಿದ್ದೇನೋ ಏನೋ ಅಂತ ಕೇಳೋಣ. ಇಲ್ಲ, ಖಂಡಿತ ಇಲ್ಲ ಮೇಡಮ್. ಯಾಕೆಂದ್ರೆ ಫಸ್ಟ್ ಮೊನ್ನೆ ನೀವು ಇದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಧ್ಯಾನದ ಬಗ್ಗೆ ನಾವು ಮಾತಾಡಿದ್ವಿ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತ ಮೊದಲನೇ ದಿನ ನಾವೇನ್ ಮಾತಾಡಿದ್ವಿ, ಅವತ್ತಿನ ದಿನ ಯಾವ್ಯಾವ ತರ ಅನುಭವಗಳಾಗತ್ತೆ ಅನ್ನೋದು ಕೂಡ ನಾವು ಹೇಳಿದ್ವಿ ಅಲ್ವಾ. ಸೊ ನಮ್ಗೆ ತಲೆ ಸುತ್ತು ಬರೋದು ಅಥವಾ ಬೆನ್ನು ತುಂಬಾ ನೋವೆತ್ಕೊಳ್ಳುವಂಥದ್ದು, ತರ ಓಲಾಡ್ತಿದೀವಿ ಅನ್ನೋ ರೀತಿ ಆಗುವಂಥದ್ದು ಎಲ್ಲ ಬರುತ್ತೆ. ಇದು ನೋಡಿ ನಮ್ಮ ಸಹಸ್ರಾರು ಚಕ್ರದಲ್ಲಿ ಅದು ಕಾಸ್ಮಿಕ್ ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಅಂದ್ರೆ, ಈಗ ಒಳ್ಳೆ ಮಳೆ ಬರ್ತಾ ಇದೆ ಅಥವಾ ಈ ಜರಿ ಆಗ್ಲಿ ಜೋರಾಗಿ ಮಳೆ ಬೀಳ್ತಾ ಇದೆ ಅನ್ಬೇಕಾರೆ, ಅಥವಾ ಈ ಜಲಪಾತಗಳು ಸಾರಿ ಜರಿ ಇದಕ್ಕೆಲ್ಲ ಹೋಗ್ತೀವಲ್ಲ ನಾವು, ಅಲ್ಲೆಲ್ಲ ಮೇಲ್ಗಡೆಯಿಂದ ಬೀಳ್ತಿರುತ್ತೆ, ಅದೆಲ್ಲ ನಮ್ ತಲೆಯಲ್ಲಿ ಹೋಗ್ತಿದ್ದೀನೋ ಅನ್ನೋಂತ ಭಾಸ ನಮ್ಗಾಗ್ಬೋದು. ಸೊ ಇದೆಲ್ಲ ಏನಂದ್ರೆ ಆ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದೊಳಗೆ ಪ್ರವಹಿಸುತ್ತರ ಇರುತ್ತೆ, ಅದು ಒಳಗಡೆ ಬರ್ತಾ ಇರುತ್ತದೆ. ಸೊ ಅದು ನಮಗೆ ಏನ್ ಅನ್ಸುತ್ತೆ, ಅಯ್ಯೋ ಏನೋ ಆಗ್ತಿದ್ಯಪ್ಪ ನನ್ನ ತಲೆಗೆ ಅನ್ನೋ ರೀತಿ ನಮಗ್ ಭಾಸವಾಗುತ್ತೆ. ಖಂಡಿತ ಅದನ್ನ ಬೇರೇನೋ ಅನ್ಕೋಬೇಡಿ, ಅದು ನಾವು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದೀವಿ ಅಂತಾನೆ ಅರ್ಥ. ಕೈ ನೋವು ಬಂತು, ಕಾಲ್ ನೋವು ಬಂತು, ಬೆನ್ನು ನೋವು ಬಂತು, ಕೈ ಕ್ರಾಸ್ ಮಾಡಿದ್ರೆ ಕೈ ಕ್ರಾಸ್ ಮಾಡಿರೋ ಅನುಭವನೇ ಗೊತ್ತಾಗಲ್ಲ, ಹೋಯ್ತಾ ಕೈ ಇದೆಯಾ ಇಲ್ವಾ ಅನ್ಸುತ್ತೆ, ಅದು ಆತರ. ವೆರಿ ನೈಸ್ ಮೇಡಮ್, ನಿಜವಾಗ್ಲೂ ಇದು ಒಳ್ಳೆ ಅನುಭವನೇ ನಿಮ್ದು. ಯಾಕೆಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡ್ತಿದ್ದೀರಾ ಅಂತಲೇ ಅರ್ಥ. ಸೊ ನಿಮಗೆ ಏನು ಹೇಗ್ ಕೂತಿದ್ದೀರಾ ಇಲ್ವಾ ಏನು ನಿಮ್ಗೆ ಗೊತ್ತಾಗಲ್ಲ, ಅದ ಶೂನ್ಯ ಸ್ಥಿತಿಗೆ ಗೊತ್ತಾಗಲ್ಲ ನಮ್ಗೆ, ಕೈ ಕ್ರಾಸ್ ಮಾಡಿರೋದು ಬೆರಳು ಎಲ್ಲಿದೆ ಅಂತ ಅನ್ಸುತ್ತೆ ಗಮನಿಸ್ಕೊಂಡಾಗ, ಅದಕ್ಕೆ ಇಲ್ಲ 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 ಹಂಗೆ ಕಂಟಿನ್ಯೂ ಮಾಡಿ. ಏನೇ ಸ್ವಲ್ಪ ನೋವು ಬರ್ಬೋದು, ಅದೆಲ್ಲ ಅದಕ್ಕೂ ತಲೆ ಕೆಡ್ಸ್ಕೋಬೇಡಿ, ಆರಾಮ್ಸೆ ಧ್ಯಾನ ಮಾಡ್ತಾ ಹೋಗಿ. ಅಟೆಂಡ್ ಮಾಡ್ತಿದ್ದೀನಿ, ಅವಾಗ ಸ್ವಲ್ಪ ಸುಸ್ತಾದಂಗ ಆಗುತ್ತೆ. ಈ ಇದ್ರಲ್ಲಿ ಏನಾಗಲ್ಲ, ಬೆಳಗ್ಗೆ ಟೈಮ್ ಸ್ವಲ್ಪ ಸುಸ್ತಾದಂಗ ಆಗುತ್ತೆ. ಬೆಳಗ್ಗೆ ಅಟೆಂಡ್ ಆಗ್ತೀನಿ ಮೇಡಮ್, ಬೆಳಗ್ಗೆನು. ವೆರಿ ನೈಸ್ ಮೇಡಮ್. ಇಲ್ಲ, ಸತತವಾಗಿ ನೀವು ಮಾಡಿ, ಡೈಲಿ ಸಾಧ್ಯವಾದ್ರೆ 2 ಹೊತ್ತು ಧ್ಯಾನವನ್ನ ಮಾಡ್ತಾ ಇರಿ. ಅದ್ಭುತ ಅನುಭವ ಮೇಡಮ್ ಅದು. ನಮಗೆ ಇವ್ರಿಗಾಗಿರುವಂತದ್ದು ಅನುಭವನೇ ಇನ್ನೊಬ್ರಿಗೆ ಆಗ್ಬೇಕು ಅನ್ನುವಂಥದ್ದೇನಿಲ್ಲ ಅಲ್ವಾ. ನಾವು ಯಾವಾಗ ಒಂದು ಸರಿಯಾದ ಮಾರ್ಗದಲ್ಲಿ ಇದೀವಿ ಅಂತ ಆಗತ್ತೆ, ಇದೆಲ್ಲ ಬೇರೆ ಬೇರೆ ತರ ಅನುಭವಗಳು ನಮಗೆ ವೈಯಕ್ತಿಕವಾಗಿ ಬರುವಂತದ್ದು. ನಿಮಗಾಗಿರೋ ಅನುಭವ ನನಗಾಗ್ಲೇಬೇಕು ಅಂತ ಏನಿಲ್ಲ, ನನಗಾಗಿರೋ ಅನುಭವ ನಿಮಗಾಗ್ಲೇಬೇಕು ಅಂತಾನು ಏನಿಲ್ಲ ಅಲ್ವಾ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನುಭವ ಆಗುತ್ತೆ. ಆದ್ರೆ ಈ ತರ ಎಲ್ಲ ಆಗ್ತಿದೆ ಅಂದ್ರೆ ಖಂಡಿತವಾಗಿಯೂ ನೀವು ಸರಿಯಾದ ರೀತಿಯಲ್ಲೇ ಧ್ಯಾನ ಮಾಡ್ತಾ ಇದ್ದೀರಾ, ಬಿಡಬೇಡಿ, ಸತತವಾಗಿ ಮಾಡ್ಕೊಂಡು ಹೋಗಿ. ಅನುಭವ ಏನಂದ್ರೆ, ಈಗ ಬೀಜಾಕ್ಷರಗಳಿಂದ ಧ್ಯಾನ ಮಾಡ್ತೀವಲ್ಲ ಮೇಡಮ್, ಕೆಲವೊಂದು ಮಾಡಿದೀನಿ. ಆ ಯಾವ ಬೀಜಾಕ್ಷರಗಳಿಂದ ಹೇಳ್ಕೊಟ್ಟಿರ್ತಲ್ಲ, ಅದ್ ಮಾಡಿದ್ರು ಕೊನೆಗೆ ಅದು ಬರೋದು ನಾವು ಉಸಿರಿನಲ್ಲೇ ಲೀನ್ ಆಗುತ್ತೆ ಅನ್ನೋದು ಒಂದು ನನ್ನ ಅನುಭವ. 100% ಮೇಡಮ್. ಅವತ್ತೇ ನಿಮ್ಗೆ ಡಾಕ್ಟರ್ ಯಶೋಧ ಅವರು ಹೇಳಿದ್ರು, ಇವೆಲ್ಲ ದಯವಿಟ್ಟು ಹೋಗ್ಬಿಡಿ, ಖಂಡಿತ ಚಕ್ರ ಧ್ಯಾನ ಬೇಡ ಮೇಡಮ್. ಯಾಕೆಂದ್ರೆ ಅದು ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸುವಂಥದ್ದು, ಅದು ತುಂಬಾ ಪವರ್ಫುಲ್. ಹಂಗೆ ಮಾಡಬಾರ್ದು. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಆಯ್ತಾ. ಈಗಾಗಲೇ ಸಮಯ ಮೀರಿರೋದ್ರಿಂದ ನಾವು ಭಾವನಾ ಬೇಕು ಅಂತ ಏನಿದು ನಂಗೆ ಅರ್ಥ ಆಗ್ಲಿಲ್ಲ. ಓಕೆ, ಸೊ ನಾಳೆ ಮಾತಾಡೋಣ. ನಾಳೆ ವಿಶೇಷವಾದ ದಿನ. ಧನ್ಯವಾದ ಮೇಡಮ್ ನಿಮ್ಗೆ, ನಾಗಲಲಿತಾ ಮೇಡಮ್, ಧನ್ಯವಾದ. ನಾಳೆ ಎಲ್ಲರೂ ಸರಿಯಾದ ಸಮಯಕ್ಕೆ ಇಲ್ಲಿ ಬಂದ್ಬಿಡಿ. ಯಾಕೆ ಅಂದ್ರೆ ನಾಳೆ ಒಂದು ಕಿರು ಪ್ರಹಸನವ ಇರುತ್ತೆ. ಪ್ರತಿ ಸರಿಯೂ ಶನಿವಾರ ನಾವೆಲ್ಲ ಒಂದು ಪ್ರಹಸನವನ್ನ ಮಾಡ್ತೇವೆ. ನಿಮಗೆ ಯಾರಿಗಾದ್ರೂ ಆಸಕ್ತಿ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಶನಿವಾರ ಏನು ಬರುತ್ತೆ, ಮುಂದಿನ ದಿನಗಳಲ್ಲಿ ನೀವು ಭಾಗವಹಿಸ್ಬೇಕು ಅಂತ ಅನ್ನೋ ಆಸೆ ಇದ್ರೆ ನಿಮ್ಗೆ ಖಂಡಿತ ನೀವು ನಮಗೆ ಮೆಸೇಜ್ ಮಾಡ್ಬೋದು, ಮಾತಾಡ್ಬೋದು. ಸಪೋಸ್ ನನ್ನ ಜೊತೆನೆ ಏನಾದ್ರು ಮಾತಾಡಬೇಕು ಅಂತ ಆಸಕ್ತಿ ಇದ್ದಲ್ಲಿ ನೀವು ನನ್ನ ನಂಬರ್ಗೆ ಕಾಲ್ ಮಾಡಬಹುದು. ನಾನು ಬಹುದೂರದ ದೇಶದಲ್ಲಿರೋದ್ರಿಂದ ನನಗೆ ರೆಗ್ಯುಲರ್ ಕಾಲ್ ಬರೋಲ್ಲ, ವಾಟ್ಸಪ್ ಕಾಲಲ್ಲಿ ನೀವು ಮಾತಾಡಬಹುದು. ನಂತರ ಏನಾದ್ರು ನೀವು ಹೇಳಬೇಕು ಅಂತಿದ್ರೆ ಅಲ್ಲಿ ನಮ್ಮ ಡಾಕ್ಟರ್ ಯಶೋಧ ಅವ್ರು ಇದ್ದಾರೆ, ಅವ್ರ ಜೊತೆ ಶೇರ್ ಮಾಡ್ಕೋಬಹುದು. ಸತ್ಯೇಂದ್ರ ಸರ್ ಇದ್ದಾರೆ, ಅವ್ರ ಜೊತೆ ಶೇರ್ ಮಾಡ್ಕೋಬಹುದು. ಖಂಡಿತ ನೀವು ಮಾತಾಡ್ಬೋದು. ಅದಲ್ಲದೆ ನಿಮ್ಮ ವೈಯಕ್ತಿಕವಾದ ವಿಷಯವನ್ನ ನೀವೇನಾದ್ರೂ ಗೊಂದಲದಲ್ಲಿದ್ರೆ ಕೂಡ ನೀವು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಮಗೆ ಏನು ಸಾಧ್ಯವಾಗುತ್ತೋ ಅಂತ ಒಂದು ಸಾಂತ್ವನ ಇರಬಹುದು ಅಥವಾ ಸಲಹೆ ಇರ್ಬೋದು, ನಮ್ಮ ಕಡೆಯಿಂದನೂ ನಿಮಗೆ ಒಂದು ಕಿಂಚಿತ್ತು ನಾವು ಕೊಡೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ನಂತರ ನಾಳೆ ಯಾರು ತಪ್ಪಿಸ್ಕೊಳ್ಬೇಡಿ, ಒಂದು ಕಿರುಪ್ರಹಸನ ಇದೆ. ಕಿರುಪ್ರಹಸನದ ಹೆಸರು ಯಶೋಧ ಮೇಡಮ್ ಹೇಳಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ.
ಎಸ್, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತ ಪ್ರಹಸನವನ್ನ ಮಾಡ್ತಾ ಇದೀವಿ ನಾವೆಲ್ಲ ಬಂಧುಗಳು. ಹಾಗಾಗಿ ಎಲ್ಲರನ್ನು ಇಲ್ಲಿ ಬನ್ನಿ, ಬರೀ ಪ್ರಹಸನಕ್ಕೋಸ್ಕರ ಬನ್ನಿ ಅಂತ ನಾ ಹೇಳಲ್ಲ. ನಾಳೆ ಈಗ ಬುಧವಾರದಿಂದ ಅಂದ್ರೇನು 1ನೇ ತಾರೀಕಿಂದ ಇವಾಗ ಎಷ್ಟು ದಿನ ಮಾಡಿದ್ವಿ ಅಷ್ಟು ದಿನ ನಿಮಗೆ ಆದಂತ ಅನುಭವಗಳನ್ನ ನೀವು ಹಂಚ್ಕೊಳ್ಳೋದಕ್ಕೆ ನಾಳೆ ನಿಮಗೆ ವೇದಿಕೆ ಖಂಡಿತ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಗೊತ್ತಿರುವಂತ ಕಲೆ ಯಾವುದಿದೆ ಅದನ್ನ ಕೂಡ ನೀವು ಇಲ್ಲಿ ಪ್ರಸ್ತುತಪಡಿಸುವಂತ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಬನ್ನಿ, ಎಲ್ಲರೂ ಸೇರಿ ಒಂದಷ್ಟು ಹಾಡೋಣ, ಒಂದಷ್ಟು ಕುಡಿಯೋಣ, ಒಂದಷ್ಟು ಜ್ಞಾನವನ್ನ ಹಂಚ್ಕೊಳ್ಳೋಣ, ಹಾಗೆ ಒಂದಷ್ಟು ಮನೋರಂಜನೆ ಕೂಡ ಪಡ್ಕೊಳ್ಳೋಣ. ಅದರ ಜೊತೆಗೆ ನಾಳೆ ಯೋಗ ಮತ್ತೆ ಪ್ರಾಣಾಯಾಮ ಇರುತ್ತೆ. ನಮ್ಮ ಶಿವಕುಮಾರ್ ಸರ್ ಅವರು ಬರ್ತಾರೆ. ಯೋಗದ ಬಗ್ಗೆ, ಯೋಗಾಸನಗಳ ಬಗ್ಗೆ ಇರಬಹುದು, ಪ್ರಾಣಾಯಾಮದ ಬಗ್ಗೆ ಇರ್ಬೋದು, ಅವ್ರು ಹೇಳ್ಕೊಡ್ತಾರೆ. ಇಡೀ ವಾರ ನಿಮಗೆ ಏನೇನೆಲ್ಲ ಪ್ರಾಣಾಯಾಮಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ನಾಳೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಎಲ್ಲರೂ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ, ಸಮಗ್ರ ಜೀವನ ಶೈಲಿ ಬಗ್ಗೆ ನಿಮಗೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ನೀವು ಕೇಳಬಹುದು. ಖಂಡಿತ ನಾಳೆ ಕೂಡ ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ನಾಳೆ ಎಲ್ಲರೂ ಭೇಟಿಯಾಗೋಣ. ಇವತ್ತಿನ ದಿನದ ಒಂದು ಕಾರ್ಯಕ್ರಮ ಎಲ್ಲರಿಗೂ ಅನುಕೂಲವಾಯ್ತು ಅಂತ ಭಾವಿಸ್ತಾ, ನೀವು ಯಾರೇ ಕೂಡ ಮಾತಾಡಬೇಕು ಅಂತಿದ್ರೆ ಖಂಡಿತವಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ, ಧೈರ್ಯವಾಗಿ ಕೈ ಎತ್ತಿ, ಅಂದ್ರೆ ನಿಮ್ಮ ಕೈ ಎತ್ಬೇಡಿ, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅಲ್ಲಿ ನೀವು ಆ ಕೈ ಎತ್ತೋದ್ರಿಂದ ನಾವು ನಿಮ್ಮನ್ನ ಕರಿತೀವಿ. ಆಮೇಲೆ ನೀವೇ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡುವಂತ ಅವಕಾಶ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ನಾವು ಅವಕಾಶವನ್ನು ಕೊಡ್ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅಷ್ಟೇ. ಎಲ್ರಿಗೂ ಅವಕಾಶ ಸಿಗಬೇಕು, ಎಲ್ಲರೂ ಮಾತಾಡ್ಬೇಕು, ಎಲ್ಲರೂ ಇಲ್ಲಿ ಭಾಗವಹಿಸ್ಬೇಕು, ಎಲ್ಲರಿಗೂ ಅದ್ಭುತವಾದ ಅನುಭವಗಳು ಆಗ್ತಾ ಇರಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಾವೆಲ್ಲರೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ತಿಳ್ಕೊಂಡ್ವಿ. ಹಾಗಾಗಿ ನಾವೆಲ್ಲರೂ ಸತತವಾಗಿ ನಾವು ಸಾಕಷ್ಟು ವಿಷಯಗಳನ್ನ ಮುಂಬರುವಂತ ಕ್ಲಾಸ್ಗಳಲ್ಲಿ ನಾವು ಕಲ್ತ್ಕೊಳ್ತಾ ಹೋಗೋಣ, ತಿಳ್ಕೊಳ್ಳೋಣ. ನಿಮ್ಮಿಂದ ನಾವು ಕೂಡ ಜ್ಞಾನವನ್ನು ಪಡಿಬೇಕು, ಹಾಗೆ ನಮ್ಮಿಂದ ನೀವು ಕೂಡ ಜ್ಞಾನವನ್ನು ಪಡಿಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನ ಪ್ರೀತಿಯಿಂದ ನಾನು ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನ ಹೇಳ್ತಾ ಸಂಪನ್ನಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಷಯ ನಾನು ಹೇಳಬೇಕು ಅಂದ್ರೆ, ನಾಳೆ ಪ್ರಹಸನ ಇರುತ್ತೆ, ನಿಮ್ಮೆಲ್ಲರ ಕಲೆಯನ್ನ ಪ್ರದರ್ಶಿಸುವಂತ ದಿನ. ಜೊತೆಗೆ ಸೋಮವಾರ 7 ಲೋಕಗಳ ಬಗ್ಗೆ ಹೇಳೋದಿಕ್ಕೆ ನಮ್ಮ ವಿಜಯಕಾಂತ್ ಸರ್ ಅವರು ಬರ್ತಾ ಇದ್ದಾರೆ. ತದನಂತರ ನಾವು ಹೇಗಿರ್ಬೇಕು ಜೀವನದಲ್ಲಿ ಅಂತ ಹೇಳಕ್ಕೆ ನೆಕ್ಸ್ಟ್ ವಿಶಾಲಕ್ಷಿ ಮೇಡಮ್ ಬರ್ತಾ ಇದ್ದಾರೆ. ಅದ್ಭುತವಾದ ಸ್ಪೀಕರ್ಸ್ ಅವರು. ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ, ಖಂಡಿತ ಬನ್ನಿ. ನಾಳೆ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನೊಬ್ಬ ಕೆಟ್ಟ ಅತ್ತೆಯಾಗಿ ಬರ್ತಾ ಇದ್ದೀನಿ ನಾಳೆ. ದಯವಿಟ್ಟು ಬನ್ನಿ, ನೋಡಿ ಎಷ್ಟು ಕೆಟ್ಟದ ಅತ್ತೆಯಾಗಿ ನಾವು ಮಾಡ್ತೀವಿ, ಎಷ್ಟು ಸಾಧ್ವಿ ಮಣಿಯಾಗಿ ಇನ್ನೊಬ್ರು ಮಾಡ್ತಾರೆ. ಇಬ್ರು ಕುಟ್ಕೋಂತ ಕೆಲಸ ಯಾರು ಹೇಗೆ ಮಾಡ್ತಾರೆ, ಮತ್ತೆ ಚೆನ್ನಾಗಿ ಸಂಪತ್ತು ಇಟ್ಕೊಂಡವರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಣುಕು ನೋಟವನ್ನ ನಾಳೆ ನಾವೆಲ್ಲ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ. ಧನ್ಯವಾದ.